ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವತಶ್ಚಂದ್ರಿಕಾ ಸ್ವಾಂತಂ ಸಂತಾಪಂ ವಿನಿಕೃಂತತಿ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸ್ವಸ್ತಿ. ಈ ಪೂರ್ವದಲ್ಲಿ ನಾವು ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಅಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ಅವರ ದೇಹದಿಂದ ಉತ್ಪನ್ನವಾದಂಥ ಸ್ವಯಂಭೂ ಮನು ಬಲಗಡೆಯಿಂದ ಎಡಗಡೆಯಿಂದ ಶತರೂಪಾದೇವಿ ಜನಿಸಿದರು. ಆ ಸ್ವಯಂಭೂ ಮತ್ತು ಶತರೂಪಾದೇವಿಯರಿಗೆ 3 ಜನ ಹೆಣ್ಣುಮಕ್ಕಳಾದರು, 2 ಗಂಡು ಮಕ್ಕಳು. ಆ 3 ಜನ ಯಾರು ಅಂತ ಹೇಳಿದ್ವಿ. ಮೊದಲಿಗೆ ದೇವಹೂತಿ, ಅವಳನ್ನು ಕರ್ದಮ ಪ್ರಜಾಪತಿಗಳಿಗೆ ಮದುವೆ ಮಾಡಿಕೊಟ್ರು. ಅಲ್ಲಿ 9 ಜನ ಹೆಣ್ಣುಮಕ್ಕಳು ಹುಟ್ಟಿದರು. ಆಮೇಲೆ ಒಬ್ಬ ಗಂಡು ಮಗ ಕಪಿಲ, ಅವನು ಸಾಕ್ಷಾತ್ ನಾರಾಯಣ ಅಂತ ಹೇಳಿದೆ. ನಂತರ ಕರ್ದಮರು ವಾನಪ್ರಸ್ಥಕ್ಕೆ ಹೋದ ಮೇಲೆ ಆ ದೇವಹೂತಿಗೆ ಕಪಿಲ ಋಷಿಗಳು ಅಂದರೆ ದೇವರು ಅವತಾರ ಮಾಡಿದಂಥ ಕಪಿಲ ಅನೇಕ ವಿಚಾರಗಳನ್ನು ನಿನ್ನೆ ಹೇಳಿದ್ವಿ. 2ನೇ ಮಗಳಾದ ಆಕೂತಿಯನ್ನು ರುಚಿಪ್ರಜೇಶ್ವರ ಅಂತ ಪ್ರಜಾ ಸೃಷ್ಟಿ ಮಾಡುವ ಮತ್ತೊಬ್ಬ ವ್ಯಕ್ತಿಗೆ ಕೊಟ್ಟರು. ಅವನು ಮಹಾಜ್ಞಾನಿ. ಅವರಲ್ಲಿ ಪರಮಾತ್ಮ ಯಜ್ಞ ಎಂಬ ಹೆಸರಿಂದ ಅವತಾರ ಮಾಡ್ತಾನೆ. ಅದಕ್ಕೆ ನಿತ್ಯಾನಿತ್ಯ ಜಗದ್ಧಾತ್ರೇ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಭುಜೇ ನಮಃ. ಅಂದರೆ ಯಜ್ಞನಾಮಕ ಪರಮಾತ್ಮನೇ ಅಲ್ಲಿ ಅವತಾರ ಮಾಡಿದ, ನಾರಾಯಣನೇ. 3ನೇ ಮಗಳಾದ ಪ್ರಸೂತಿಯನ್ನು ನಿನ್ನೆ ಹೇಳಿದ್ವಿ. ದಾಪಯಾಮಾಸ ತತ್ಪಿತೃಹು ದಕ್ಷ ಪ್ರಜೇಶ್ವರ ಇತಿ ಸ್ಮೃತ. ದಕ್ಷ ಪ್ರಜಾಪತಿ ಅಂಬವನಿಗೆ 3ನೇ ಮಗಳನ್ನು ಕೊಟ್ಟ. ಆ ದಕ್ಷ ಪ್ರಜಾಪತಿಯಿಂದ 3ನೇ ಮಗಳಾದ ಪ್ರಸೂತಿಯಲ್ಲಿ ಎಷ್ಟು 16 ಕನ್ಯಾಂ ವಿಜೀಜನತೆ 16 ಜನ ಹೆಣ್ಣುಮಕ್ಕಳು ಹುಟ್ಟಿದರು. ಅದರಲ್ಲಿ 13 ಜನರನ್ನು ಯಾರಿಗೆ ಕೊಟ್ಟಿದ್ದಾರೆ? ಯಮಧರ್ಮರಾಜರಿಗೆ. ಆ ಯಮಧರ್ಮರಾಜರಿಗೆ 13 ಜನಗಳನ್ನು ಕೊಟ್ಟು ಮದುವೆ ಮಾಡಿದಾಗ ಅದರಲ್ಲಿ ಮೂರ್ತಿ ದೇವಿ ಅಂಬವಳಲ್ಲಿ ಸಾಕ್ಷಾತ್ ಬದರಿ ನಾರಾಯಣ, ಬದರಿ ಒಳಗೇನಿದ್ದಾನಲ್ಲ ಅವನ ಅವತಾರ ಮಾಡಿದ್ದ ಅವಳಲ್ಲಿ. ಅಲ್ಲಿಂದ ಇನ್ನು 3 ಜನ ಹೆಣ್ಮಕ್ಳು, 16ರಲ್ಲಿ 13 ಆಯಿತು. ಇನ್ನು 3ರಲ್ಲಿ ಒಬ್ಬಳು ಸ್ವಾಹಾದೇವಿ, ಒಬ್ಬಳು ಸ್ವಧಾದೇವಿ, ಒಬ್ಬಳು ಸತೀದೇವಿ. ಸ್ವಾಹಾದೇವಿಯನ್ನು ಒಬ್ಬ ಅಗ್ನಿಗೆ, ಸ್ವಧಾದೇವಿಯನ್ನು ಒಬ್ಬ ಅಗ್ನಿಗೆ ಕೊಟ್ಟ ಮೇಲೆ 3ನೇ ಮಗಳಾದ ಸತೀದೇವಿ ಅಂದರೆ ಕೊನೆ ಮಗಳು, ಅವಳಿಗೆ ದಾಕ್ಷಾಯಿಣಿ ಅಂತ ಹೆಸರು. ದಾಪಯಾಮಾಸ ತಂ ಪುತ್ರೀಂ ರುದ್ರಾಯ ಪರಮೋನ್ನತಂ. ಶ್ರೇಷ್ಠರಾದ ಮಹಾರುದ್ರದೇವರು ಈಶ್ವರನಿಗೆ ಕೊಟ್ಟು ಮದುವೆ ಮಾಡಿದ. ನಾನೆನ್ನೆ ಹೇಳಿದೆ ಎಲ್ಲರಿಗೂ ಮಕ್ಕಳಾದರು, ಆದರೆ ಸತೀದೇವಿಗೆ ಆಗಲಿಲ್ಲ, ದಾಕ್ಷಾಯಿಣಿಗೆ. ಯಾಕಾಗಲಿಲ್ಲರಿ? ಸುಂದರವಾಗಿದ್ದಂಥ ಹುಳಿಯವಳು, ರುದ್ರದೇವರು ಸಾಕ್ಷಾತ್ ಕೈಲಾಸಪತಿ. ಯಾಕಾಗಲಿಲ್ಲ ಮಕ್ಕಳು ಅಂದರೆ ಅವಳು ಭಾಳ ದಿವಸ ದೇಹದಿಂದ ಇರಲಿಲ್ಲ. ಒಂದು ಕಾರಣದಿಂದ ದೇಹ ಬಿಟ್ಟುಬಿಟ್ಲು. ಯಾಕೆ ಬಿಟ್ಲು? ಅದಕ್ಕೆ ಕೇಳ್ತಾರೆ ಪರೀಕ್ಷಿತ ರಾಜು. ಕಿಮತ್ರಂ ಕಾರಣಂ ಭ್ರೂಯುಹು ಸಾದೇವಿ ತ್ಯಕ್ತದೇವಾನ್ಗತ. ಯಾಕೆ ಅವಳು ದೇಹ ಬಿಟ್ಲು, ಏನಾಯಿತು ಅಂದರೆ ಅದಕ್ಕೆ ಹಿಂದಿನ ವಿಚಾರ ಹೇಳ್ತಾರೆ. ಒಮ್ಮೆ ಏನಾಗಿದೆ, ಆ ದಕ್ಷ ಪ್ರಜಾಪತಿಯ ಒಂದು ಸಭೆ ನಡೀತಾ ಇತ್ತು. ಎಲ್ಲರೂ ಬಂದಿದ್ದರು, ದೇವಾದಿ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು ಎಲ್ಲರೂ ಬಂದಿದ್ದರು. ಅಲ್ಲೇನಾಗಿದೆ, ಆ ದಕ್ಷ ಪ್ರಜಾಪತಿಯ ಅಳಿಯ ರುದ್ರದೇವರು ಬಂದಿದ್ದರು, ಈಶ್ವರನು ಬಂದಿದ್ದ. ಯಾಕೆ ತನ್ನ ಮಾವಂದ ಸಭೆ ಅಲ್ಲ. ಆದರೆ ರುದ್ರದೇವರದು ಒಂದು ಸ್ವಭಾವ ಏನು ಅಂದರೆ ಸುಮ್ಮನೆ ಕೂಡಲ್ಲ, ಅವರು ಸುಮ್ಮನೆ ಕೂತ್ಕೊಂಬಲ್ಲ. ಯಾವಾಗಲೂ ಜಪ ತಪ ಧ್ಯಾನ ಇದೆ. ಕಣ್ಣು ಮುಚ್ಕೊಂಡು ಯಾವಾಗಲೂ ಧ್ಯಾನ ಮಾಡ್ತಿರ್ತಾರೆ. ಏನರೇ ಮಾಡಲಿ ಯಾರಾದರೂ ಗಮನ ಇರಲ್ಲ. ನೀವು ನೋಡಿರ್ಬೋದು ಕೈಲಾಸದಲ್ಲಿ ಯಾವಾಗಲೂ ತಪಸ್ಸು ಧ್ಯಾನ ಈಶ್ವರ. ಅದರಂತೆ ಅಲ್ಲಿ ಬಂದು ಕೂತಿದ್ರು. ಈಶ್ವರ ಕೂತಾನೆ, ಎಲ್ಲ ದೇವತೆಗಳು ಕೂತಾರೆ. ದಕ್ಷ ಪ್ರಜಾಪತಿ ಒಳಗೆ ಬಂದ.
ನೋಡ್ರಿ, ದಕ್ಷ ಪ್ರಜಾಪತಿ ಅಂದರೆ ಏನು ಅಂದರೆ, ಇವತ್ತು ಉದಾಹರಣೆ ಹೇಳಬೇಕು ಅಂದರೆ ವಿಧಾನಸೌಧದಲ್ಲಿ ಅಥವಾ ಲೋಕಸಭೆ ಒಳಗೆ ಸ್ಪೀಕರ್ ಇದ್ದಂಗೆ. ಸ್ಪೀಕರಿಗೆ ಭಾಳ ಪವರು, ನಿಮಗೆ ಗೊತ್ತಿರ್ಬೋದು. ಈ ಸ್ಪೀಕರಿಗೆ ಎಷ್ಟು ಪವರ್ ಇರ್ತದೆ ಅಂದರೆ, ಅವರು ಮುಖ್ಯಮಂತ್ರಿ ಇರ್ಬೋದು, ಸ್ವಲ್ಪ ಬಿಹೇವಿಯರ್ ಸರಿ ಇಲ್ಲದಿದ್ದರೆ ಈ ಸಭೆ ಮುಗಿಯೋ ತನಕ ನೀವು ಹೊರ ಕೂತ್ಕೊಳ್ರಿ ಎಂದು ಕೂಡಿಸ್ಬೋದು. ಕೆಳಗಿಳಿದ ಮೇಲೆ ಪವರ್ ಇಲ್ಲ ಅವ್ರಿಗೆ. ಆ ಲೋಕಸಭೆ ಸ್ಪೀಕರ್ ಸೀಟ್ನಾಗ ಕೂತಾಗ ಭಾಳ ಪವರು. ಪ್ರಧಾನಮಂತ್ರಿ ಕೂಡ ಹೇಳ್ಬೋದು ಅವರು, ಒಂದು ಸ್ವಲ್ಪ ತನಕ ನೀವು ಅಲ್ಲಿ ಕೂಡ್ರಿ ಅಂತ, ಆ ಮೇಲೆ ಕೂತಾಗ. ಹಾಗೆ ಈ ಪ್ರಜಾಪತಿ ಒಳಗೆ ಬಂದಾಗ ಎಲ್ಲ ಎದ್ದು ನಿಂತರು. ಅವನು ಬಂದು ನೋಡ್ದ, ಎಲ್ಲರೂ ಎದ್ದು ನಿಂತಿದ್ರು. ಒಂದು ಸತಿ ಹಿಂಗೆ ನೋಡ್ದ. ಒಂದು ವಿಚಾರ ಏನು ಅಂದರೆ, ರಾಜಕೀಯ ವ್ಯಕ್ತಿಗಳಿಗೆ ಯಾರು ನಮಗೆ ಗೌರವ ಕೊಡ್ತಾರೆ ಗಮನ ಇರಲ್ಲ, ಯಾರು ಕಪ್ಪು ಬಾವುಟ ತೋರಿಸ್ತಾರೆ ಅದನ್ನು ನೋಡ್ತಿರ್ತಾರೆ. ನೋಡಿರ್ಬೇಕು, ಪರೀಕ್ಷೆ ಮಾಡಿರಿ. ಎಲ್ಲರೂ ಸಭೆ ಒಳಗೆ ಬಂದಾಗ ಹಿಂದೆ ನೋಡ್ತಾರೆ, ಯಾರು ನಮಗೆ ಕಪ್ಪು ಬಾವುಟ ತೋರಿಸ್ತಾರೇನೋ ಅಂತ. ಅದರಂತೆ ಪ್ರಜಾಪತಿ, ದಕ್ಷ ಪ್ರಜಾಪತಿ ಒಂದು ಸ್ವಲ್ಪ ಭಾಳ ಅಹಂಕಾರ. ನಾನು ದೊಡ್ಡ ಪ್ರಜಾಪತಿ, ಎಲ್ಲರ ಮೇಲೆ ಅಂತ, ನಾನು ಸ್ಪೀಕರ್ ಇದ್ದಂಗೆ ಅಂತ. ಹಿಂಗೆ ಬಂದ, ಹಿಂಗೆ ನೋಡಿದ, ಎಲ್ಲರೂ ಎದ್ದು ನಿಂತು ಗೌರವ ಕೊಟ್ಟರು. ಈಶ್ವರ ಹೇಳಲಿಲ್ಲ, ಮುಂದೆ ಕೂತಿದ್ದ. ಸಿಟ್ಟು ಬಂದುಬಿಡ್ತ್ರಿ. ಎಲ್ಲ ದೇವಾದಿ ದೇವತೆಗಳು ಎದ್ದಾಗ ನನ್ನ ಸ್ವಂತ ಅಳಿಯ, ನನ್ನ ಮಗಳು ಸತೀದೇವಿಯ ಪತಿ, ನನ್ನ ಅಳಿಯ ಇವನು ಸತೀಶ, ಯಾಕೆ ಹೇಳಲಿಲ್ಲ ಅಂತಂದ. ಹಾಗಂದ್ರೆ ಒಂದು ಸ್ವಲ್ಪ ಹೊತ್ತು ನೋಡ್ದ, ಹೇಳ್ತಾನೇನೋ ಅಂತ. ಹೇಳಲಿಲ್ಲ. ಸಿಟ್ಟು ಬಂದುಬಿಡ್ತ್ರಿ. ಆಗ ಎಲ್ಲ ಕೂತ್ಕೊಳ್ರಿ ಅಂತಂದು ಸಿಟ್ಟಿನಿಂದ ಹೇಳ್ತಾನೆ, ನೀವೆಲ್ಲ ನನಗೆ ಯಾಕೆ ಗೌರವ ಕೊಟ್ರಿ? ನಾನು ಪ್ರಜಾಪತಿ, ಪ್ರಜೇಶ್ವರ ಅಂತ ನೀವು ಕೊಟ್ರಿ. ಆದರೆ ನೋಡ್ರಿ, ನನ್ನ ಅಳಿಯ, ಸ್ವತಃ ನನ್ನ ಅಳಿಯ ನನಗೆ ಗೌರವ ಕೊಡಲಿಲ್ಲ. ಆ ಕಣ್ಣು ಮುಚ್ಕೊಂಡು ನೀವು ಧ್ಯಾನ ಮಾಡ್ತಾನೆ, ಲೋಕದಾಗ ಯಾರಿಲ್ದು ತಪಸ್ಸು ಅವನೊಬ್ಬನೇ ಮಾಡ್ತಾನೆ ಅಂತ ಬೈದ. ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಏನ್ರಿ ನನ್ನ ಅಳಿಯ, ಅವನ ಹೆಸರು ಶಿವ ಅಂತ. ಶಿವ ಅಂದರೆ ಸಂಸ್ಕೃತದಲ್ಲಿ ಮಂಗಳ ಅಂತ. ಈ ಶಿವಂ ಶಿವೋ ಭೂತ್ ಅಂತ ಹೇಳ್ತಾರೆ. ಶುಭಂ ಶಿವಂ ಭೂಯಾತ್. ಈಗ ಗೃಹಪ್ರವೇಶ ಮಾಡ್ದ ಬರೀತಾರೆ ನೋಡ್ರಿ, ಶಿವಂ ವಾಸ್ತು, ಶಿವಂ ವಾಸ್ತು, ಮಂಗಳಕರವಾದ ವಾಸ್ತು. ಇವನಿಗೆ ಯಾರು ಶಿವ ಅಂತ ಹೆಸರಿಟ್ಟಾರೆ? ಇವನು ಅಶಿವ, ಅಮಂಗಳ ಬೈದ ಅಳಿಯನಿಗೆ. ಯಾಕಂದರೆ ನೋಡ್ರಿ, ಅವನು ವೇಷ ನೋಡ್ರಿ ಗೊತ್ತಾಗ್ತದೆ. ಅಲ್ರಿ, ನಾನು ಒಳ್ಳೊಳ್ಳೆ ಬಂಗಾರದ ಮುತ್ತಿನ ಮಾಲೆಗಳನ್ನು ಕೊಟ್ಟಿದ್ದೆ, ಅದನ್ನೆಲ್ಲ ಮನೆಯಾಗಿಟ್ಟು ರುಂಡ ಮಾಲೆ ಹಾಕ್ಕೊಂಡಾನೆ. ಅಂದರೆ ಶವ ಸಂಸ್ಕಾರ ಆದಮೇಲೆ ತಲೆ ಬುರುಡೆ, ಸ್ಕಲ್ ಅಂತಾರೆ, ರುಂಡ ಮಾಲೆ ಹಾಕ್ಯಾನೆ. ಅಲ್ರಿ, ಶವ ಹೆಣ ಸುಟ್ಟ ಮೇಲೆ ಆ ತಲೆ ಬುರುಡೆ ಹಾಕ್ಕೊಂಡ್ರೆ ಹೆಂಗೆ ಮಂಗಳ ಆಗ್ತಾರ್ರಿ? ಅಮಂಗಳ. ಆಮೇಲೆ ಒಳ್ಳೆ ಮನೆ ಕಟ್ಟಿಕೊಟ್ಟೆ, ಅಂತಃಪುರ, ಅರಮನೆ. ಅದನ್ನು ಬಿಟ್ಟು ಸ್ಮಶಾನ ವಾಸಿ ಆಗ್ಯಾನೆ. ಈಶ್ವರನ ವಾಸ ಸ್ಮಶಾನ. ಹೋಗ್ಲಪ್ಪ, ಶ್ರೀಗಂಧ ಹಚ್ಕೋತಾನೇನೂ ಇಲ್ಲ, ಶವ ಸುಟ್ಟ ಬೂದಿ ಹಚ್ಕೋತಾನೆ. ಅಲ್ರಿಪ್ಪ, ಯಾವ್ದಾರ ಒಂದರ ಮಂಗಳ ಅದನ್ನು ಶವ ಸುಟ್ಟು ಹೆಣ ಸುಟ್ಟಂತ ಬೂದಿ ಹಚ್ಕೋತಾನೆ, ರುಂಡ ಮಾಲೆ ಹಾಕ್ಕೋತಾನೆ. ಹೋಗಲಪ್ಪ, ಒಳ್ಳೊಳ್ಳೆ ಪೀತಾಂಬರ ಕೊಟ್ಟೆ, ಅದು ಬಿಟ್ಟು ಗಜ ಚರ್ಮ ಉಟ್ಕೊಂಡಾನೆ. ಅಲ್ರಿ, ಹೆಂಗ್ರಿ ಮಂಗಳ? ಎಂಥ ಮೂರ್ಖರಿ, ಬಾಯಿ ಬಂದಂಗೆ ಬೈಲಿಕತ್ತು ಬಿಟ್ಟ. ನೋಡ್ರಿ, ಇಷ್ಟು ಬೈದರೆ ಒಂದು ಈಶ್ವರನ ಗಮನನೇ ಇಲ್ಲ. ಅವ್ರ ಕಣ್ಣು ಮುಚ್ಕೊಂಡು ಪೂರ್ತಿ ನರಸಿಂಹ ಜಪ ಮಾಡ್ತಿದ್ರು. ಆಗ ಈಶ್ವರನ ಜೊತೆಗೆ ಬಂದಂಥ ನಂದಿ ಮತ್ತು ಭೃಂಗಿ ಅಂತ ಅವನ ಸೇವಕರು ಎದ್ದು ನಿಂತು ಕಿಮತ್ರಂ ನೋಡ್ರಿ ದಾಪಯಾಮಾಸ ನಿಂದಾ ಕಾರ್ಯಂ ಪರಿವರ್ಜಯೇತ್. ಕೈ ಮುಗಿತೀನಿ ದಕ್ಷ ಪ್ರಜಾಪತಿ, ಅವರು ಭಾಳ ಒಳ್ಳೆಯವರು, ಈಶ್ವರ ರುದ್ರದೇವರು, ಅವರಿಗೆ ಬೈಬೇಡ, ಸುಂಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಅವ್ರಿಗೂ. ನೀವ್ಯಾರು ಹೇಳಲಿಕ್ಕೆ? ಅವನು ನನ್ನ ಅಳಿಯ, ತಪ್ಪು ಮಾಡನೇ ನಾ ಬೈತೀನಿ, ನೀವೆಲ್ಲ ಇದಕ್ಕೆ ನನಗೆ ಗೌರವ ಕೊಟ್ಟಾಗ ಗರ್ವದಿಂದ ಹಂಗೆ ಕೂತಾನೆ, ಅಯೋಗ್ಯ ಅಂತ ಮತ್ತೊಂದ. ನೋಡ್ರಿ, ಹಿಂಗೆ ಬೈಯೋ ಹೊತ್ತಿನಲ್ಲಿ ಅಲ್ಲಿ ಕೆಲವು ಋಷಿಗಳು ಕೂತಿದ್ರು. ಅದರಲ್ಲಿ ಭೃಗು ಋಷಿಗಳು, ಭೃಗು ಅಂತ ದೊಡ್ಡ ಋಷಿ. ಅವರು ಬೈಯೋದು ನೋಡಿ, ಅವರು ದೊಡ್ಡವರು ಅಂದಮೇಲೆ ಹೇಳಬೇಕು, ಬೇಡಪ್ಪ ಬೈಬೇಡ ಅನ್ನಲಿಲ್ಲ. ಭಾಳ ಚೆನ್ನಾಗಿ ಬೈತೀಯಪ್ಪ ಅಂತ ತಮ್ಮ ಗಡ್ಡ ನಿವರಿಸ್ಕೊಂಡ ಹಿಂಗೆ, ಭಾಳ ಚೆನ್ನಾಗಿ ಬೈತೀಯ ಅಂತಂದರು. ಅಲ್ಲಿ ಒಬ್ಬ ಸೂರ್ಯ ಕೂತಿದ್ದ. ಸೂರ್ಯ ಒಬ್ಬನೇ ಸೂರ್ಯ ಅಲ್ಲ, ಒಂದೊಂದು ತಿಂಗಳಿಗೆ ಒಬ್ಬ ಸೂರ್ಯ. ನಾವು ಒಬ್ಬನೇ ಅಂತ ತಿಳ್ಕೊಂಡಿರ್ತೀವಿ, 12 ಜನ ಸೂರ್ಯರು. ಅಲ್ಲಿ ಇಬ್ಬರು ಸೂರ್ಯರು ಕೂತಿದ್ರು. ಒಬ್ಬನು ಪೂಷ ಅಂತ, ಒಬ್ಬನು ಭಗ ಅಂತ ಒಬ್ಬನು ಸೂರ್ಯ. ಪೂಷ ಎಂಬ ಒಬ್ಬ ಸೂರ್ಯ, ಭಗ ಅಂತ ಒಬ್ಬ ಸೂರ್ಯ. ಆ ಪೂಷ ಎಂಬ ಸೂರ್ಯ ಜೋರ ನಗಲಿಕ್ಕೆ ಹತ್ತಿಬಿಟ್ಟ. ಹೆಂಗೆ ಬೈತಿ ದಕ್ಷ ಪ್ರಜಾಪತಿ, ಭಾಳ ಚೆನ್ನಾಗಿ ನೀ ಬೈತೀಯ ಅಂತಂದು ಆ ಬೈಯೋ ಹೊತ್ತಿನಲ್ಲಿ ಬೇಡ ಅನ್ನಲಿಲ್ಲ, ನಗಲಿಕ್ಕೆ ಹತ್ತಿದ, ಜೋರ ಬಾಯಿ ತೆಗೆದು. ಆ ಭಗ ಅಂಬವನು
ಕಣ್ಣರಳಿಸಿ ನೋಡ್ಲಿಕ್ಕೆ ಹತ್ತಿದ, ಈ ಹೆಂಗೆ ಬೈಲಿಕ್ಕೆ ಹತ್ತಾನೆ. ಯಾರೂ ಬೇಡ ಅನ್ನಲಿಲ್ಲ, ಬೈಲಿಕ್ಕೆ ಉತ್ತೇಜನ ಕೊಟ್ಟರು. ಅಲ್ಲಿಂದ ಸರಿ ಇಷ್ಟೊತ್ತಾದ ಮೇಲೆ ಈ ಗದ್ದಲ ಶುರುವಾಗಿಬಿಡ್ತು. ಕಣ್ಣು ತೆಗೆದ್ರು. ಈಶ್ವರ ಏನು ಗಲಾಟೆ, ಯಾರಿಗಿದು ಅಂದರು. ನನಗೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗಮನನೇ ಇಲ್ಲ, ಇಷ್ಟೊತ್ತಂಗೆ ಬೈದಿದ್ದು. ಹಾಗಾದರೆ ನಾನು ಇಲ್ಲಿ ಬಂದಿದ್ದೇನೆ ತಪ್ಪಾಯ್ತಾ? ಬೇಡ ಅಂತ ಹೊರಗೆ ಹೋಗ್ಬಿಟ್ರು. ಅವರು ಬೇಡಪ್ಪ, ಸುಮ್ಮನೆ ನಾವು ಬಂದ ಜಗಳ ಬೇಡ ಅಂತ ಹೋಗಿಬಿಟ್ರು. ಅವರು ಹೋದಾಗ ಸುಮ್ಮನೆ ಬಿಡಲಿಲ್ಲ. ನೋಡ್ರಿ ತಪ್ಪು ಮಾಡೋಣ, ಹೆಂಗೆ ಬೆಂಕಿನಂತೆ ಬಾಲ ಮುದ್ಕೊಂಡು ಬೆಕ್ಕಿನಂತೆ ಹೋದ ಅಂತ ಅದಕ್ಕೂ ಬೈದರು. ಸರಿ ಹೋಗ್ಬಿಟ್ರು. ಹೋಗಿ ಸ್ವಸ್ಥಾನಂ ತಥೋ ಗತ್ವ ಕೈಲಾಸ ಶಿಖರೇ ಪುರೇ, ಕೈಲಾಸಕ್ಕೆ ಬಂದರು. ಬಂದು ಇವತ್ತಿನ ಕಾಲದಲ್ಲಿ ಯಾರಾದರೂ ಅಳಿಯಂದ್ರಿಗೆ ಮಾವಂದರು ಬೈದಿದ್ರೆ ಆ ಅಳಿಯಂದ್ರ ಸಿಟ್ಟು ಯಾರ ಮೇಲೆ ತೋರಿಸ್ತಾನೆ? ತಮ್ಮ ಹೆಂಡತಿ ಮೇಲೆ. ಏನು ನಿಮ್ಮಪ್ಪ ಬಾಯಿ ಬಂದಂಗೆ ಬೈದ, ಹಾಗೆ ಹೆಂಗೆ ಅಂತ ಅಂತಿದ್ರು. ಅನ್ಲಿಲ್ರಿ ಅವನು. ಈಶ್ವರ ಸುದ್ದಿ ತೆಗಿಲಿಲ್ಲ. ಅವರು ಏನು ಹೇಳಿದ್ರು ಅಂತ ಹೇಳಿಲ್ಲ. ಎಲ್ಲಿ ಹೋಗಿದ್ರಿ ಅಂದರು. ಇಲ್ಲ ನಿಮ್ಮ ಅಪ್ಪ ಅವ್ರದ್ದೊಂದು ಸಭೆ ಇತ್ತು, ಹೋಗಿದ್ದೆ. ಚೆನ್ನಾಗಾಯ್ತಾ? ಹ್ಞೂ ಚೆನ್ನಾಗಾಯಿತು. ಬೈದಿದ್ದು ಸುದ್ದಿ ಹೇಳಿಲ್ರಿ. ಇದೇ ದೊಡ್ಡಷ್ಟಕ್ಕೆ ಹೆಂಡತಿ ಮುಂದೆ ಸುದ್ದಿ ತೆಗಿಲಿಲ್ಲ, ನಿಮ್ಮಪ್ಪ ಬೈದರು ಅಂತ. ಆದರೆ ನೋಡಿ, ದಕ್ಷ ಕಾರ್ಯಯಾಮಾಸ ಅವಮನ್ಯೇತ ಪೂರ್ವಕಂ ಸಹಸ್ರ ಕಾರ್ಯಕಂ ಪೂರ್ವಂ ಯಜ್ಞಾನಾಂ ಯಜ್ಞಮುತ್ತಮಂ. ದಕ್ಷ ಪ್ರಜಾಪತಿ ಸಭೆ ಮುಗಿದ ಮೇಲೆ ವಿಚಾರ ಮಾಡಿದ, ನನ್ನ ಅಳಿಯ ಎಲ್ಲರೂ ಎದ್ದು ನಂಗೆ ಗೌರವ ಕೊಟ್ಟರೆ ನಂಗೆ ಗೌರವ ಕೊಡದೆ ಹಾಗೆ ಕೂತಾನೆ, ಇವನಿಗೆ ಅವಮಾನ ಮಾಡಬೇಕು ಇನ್ನೂ ಅಂತಂದು ಒಂದು ಯಜ್ಞ ಇಟ್ಟುಕೊಂಡ. ಸಹಸ್ರ ಸ್ತವನ ಅಂತ. ಎಲ್ಲಿ? ಅಲ್ಲೇ ಕೈಲಾಸ ಪರ್ವತದ ಸ್ವಲ್ಪ ಕೆಳಗೆ ಹಿಮಾಲಯ ಪರ್ವತದಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಹೇಳಿ ಕಳಿಸಿದ, ಆಹ್ವಾನ ಕೊಟ್ಟ. ನಾನು ಒಂದು ಯಜ್ಞ ಮಾಡ್ತಾ ಇದ್ದೀನಿ, ಒಂದು 8 ದಿವಸ ದಿನ ಹೋಮ ಹವನ ಪೂರ್ಣಾಹುತಿ ಆಗ್ತದೆ, ಎಲ್ಲರೂ ಬರ್ರಿ. ಬೇಕಂತಲೇ ಈಶ್ವರನಿಗೆ ಆಹ್ವಾನ ಕೊಡಲಿಲ್ಲ ಅಳಿಯನಿಗೆ. ಯಾಕೆ? ಎಲ್ಲರಿಗೂ ಕರೆದು ಅಳಿಯನ ಬಿಟ್ಟರೆ ಅವಮಾನ ಮಾಡ್ದಂಗೆ ಆಗ್ತದೆ ಅಂತ. ಸರಿ ಎಲ್ಲ ನೋಡ್ರಿ, ಆಹ್ವಾನಂ ಪರಿವೃತ್ಯ ಆಂಗೀಚಕಾರ ದೇವತಾ, ಎಲ್ಲ ದೇವತೆಗಳಿಗೂ ಸಂತೋಷ ಆಯಿತು. ಎಲ್ಲ ಬರ್ಲಿಕ್ಕೆ ಹತ್ತಿದ್ರು. ಹೋಗೋ ಮುಂದೆ ಕೈಲಾಸದ ಮುಂದೆ ಹೋಗಬೇಕು, ರಸ್ತೆ ಮೇಲೆ. ಇವಳು ಸತೀದೇವಿ ನೋಡಿದ್ಲು, ದಾಕ್ಷಾಯಿಣಿ, ಈ ದೇವತೆಗಳು ಎಲ್ಲೂ ಹೋಗ್ತಾ ಇದ್ದಾರೆ ಅಂತ ಹೊರ ಬಂದು, ನೀವೆಲ್ಲ ಎಲ್ಲೂ ಹೋಗ್ತೀರಿ ದೇವತೆಗಳೇ ಅಂದರು. ಅಮ್ಮ ನಿಮ್ಗೆ ಗೊತ್ತಿಲ್ಲನು, ನಿಮ್ಮ ತಂದೆಯಾದ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಇಟ್ಕೊಂಡಾನೆ, ಮುಗಿತಾ ಬಂದದೆ. ಇವತ್ತು ಕೊನೆ ದಿವಸ, 8 ದಿವಸ ಆಯಿತು, ಇವತ್ತು ಕೊನೆ ದಿವಸ, ಇವತ್ತು ಪೂರ್ಣಾಹುತಿ ಆಗ್ತದೆ. ಹೌದಾ? 8 ದಿವಸ ಆಯಿತಾ? ಮತ್ತು ನಮ್ಮಪ್ಪ ನಮ್ಗೆ ಯಾಕೆ ಹೇಳಿ ಕಳಿಸ್ಲಿಲ್ಲ? ನೋಡ್ರಿ, ಅಂತರ್ಗತ್ವಾತು ಭೂಜಿಷ್ಟಾಂ ಸಾ ದೇವಿ ವಾಕ್ರಮ ಬ್ರವೀತ್. ಒಳಗೆ ಬಂದು ಗಂಡನ್ ಕೇಳ್ತಾಳೆ ಈಶ್ವರನಿಗೆ, ಸ್ವಾಮಿ ನಮ್ಮ ತಂದೆ ಅಂದರೆ ನಿಮ್ಮ ಮಾವಂದರು ದಕ್ಷ ಪ್ರಜಾಪತಿ ನಮ್ಮ ತಂದೆ ಒಂದು ಯಜ್ಞ ಮಾಡಲಿಕ್ಕೆ ಅಂತ, ಇವತ್ತು ಕೊನೆ ದಿವಸ ಪೂರ್ಣಾಹುತಿ, ನಾವು ಹೋಗೋಣ. ಈಶ್ವರ ಅಂದ, ವಿನಾಕ್ವಾನಂನ ಗಮಯಿತಂ ಇತಿ ವೇದವಿದು. ಎಲ್ಲೇ ಆಗಲಿ ಕರೆದೇ ಹೋಗಬಾರ್ದು. ಬೇಕಾದಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲ, ನಮಗೊಂದ್ಸರಿ ಕರಿಬೇಕು. ಎಲ್ಲರಿಗೂ ಅನುಭವ ಇದೆ. ನಮ್ಮ ಮಗ್ಗಲ ಮನೆಗೆ ಯಾರ್ದೋ ಮನೆಗೆ ಒಂದು ಕಾರ್ಯಕ್ರಮ ಇರ್ತದೆ, ಏನೋ ಒಂದು ಪೂಜೆ ಇರ್ತದೆ, ಎಲ್ಲರಿಗೂ ಊಟ ಇರ್ತದೆ, ಎಲ್ಲರಿಗೂ ಕರೆದಿರ್ತಾರೆ. ಮರ್ತೋ ಏನೋ ನಮಗೆ ಬಿಟ್ಟಿರ್ತಾರೆ. ನಾವೇನು ಅನ್ಕೋತೀವಿ, ನಮಗೆ ಯಾಕೆ ಬಿಟ್ಟರು, ನಮಗೆ ಎಷ್ಟು ಬೇಕಾದವರು, ದಿನ ಭೇಟಿ ಆಗ್ತೀವಿ, ದಿನ ಒಬ್ರಿಗೊಬ್ರು ಮನೆಗೆ ಹೋಗ್ತೀವಿ, ನಮಗೆ ಯಾಕೆ ಕರೆದಿಲ್ಲ ಅಂತ ಕೆಲವ್ರು ಏನು ಮಾಡ್ತಾರೆ, ಹಂಗಾರೆ ಮರ್ತಾರೋ ಏನೋ, ಸುಮ್ಮನೆ ಹೋಗ್ಲಿಕ್ಕೂ ಸಂಕೋಚ. ಒಂದು ಕೆಲಸ ಮಾಡ್ತೀನಿ, 1-2-3 ಸತಿ ಅವ್ರ ಮನೆ ಮುಂದೆ ಓಡಾಡ್ತೀನಿ, ನಾನು ನೋಡ್ಯಾರ ಕರೀಲಿ ಅಂತ. ಏಕೆ ಅಷ್ಟು ಬೇಕಾದವರು ಅಂತ. ಅದಕ್ಕೆ ಆದರೆ ಶಾಸ್ತ್ರ ಒಪ್ಪಲ್ರಿ. ಅವರು ಯಾಕೆ ಬಿಟ್ಟಾರೋ ಏನೋ, ನಮಗೆ ಕರೀದ ಹೋಗಬಾರ್ದು. ಇವತ್ತಿನ ಕಾಲದಲ್ಲಿ ಮನೆ ಬಂದು ಕರೀದ ಕಾಲದಲ್ಲಿ ಫೋನ್ ಮಾಡಬೇಕು, ಮೆಸೇಜ್ ಹಾಕಬೇಕು, ಯಾರ ಮುಖಾಂತರ ಹೇಳಿ ಕಳಿಸಬೇಕು. ನಮಗೆ ಬೇಕಾದವರು ಅಂತ ಹೋಗಬಾರ್ದು. ಪಾರ್ವತಿ ಅಂದ್ಲು, ಅಲ್ರಿ ಯಾಕೆ ಕರಿಬೇಕು? ಒಂದು ಶಾಸ್ತ್ರ ಅದರಿ, ಈ 3 ಕಡೆಗೆ ಕರೆದಿದ್ದರೂ ಹೋಗ್ಬೋದು. ಎಲ್ಲಿ? ತಂದೆ ತಾಯಿಗಳು ಮಕ್ಕಳ ಮನೆಗೆ ಬರಬೇಕಾದ್ರೆ ನಮ್ಮ ಮಗ ಕರೀಲಿ ಹೋಗ್ತೀನಿ ಅನ್ನಬಾರ್ದು. ಅಥವಾ ಮಗ ಅಪ್ಪನ ಮನೆಗೆ ಬರಬೇಕಾದ್ರೆ ನಮ್ಮಪ್ಪ ನಂಗೆ ಕರೀಲಿ ನಾ ಬರ್ತೀನಿ ಅನ್ನಬಾರ್ದು. ಈಗ ಯಾವುದೋ ಬೇರೆ ಊರಿನ ಮಗ ಇರ್ತಾನೆ, ಅಪ್ಪ ಇಲ್ಲಿರ್ತಾನೆ, ನಮ್ಮಪ್ಪ ಕರೆದಿಲ್ಲ ನಾವು ಹೋಗಲ್ಲ ಅನ್ನಬಾರ್ದು. ಅಪ್ಪನ ಮನೆಗೆ ಯಾವ ಬೇಕಾದ್ರೂ ಮಗ ಬರಬಹುದು. ಅಳಿಯ ಮಾವನ ಮನೆಗೆ ಬರಬೇಕು, ಆದರೆ ಒಂದು ಸ್ವಲ್ಪ ಗೌರವ ಇರಬೇಕು. ಬರ್ರಿ ಅಂತ ಅನ್ಬೇಕು ಅವರು, ಅವಾಗ ಹೋಗಬೇಕು. ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ದೇವಸ್ಥಾನದವ್ರು ಬಂದು ನಂಗೆ ಕರೀಲಿ, ಆ ದೇವ್ರ ದರ್ಶನಕ್ಕೆ ಹೋಗ್ತೀನಿ. ಅಯ್ಯ, ನಿಂಗೆ ದೇವ್ರು ಬೇಕಾದ್ರೆ ನೀವು ಹೋಗೋರು, ಕರೀಲಿ ಬಿಡಲಿ. ಗುರುಗಳ ಮನೆಗೆ ಶಿಷ್ಯರು ಹೋಗಬೇಕಾದ್ರೆ ನಮ್ಮ ಗುರುಗಳು ಕರೀಲಪ್ಪ ನಾ ಹೋಗ್ತೀನಿ ಅಲ್ಲ, ನನಗೆ ಬೇಕಾದ್ರೆ ನಾ ಹೋಗಬೇಕು, ಪಾಠ ಪ್ರವಚನ. ಹಾಗೆ ಇವೆಲ್ಲ ಹೇಳಿದ್ಲವಳು. ಅದಕ್ಕೆ ಅವಳಂದ್ರು ರುದ್ರದೇವರು ಇಲ್ಲ, ಅದಲ್ಲ,
ನಿಮ್ಮ ತಂದೆ ಮಾಡ್ತಿರೋ ಯಜ್ಞ ನನಗೆ ಅವಮಾನ ಮಾಡಬೇಕು ಅಂತ. ಯಾಕೆ? ನೀವೇನು ತಪ್ಪು ಮಾಡಿರಿ? ಏನಿಲ್ಲ. ಈ ಒಂದು 8-10 ದಿವಸದ ಕೆಳಗೆ ಒಂದು ಸಭೆ ಒಳಗೆ ನಾವು ಕೂತಾಗ ನಿಮ್ಮ ಅಪ್ಪ ಬಂದರು. ನಾನು ಜಪ ಮಾಡ್ತಿದ್ದೆ. ಜಪ ಮಾಡೋ ಹೊತ್ತಿನಾಗೆ ಬಿಟ್ಟು ಹೇಳಬಾರ್ದು. ನಾನು ಮೈ ಮೇಲೆ ಎಚ್ಚರಿದ್ದಿಲ್ಲ, ಅಷ್ಟು ಜಪ ಮಾಡ್ತಾ ಕಣ್ಣು ಮುಚ್ಚಿ ಕೂತಿದ್ದೆ. ಅವರು ಬಂದಿದ್ದು ನಾನು ನೋಡಲಿಲ್ಲ. ಅದೇ ಒಂದು ದೊಡ್ಡ ತಪ್ಪು ಅಂತಂದು ನನ್ನನ್ನು ಭಾಳ ಅವಮಾನ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇರಲಿ, ನಾವಲ್ಲಿ ಹೋಗಬಾರ್ದು. ಅವಳಂದ್ಲು, ಅಲ್ರಿ ಎಂಥ ಕೆಲಸ. ಅವಳು ಸಾಮಾನ್ಯವಾಗಿ ಎಲ್ಲ ಹೆಂಡತಿಯರು ಹೇಳೋದಿದೆ ಮಾತು. ಅಲ್ರಿ, ನಮ್ಮಪ್ಪಂಗೆ ಸಿಟ್ಟು ಬರೋಂಗೆ ಯಾಕೆ ಮಾಡಿದ್ರಿ? ಗುಂಪಿನಾಗ ಗೋವಿಂದ ಎದ್ದು ನಿಂತಿದ್ರೆ ಆಗೋತಪ್ಪ. ಎಲ್ಲರೂ ನೀವು ಎದ್ಬಿಟ್ರೆ ಆಯ್ತು, ನೀವು ಯಾಕೆ ಹೇಳಲಿಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ನಾವು ಯಾರು ಬಂದಾಗ ಹೇಳಬೇಕು, ಯಾರು ಬಂದಾಗ ಹೇಳಬಾರ್ದು ಅಂತ ನಿಯಮ ಇದೆ ರೀ. ಈಗ ನಾವು ಮನೆಗೆ ಕೂತಿರ್ತೀವಪ್ಪ, ಈ ಊರಿನ ಮಿನಿಸ್ಟ್ರೇ ಬಂದರು ಅಂತ ತಿಳ್ಕೊಳ್ರಿ. ಮಿನಿಸ್ಟ್ರು ಬಂದಾಗ ನಾವು ಎದ್ದು ಹೋಗ್ಬೇಕು. ಎದ್ದು ಹೋಗಿ ಬರೀ ಇಲ್ಲಿವರೆಗೂ ಬಂದಿರಿ ಅನ್ಬೇಕು. ಅದು ಬಿಟ್ಟು ನಾವು ಕೂತಲ್ಲೇ ಕೂತು ಒಬ್ಬನ ಕಸ ಹುಡುಕ್ತಿರ್ತಾನೆ, ಮಂತ್ರಿ ಒಳಗೆ ಕರಿಯಪ್ಪ ಅಂದ್ರೆ ಒಂದು ಕಸಬರಿಗೆ ತೊಗೊಂಡು ಬರೀ ಒಳಗೆ ಅಂದರೆ ಗೌರವ ಇರ್ತದೇನೋ? ಇಲ್ಲ ಅಂತ. ಅಥವಾ ನಮ್ಮ ಗುರುಗಳು ಬಂದರು, ಸ್ವಾಮಿಗಳು ಬಂದರು, ದೊಡ್ಡವರು ಬಂದರು, ನಾವು ಎದ್ದು ಹೋಗಲೇಬೇಕು. ಚಿಕ್ಕವರು ಬಂದಾಗ ಕಸ ಹುಡುಗೋರು ಯಾರೋ ಭಿಕ್ಷುಕರು ಬಂದಾಗ ಎದ್ದೆದ್ದು ಹೋಗಬಾರ್ದು. ಹಾಗೆ ರುದ್ರದೇವರು ಹೇಳ್ತಾರೆ, ನಾನು ಯಾಕೆ ಹೇಳಲಿಲ್ಲ? ನಾನು ನರಸಿಂಹದೇವರು ಜಪ ಮಾಡ್ತಿದ್ದೆ, ಆ ಜಪ ಬಿಟ್ಟು ಹೇಳಬಾರ್ದು, ಅದಕ್ಕೆ ಹೇಳಲಿಲ್ಲ. ಇರಲಿ, ಈಗ ಹೋಗೊಂಬರ್ರಿ ಅಂದರು. ಇಲ್ಲ, ನಾನು ಬರಬಾರ್ದು, ಯಾಕೆಂದ್ರೆ ನನಗೆ ಒಂದು ಸ್ವಲ್ಪ ಕರಿಬೇಕು. ಅಲ್ರಿ, ಕಲಿಬೇಕು ಯಾಕೆ? ಹಂಗೆ ಒಂದು ಕೆಲಸ ಮಾಡಿರಿ, ನಾನು ಹೋಗಲ್ಲ. ನೋಡು ಸತಿ ದಾಕ್ಷಾಯಿಣಿ, ನಾನು ನಿನಗೆ ಹೋಗು ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ. ನನ್ನ ಕೇಳಿದರೆ ಕರೀದೆ ಹೋಗಬಾರ್ದು. ಅಲ್ರಿ, ನಮ್ಮ ಅಕ್ಕಂಗೆಂದೆಲ್ಲ ಬಂದಿರ್ತಾರೆ, ಎಲ್ಲರೂ ಇರ್ತಾರೆ, ಸಂಭ್ರಮ ಇರ್ತದೆ. ಹೆಣ್ಮಕ್ಕಳಿಗೆ ತವ್ರ ಮನೆಯಲ್ಲಿ ಒಂದೇನೋ ಕಾರ್ಯಕ್ರಮ ಇದೆ, ಎಲ್ಲ ಅಕ್ಕಂಗೆ ಅಂದ್ರೆ ಬರ್ತಾರೆ ಅಂದರೆ ಭಾಳ ಹೋಗಬೇಕು ಅಂತ ಆಸೆ ಎಲ್ಲ ಸ್ತ್ರೀಯರಿಗೂ. ಈಗಾತು ಹಿಂದಾತು. ಅಲ್ರಿ, ನಾನು ಹೋಗ್ತೀನಿ ರೀ ಅಂದರು. ಕೊನೆಗೆ ಈಶ್ವರ ಅಂದ, ಒಂದು ಕೆಲಸ ಮಾಡು, ನಾನು ನಿನಗೆ ಹೋಗು ಅಂತ ಹೇಳಲ್ಲ, ಬೇಡ ಅಂತ ಹೇಳಲ್ಲ, ನಿನ್ನಿಷ್ಟ ಅಂದುಬಿಟ್ಟ. ಹಾಗೆ ನಾನು ಹೋಗ್ತೀನಿ ಅಂತ ಹೊರಟು ಬಿಟ್ಲು ಅವಳು. ನೋಡ್ರಿ, ತತ್ರ ಗತ್ವಾ ನಿಷ್ಪಿಡ್ಯಾತ ಯಜ್ಞಾನಾಂ ಯಜ್ಞಮುತ್ತಮಂ ಸ್ವಪಿತೃ ಸಮೀಪೋ ಗತ್ವ ಬಂದು ಕೂಡಲೇ ಹೋಮ ನಡೀತಾ ಇದೆ. ಮೇಲೆ ಕೂತ್ಕೊಂಡು ಹೋಮ ಮಾಡ್ತಾ ಇದ್ದಾನೆ. ಎಲ್ಲ ಕೂತಾರೆ. ಆ ಕಡೆಗೆ ಅವ್ರ ತಾಯಿ, ಅವರ ಅಕ್ಕಂಗೆಂದರು ಕೂತಾರೆ. ಇಲ್ಲಿ ದಕ್ಷ ಪ್ರಜಾಪತಿ ಹೋಮ ಮಾಡ್ತಾ ಇದ್ದಾನೆ. ಇವಳು ಒಳಗೆ ಹೋದ್ಲು. ಇವಳು ಏನು ತಿಳ್ಕೊಂಡ್ಲು, ನಾವು ಹೋದ ಕೂಡಲೇ ನಮ್ಮಪ್ಪ ನನಗೆ ಭಾಳ ಗೌರವ ಮಾಡ್ತಾನೆ ಅಂತಂದು ಒಳಗೆ ಹೋಗಿ ಅಪ್ಪನ ಹತ್ರ ಹೋಗಿ, ಅಪ್ಪ ನಾನಪ್ಪ ನಿನ್ನ ಮಗಳು ದಾಕ್ಷಾಯಿಣಿ ಬಂದೀನಿ ಎಂದಳು. ಅವಳನ್ನು ನೋಡಿ ನಗುಮುಖ ಕೂಡ ಮಾಡಲಿಲ್ಲ. ಅವಳನ್ನು ನೋಡಿ ನೋಡ್ದಂಗೆ ಇದ್ದುಬಿಟ್ಟ. ಬಾ ಅಂತರಲಿಲ್ಲ. ಅಪ್ಪ ನಾನಪ್ಪ ನಿನ್ನ ಮಗಳು ಸತಿ. ಅವಳು ಇಟ್ಲತ್ತಿದ್ದ. ಅವಳು ಇಟ್ಲಾಗಿದ್ದ ಬಂದು, ಅಪ್ಪ ನಾನು ಬಂದೀನಿ. ನೋಡಲೇ ಇಲ್ಲ, ಮುಖ ಕೊಟ್ಟೇ ಮಾತಾಡಲಿಲ್ಲ ರೀ. ಅಷ್ಟೇ ಅಲ್ಲ, ಒಂಥರ ಸಿಟ್ಟಿನಾಗಿದ್ದಂಗಿದ್ದ. ಅಪ್ಪ ಅಂತ 2-3 ಸತಿ ಹೇಳಿದ್ಲು. ಕಣ್ಣ ನೀರು ಬಲಿಗೆ ಹತ್ತಿಬಿಡ್ತು. ಯಾಕೆ? ಯಾರಾದರೂ ಒಬ್ಬ ಸ್ತ್ರೀ ತನ್ನ ತಂದೆ ಮನೆಗೆ, ಗಂಡನ ಮನೆಯಿಂದ ತಂದೆ ಮನೆಗೆ ಬಂದಾಗ, ತಂದೆ ಆಯಿತು, ತಾಯಿ ಆಯಿತು, ಅಣ್ಣ ಆಯಿತು, ಅತ್ತಿಗೆ ಆಯಿತು, ನಮಗೆ ಸರಿಯಾಗಿ ಗೌರವ ಕೊಡದಿದ್ದರೆ, ಸರಿಯಾಗಿ ನಮಗೆ ಒಂದು ಆದರ ಬಾ ಅಂತನ್ಲಿದ್ರೆ ಮನಸ್ಸಿಗೆ ಭಾಳ ದುಃಖ ಆಗ್ತದೆ. ಸ್ತ್ರೀಯರಿಗೆ ಕಣ್ಣ ನೀರು ಬಂತು. ಕಣ್ಣು ಒರೆಸ್ಕೊಂಡು ಅವ್ರ ಅಮ್ಮನ ಹತ್ರ ಬಂದರು, ಪ್ರಸೂತಿ ಹತ್ರ. ಅಮ್ಮ ಯಾಕೆ ಅಪ್ಪ ಯಾವುದೋ ಹಳೆಯ ಸಿಟ್ಟಿಟ್ಕೊಂಡು ನನ್ನ ಯಾಕೆ ಮಾತಾಡಿಸ್ಲಿಲ್ಲ? ಇರಲಿ ಬಿಡು, ಏನಾಗ್ತದೆ. ಅಲ್ಲ, ನಾ ಅಪ್ಪನಗಳಿಗೆ ಎಷ್ಟು ಕೈ ಮುಗಿದ್ರು ನಾನು ನೋಡಲಿಲ್ಲ. ಇರಲಿ ಹೋಮ ಮುಗಿಲಿ, ನಾ ಎಲ್ಲ ಸಮಾಧಾನ ಮಾಡ್ತೇನೆ, ಕೂತ್ಕೋ ಈಗ ಅಂದ್ಲು. ಪಾಪ ಅಲ್ಲೇ ಹೋಮ ನಡೀತಿದ್ದು, ಕೂತಿದ್ಲು. ಅಷ್ಟೊತ್ತಿಗೆ ಏನಾಗಿದೆ, ಅವರು ಹೋಮ ಮಾಡಿಸ್ತಿದ್ರಲ್ಲ, ಹೋಮ ಹಾಕಬೇಕಾದ್ರೆ ಎಲ್ಲರಿಗೂ ಗೊತ್ತಿದೆ. ಒಬ್ಬರು ಚರು ಅಂತ ಹಾಕ್ತಿರ್ತಾರೆ, ದಕ್ಷ ಪ್ರಜಾಪತಿ ತುಪ್ಪ ಹಾಕ್ತಿರ್ತಾನೆ. ಅವರು ಪುರೋಹಿತರು ಹಾಕಪ್ಪ ಆಹುತಿ ಹಾಕು, ವಿಷ್ಣವೇ ಸ್ವಾಹ ವಿಷ್ಣವೇ ಇದನ್ನ ಮಮ ಅಂತ ಆಹುತಿ. ಮತ್ತು ಬ್ರಹ್ಮಣೇ ಸ್ವಾಹ ಬ್ರಹ್ಮಣ ಇದನ್ನ ಮಮ, ಇಂದ್ರಾಯ ಸ್ವಾಹ ಇಂದ್ರಾಯ ಇದನ್ನ ಮಮ, ಅಗ್ನೇಯ ಸ್ವಾಹ ಅಗ್ನೇ ಇದನ್ನ ಮಮ, ರುದ್ರಾಯ ಸ್ವಾಹ ಅಂತ ಅನ್ಲಿಕ್ಕೆ ಹೋದರು ಅವ್ರು ಪುರೋಹಿತರು. ತಡೀರಿ, ನಾವು ರುದ್ರನಿಗೆ ಆಹುತಿ ಕೊಡಲ್ಲ ಅಂದರು. ಇಲ್ಲ ದಕ್ಷ ಪ್ರಜಾಪತಿ, ಹೋಮದಲ್ಲಿ ರುದ್ರ ದೇವರಿಗೆ ಹೋಮ ಆಹುತಿ ಕೊಡಲಿಕ್ಕೆ ಬೇಕು. ಅವನೇನ್ರಿ ಮೂರ್ಖ, ಅಯೋಗ್ಯ, ಕೊಡಲ್ಲ ಅಂದ್ಬಿಟ್ಟ. ಅಂದು ಕೂಡಲೇ ಅವರು ತಪ್ಪಾಗ್ತದೆ, ನಾ ಹೇಳ್ದಂಗೆ ನೀವು ಮಾಡಿರಿ, ನಮಗೆ ರುದ್ರನ ನಾವು ಆಹುತಿ ಕೊಡಲ್ಲ. ಅವನೇನ್ರಿ ಮೂರ್ಖ ಮತ್ತೊಂದ. ಅಂದು ಕೂಡಲೇ ನೋಡ್ರಿ, ಇಲ್ಲಿ ಕೂತಿದ್ಲು ಹೆಂಡತಿ ಸತೀದೇವಿ. ತಶ್ರುತ್ವಾ ತದೇವಶ್ಚ ಸಾ ಸಾಧ್ವಿ ದುಃಖಕಾತರಂ ಪರಿವೀಕ್ಷಶ್ಚ ತದೃಶ್ಯಂ ಕರ್ಣೇನ ಪರಿತಾಪಿತಂ. ಅವಳಿಗೆ ಎಷ್ಟು ದುಃಖ ಆಯಿತು.
ಶಾಸ್ತ್ರ ಹೇಳ್ತದೆ ಈ 3 ಕೆಲಸವನ್ನು ನಾವು ಮಾಡಬಾರ್ದ್ರಿ. ಯಾವುದು? ಹೆಂಡತಿ ಆದವಳು ತನ್ನ ಗಂಡನಿಗೆ ಯಾರಾದರೂ ಬೈತಿದ್ರೆ, ನಿಂದ ಮಾಡ್ತಿದ್ರೆ, ಅವಮಾನ ಮಾಡ್ತಿದ್ರೆ ಸುಮ್ಮನೆ ಕೂತ್ಕೋಬಾರ್ದು. ಶಕ್ತಿ ಇದ್ದರೆ ಹೋಗಿ ಅವ್ರು ಬಾಯಿ ಮುಚ್ಚಬೇಕು, ಇಲ್ಲ ಹೋರಾಡಬೇಕು, ಇಲ್ಲ ಕಿವಿ ಮುಚ್ಕೊಂಡು ಕೂಡಬೇಕು. ಅದು ಆಗಲಿದ್ದರೆ ಎದ್ದು ಹೋಗಬೇಕು. ಸತಿ ನಿಜವಾದ ಪತಿವ್ರತೆಯಾದ ಹೆಂಡತಿ ಗಂಡನಿಗೆ ಯಾರಾದರೂ ಬೈತಿದ್ರೆ ಅದನ್ನು ಕೇಳಬಾರ್ದು. ಅದರಂತೆ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ನಮ್ಮ ಮುಂದೆ ನಮ್ಮ ತಂದೆ ತಾಯಿಗಳಿಗೆ ಬೈತಿದ್ರೆ ಶಕ್ತಿ ಇದ್ದರೆ ಅವ್ರು ಬಾಯಿ ಮುಚ್ಚಬೇಕು, ಇಲ್ಲ ಹೋರಾಡಬೇಕು, ಇಲ್ಲ ಕಿವಿ ಮುಚ್ಕೋಬೇಕು, ಇಲ್ಲ ಎದ್ದು ಹೋಗಬೇಕು. ಗುರುಗಳಿಗೆ ನಮ್ಮ ಎದುರಿಗೆ ಯಾರು ನಿಂದ ಮಾಡ್ತಿದ್ರೆ ನಮ್ಮ ಗುರುಗಳಿಗೆ ಅದನ್ನು ಕೇಳ್ತಾ ಕೂಡಬಾರ್ದು, ಕಿವಿ ಮುಚ್ಕೋಬೇಕು, ಇಲ್ಲ ಎದ್ದು ಹೋಗಬೇಕು. ಹಾಗೆ ಇವಳಂದ್ಲು ಕಿವಿ ಮುಚ್ಕೊಂಡು, ಅಯ್ಯೋ ನಮ್ಮ ಯಜಮಾನರು ನನ್ನ ಮುಂದೆ ಅಯೋಗ್ಯ ಮೂರ್ಖ ಅಂತ ಇದ್ದಾರೆ, ನಾನು ಗಂಡನ ನಿಂದ ಕೇಳಲಿಕ್ಕೆ ಬಂದಾಗತ್ತಲ್ಲ, ನಾನು ಯಾಕಾರ ಬಂದೇ ಇಲ್ಲೇ. ಅವಳು ಭಾಳ ಪತಿವ್ರತೆ ಸತೀದೇವಿ ದಾಕ್ಷಾಯಿಣಿ. ಭಗವಂತನಿಗೆ ರುದ್ರದೇವರಿಗೆ ಭಾಳ ಅವಳು ಅತ್ಯಂತ ಪ್ರೀತಿ ಪಾತ್ರಳು, ಅತ್ಯಂತ ಪತಿವ್ರತೆ. ಚೇಚೆ ನಾನು ತಪ್ಪು ಮಾಡಿಬಿಟ್ಟೆ, ಬರಬಾರ್ದಾಗಿತ್ತಿಲ್ಲಿ. ನಮ್ಮ ಮನೆಯವರು ಅಂದರು ಹೋಗಬೇಡ, ಅವರು ನನಗೆ ಅವಮಾನ ಮಾಡಬೇಕು ಅಂತ ಹೋಮ ಇಟ್ಕೊಂಡಾರೆ, ಅದಕ್ಕೆ ನಾನು ಕರೆದಿಲ್ಲ. ಎಷ್ಟು ಹೇಳಿದರು, ಗಿಳಿಗೆ ಹೇಳ್ದಂಗೆ ಹೇಳಿದರು, ನಾ ಯಾಕಾರ ಬಂದೆಪ್ಪ. ಹಾಗಾದರೆ ನೋಡ್ರಿ, ಯಾಭಿಹಿ ಸ್ತ್ರೀಹಿ ಶೃಣ್ವತಾಂ ನಿಂದಾ ವಾಕ್ಯಂ ತದ್ದೇಹಂ ನಿಷೀದವರ್ತಿತಂ. ಅಂದರೆ ಯಾವ ಸ್ತ್ರೀ ತನ್ನ ಗಂಡನ ನಿಂದೆಯನ್ನು ಕೇಳಿಕೊಂಡು, ಯಾರ ಗಂಡನ ಬೈತಿದ್ರೆ ಅದನ್ನು ಕೇಳಿಕೊಂಡು ಹಾಗೆ ಮನೆಗೆ ಹೋದರೆ ಅವಳ ದೇಹ ನಿಷಿದ್ಧ ಇದ್ದಂಗೆ. ಯಾಕೆ ಗಂಡನಿಂದ ಕೇಳಿದರೆ ದೇಹಕ್ಕೆ ಮೈಲಿಗಿದ್ದಂಗೆ. ನಾನಂದ್ಲು ಈ ದೇಹ ಮೈಲಿಗೆ ಆಗಿಬಿಡ್ತು. ನನ್ನ ಅತ್ಯಂತ ಶ್ರೇಷ್ಠರಾದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಅತ್ಯಂತ ದಯಾಸಾಗರರಾದ ಆ ರುದ್ರದೇವರಿಗೆ, ನನ್ನ ಯಜಮಾನರಿಗೆ ನನ್ನ ಅಪ್ಪ ಬೈದಿದ್ದನ್ನು ಕೇಳ್ಕೊಂಡು ನಾನು ಮನೆಗೆ ಹೋಗಲ್ಲ. ಮನೆಗೆ ಹೋದರೆ ಕೇಳ್ತಾರೆ ನಮ್ಮ ಯಜಮಾನರು, ಏನಾಯ್ತು ಅಂತ ನಾನು ಹೇಳಬೇಕಾಗ್ತದೆ. ಆದ್ದರಿಂದ ಈ ದೇಹವೇ ಬೇಡ, ಏಕೆ ಈ ದೇಹ ನಿಷಿದ್ಧವಾಗಿದೆ. ನಿಷಿದ್ಧವಾದ ಈ ದೇಹ ತಗೊಂಡು ನಾನು ಮನೆಗೆ ಹೋಗೋದಿಲ್ಲ, ಏಕೆ ನನ್ನ ಗಂಡನ ಸೇವೆಗೆ ಇದು ದೇಹ ಸರಿ ಹೋಗೋದಿಲ್ಲ ಅಂತಂದು ಮನಸ್ಸು ಮಾಡಿದ್ಲು. ನೋಡಿ, ಪದ್ಮಾಸೀನಂ ತಥೋ ಕೃತ್ವ ತತ್ವೈವ ಉಪಪಶ್ಯತಾಂ. ಮತ್ತು ಉಪತಿಷ್ಠಶ್ಚಮೇವಶ್ಚ ಜಠರಾಗ್ನಿಂ ಪರಾವೃತಂ. ಅವಳು ಏನು ಮಾಡಿಬಿಟ್ಲು, ಅಲ್ಲಿ ಕೂತು ಪದ್ಮಾಸೀನ ಕೂತು ಎಲ್ಲರ ಹೊಟ್ಟೆಯಲ್ಲಿ ಒಂದು ಅಗ್ನಿ ಇರ್ತದೆ ರೀ, ನಮ್ಮೆಲ್ಲರ ಹೊಟ್ಟೆಗೂ ಇರ್ತದೆ. ಅದಕ್ಕೆ ಜಠರಾಗ್ನಿ ಅಂತಾರೆ. ಇದನ್ನು ಕೃಷ್ಣ ಭಗವದ್ಗೀತೆಗೆ ಹೇಳ್ಯಾನೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅಂದರೆ ಎಲ್ಲರ ಹೊಟ್ಟೆಯಲ್ಲಿ ನಾನು ಜಠರಾಗ್ನಿಯಾಗಿದ್ದೀನಿ. ಎಷ್ಟಿರ್ತದೆ ರೀ ನಮ್ಮ ದೇಹದಲ್ಲಿ ಅಗ್ನಿ? ದೊಡ್ಡದಲ್ಲ, ಒಂದು ಕುದುರೆ ಬಾಲ ಇರ್ತದಲ್ಲ, ಒಂದು ಬಾಲ ಅದನ್ನು 100 ಭಾಗ ಮಾಡಬೇಕು, ಕಾಣೋದೇ ಇಲ್ಲ. ಇಷ್ಟು ಅತ್ಯಂತ ಕಣ್ಣಿಗೆ ಕಾಣದಷ್ಟು ಮೈಕ್ರೋಸ್ಕೋಪಿಕ್, ಅಷ್ಟು ಚಿಕ್ಕ ಪ್ರಮಾಣದಲ್ಲಿ ಜಠರಾಗ್ನಿ ನಮಗಿರ್ತದೆ. ಅದು 24 ತಾಸು ಉರಿತಿರ್ತದೆ. ಆ ಜಠರಾಗ್ನಿ ಆರಿತು ಅಂದರೆ ಮನುಷ್ಯ ಹೋದ ಅಂತ ಅರ್ಥ. ಅದು ಆರೋದೇ ಇಲ್ಲ, ಜೀವ ಇರೋ ತನಕ ಇರ್ತದೆ. ಈ ವಿಚಾರ ನಾನು ನಿಮಗೆ ಹೇಳಲಿಕ್ಕೇ ಬೇಕು. ಆ ಜಠರಾಗ್ನಿ ಇದೆ ಅಲ್ಲ, ಎಲ್ಲಿರ್ತದಪ್ಪ? ದೇಹದ ನಾವು ಆಹಾರ ತೊಗೊಳ್ತೀವಲ್ಲ, ಒಳಗೆ ಹೋದ ಮೇಲೆ ಅದು ಜಠರಾಗ್ನಿ ಇಷ್ಟಿರ್ತದೆ. ಅದರ ಮೇಲೆ ಒಂದು ಬಟ್ಲಿದ್ದಂಗೆ ಇರ್ತದೆ, ನೀರಿನ ಪ್ಲಾಸ್ಟಿಕ್ ಬಟ್ಲಿದ್ದಂಗೆ. ಅದರೊಳಗೆ ನೀರು, ನಾವು ಆಹಾರ ಆಗಲ್ಲ, ಅದು ಬೀಳ್ತಿರ್ತದೆ. ಈ ಕೆಳಗೆ ಜಠರಾಗ್ನಿ ಅದನ್ನು ಕುದಿಸ್ತಾ ಇರ್ತದೆ, ಪಚನ ಮಾಡ್ತಿರ್ತದೆ. ಅದಕ್ಕೆ ಮತ್ತು ಕೃಷ್ಣ ಇದೇ ಹೇಳೋದು, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ನಾನು ಪ್ರಾಣಿಗಳ ದೇಹದಲ್ಲಿ ಜಠರಾಗ್ನಿಯಾಗಿದ್ದೀನಿ. ನಾನು ಅದನ್ನು ಚೆನ್ನಾಗಿ ಪಚನ ಮಾಡಿ, ಒಂದು ಭಾಗ ರಕ್ತ, ಒಂದು ಭಾಗ ಮಾಂಸ, ಒಂದು ಭಾಗ ದೇಹಕ್ಕೆ ಶಕ್ತಿ, ಒಂದು ಭಾಗ ಬುದ್ಧಿಗೆ ಪ್ರಚೋದನೆ ಮಾಡ್ತೀನಿ. ಹಾಗಾದರೆ ಆ ಜಠರಾಗ್ನಿ ಅಷ್ಟೇ ಇದ್ದರೆ ಸರಿ, ಅದು ದೊಡ್ಡದಾಗಬಾರ್ದು. ಸತೀದೇವಿ ಏನು ಮಾಡಿಬಿಟ್ಲು, ಅವಳು ದೇವತೆ ನೋಡ್ರಿ, ತನ್ನ ಸಾಮರ್ಥ್ಯದಿಂದ ಆ ಜಠರಾಗ್ನಿಯನ್ನು ಜೋರಾಗಿ ಉರಿಲಿಕ್ಕೆ ಶುರು ಮಾಡಿಸ್ಬಿಟ್ಲು. ಅಂದರೆ ದಗದಗ ಉರಿಲಿಕ್ಕೆ ಹತ್ಬಿಡ್ತು. ಒಂದು ಕ್ಷಣಾರ್ಧಕ್ಕೆ ಸುಟ್ಟು ಬೂದಿ ಆಗಿಬಿಟ್ಲು ಅವಳು. ನೋಡಿ, ದೇಹ ಬಿಟ್ಟುಬಿಟ್ಲು. ಆಗ ಪರಿವೀಕ್ಷಶ್ಚ ತದೃಶ್ಯಂ ಹಾಹಾಕಾರಂ ಹಾ ಕುರ್ವನ್ ಕಲೇವರನ್. ಆಗ ಎಲ್ಲ ಹಾಹಾಕಾರ ಮಾಡಲಿಕ್ಕೆ ಬಿಟ್ರು. ಅವಳ ತಾಯಿ, ಅಯ್ಯೋ ಮಗಳೇ, ನೀನು ಎಂಥ ಕೆಲಸ ಮಾಡಿಬಿಟ್ಟೆ ಅಂದರು. ಅಪ್ಪ ಬಂದ, ಅವನಿಗೆ ಆವಾಗ ಒಂಥರ ಆಯ್ತು, ಅಯ್ಯೋ ಎಂಥ ಕೆಲಸ ಅಂತಲ್ಲ ಅಂತ. ಏನು ಮಾಡಬೇಕು? ಪುರೋಹಿತರಂದರು,
ನೋಡಪ್ಪ, ನೀನು ನಾಂದಿ ಇಟ್ಕೊಂಡ್ಯಾ, ನಾಂದಿ ಇಟ್ಕೊಂಡಾಗಿ ಮೈಲಿಗೆ ಇಲ್ಲ, ಬೇಗ ಹೋಮ ಮುಗಿಸ್ಬಿಡೋಣಂತೆ, ಆಮೇಲೆ ನಿನ್ನ ಮಗಳು ತೀರ್ಕೊಂಡಿದ್ದ ಬಗ್ಗೆ ವಿಚಾರ ಮಾಡು. ನೋಡ್ರಿ, ಎಲ್ಲ ಸುಮ್ಮನಿದ್ರು. ಆಗ ತಸ್ಮಿನ್ ಕಾಲೇ ಪರೇವಶ್ಚ ನಾರದೋ ಮುನಿ ಪುಂಗವ ಶೀಘ್ರಮೇವ ತಥೋ ಗಚ್ಚನ್ ಕೈಲಾಸ ಪುರಂ ಪ್ರತಿ. ಅಲ್ಲಿ ನಾರದರು ಬಂದಿದ್ರು. ಅಯ್ಯೋ, ಎಂಥ ಕೆಲಸ ಆಗ್ಬಿಡ್ತು ಪಾಪ, ಈಶ್ವರ ಬಂದಿಲ್ಲ, ಬರೀ ಸತಿ ಅವನ ಹೆಂಡತಿ ಬಂದಾಳೆ, ಇಲ್ಲಿ ಸುಟ್ಕೊಂಡು ದಗ್ಗಲಾಗಿಬಿಟ್ಲಲ್ಲಪ್ಪ, ಪಾಪ ರುದ್ರಂಗೆ ಹೇಳಬೇಕು ಅಂತ ಓಡಿ ಬಂದರು. ನೋಡ್ರಿ ಪಾಪ ರುದ್ರದೇವರು ಕೂತಿದ್ರು. ಬರ್ರಿ ನಾರದರು, ಏನು ದೂರ ಬಂದಿರಿ? ಪರಮಾತ್ಮ, ನಿನಗೇನು ಗೊತ್ತಿಲ್ಲನು, ಇಲ್ಲಿ ಯಾಕೆ ಕೂತಿಯಪ್ಪ? ಯಾಕೆ? ಅಲ್ಲಿ ದೊಡ್ಡ ಅನಾಹುತ ಆಗಿದೆ. ಏನಾಗಿದೆ? ನಿನ್ನ ಹೆಂಡತಿ ಬಂದಿದ್ದಲ್ಲ, ಸತೀದೇವಿ ದಾಕ್ಷಾಯಿಣಿ, ಅವಳು ಅಲ್ಲಿ ಬಂದಾಗ ಆ ನಿನ್ನ ಮಾವ ದಕ್ಷ ಪ್ರಜಾಪತಿ ನಿನಗೆ ಏನೋ ಕೆಟ್ಟ ಮಾತು ಆಡ್ದ ಅಂತಂದು ಅದೇ ಮನಸ್ಸಿನಾಗ ಇಟ್ಕೊಂಡು ಅಪ್ಪನ ಗಂಡನಿಂದ ಕೇಳಿದೆ ಅಂತಂದು ಆ ದೇಹನೇ ಬೇಡ ಅಂತ ಅಲ್ಲಿ ಸುಟ್ಟು ಬೂದಿ ಆಗಿಬಿಟ್ಲು. ಸತೀದೇವಿ ಸುಟ್ಟು ಬೂದಿ ಅಲ್ಲ. ನೋಡ್ರಿ, ಇಷ್ಟೊತ್ತು ತನಕ ಶಾಂತವಾಗಿದ್ದಂಥ ರುದ್ರದೇವರು ಅವರು ಸಿಟ್ಟು ಬರಬಾರ್ದ್ರೆ, ಈಶ್ವರಂಗೆ ಸಿಟ್ಟು ಬಂದರೆ ಲೋಕವೇ ಪ್ರಳಯ ಆಗ್ತದೆ. ಎದ್ದು ರುದ್ರ ತಾಂಡವ ಹಂಗೆ ಕುಣಿದಾಡ್ಲಿಕ್ಕೆ ಹತ್ತಿಬಿಟ್ರು. ಹಂಗೆ ಹಂಗೆ ಏನಪ್ಪ ಪ್ರಪಂಚವೇ ಮುಳುಗಿ ಹೋಗ್ತದೆ, ಹಾರಾಡ್ಲಿಕ್ಕೆ ಹತ್ತಿಬಿಟ್ರು. ಹಾರಾಡ್ಕೊನೆಗೆ ತನ್ನ ಜಟೆಯನ್ನು ಅಪ್ಪಳಿಸಿದರು. ನೋಡ್ರಿ, ಆಗ ಒಬ್ಬ ದೇವತ, ಅವರದೇ ಒಂದು ಅವತಾರ. ಯಾರು? ಅವನೇ ವೀರಭದ್ರ. ಅದಕ್ಕೆ ಮತ್ತೆ ವೀರಭದ್ರ ದೇವರು ನಮ್ಮೆಲ್ಲರಿಗೂ ದೇವರು. ಬರೀ ಕೆಲವರು ಅಂತಾರೆ ನಮ್ಮನೆ ದೇವರು ವೀರಭದ್ರ ದೇವರು ಅಂತ. ನಾನು ತಮಾಷೆ ಮಾಡ್ತೀನಿ, ನಿಮ್ಮನೆ ದೇವರು ವೀರಭದ್ರ ಯಾಕೆ? ನಮ್ಮನೆ ದೇವರು ವೀರಭದ್ರ ದೇವರೇ. ಅರ್ಥಾತ್ ನಾವು ವೀರಭದ್ರನ ಮತದವರೇ. ಯಾಕೆ? ಅವರು ಒಳ್ಳೆಯದಕ್ಕೋಸ್ಕರನೇ ಅವತಾರ ಮಾಡ್ಯಾರೆ. ವೀರಭದ್ರ ಬೇರೆ ಯಾರ? ರುದ್ರದೇವರ ಅವತಾರವೇ ಪ್ರತ್ಯಕ್ಷ ಆಗಿ. ಸ್ವಾಮಿ, ನನ್ನನ್ನು ಹೇಗೆ ಸೃಷ್ಟಿ ಮಾಡಿದ್ರಿ? ಶೀಘ್ರಗಚ್ಚ ಮಹಾಬುದ್ಧಿ ಯಜ್ಞಂ ಧ್ವಂಸಯಾಮಾಸ ಪಶ್ಚಾತ್ತಾಪೇನ ಪೂರ್ವಕಂ ಕೃತ ಕಾರ್ಯಂ ತದೇವಶ್ಚ ತತ್ರೈವ ಪ್ರತಿಷ್ಠಿತಂ. ವೀರಭದ್ರ, ಈಗಿಂದೀಗಲೇ ನೀನು ಇದಕ್ಕೆ ಹೋಗು. ಎಲ್ಲಿಗೆ? ದಕ್ಷ ಪ್ರಜಾಪತಿ ಯಜ್ಞ ಮಂಟಪಕ್ಕೆ ಹೋಗಿ ಯಜ್ಞವನ್ನೆಲ್ಲ ಧ್ವಂಸ ಮಾಡು. ಯಾರ್ಯಾರು ನಮಗೆ ಅವಮಾನ ಮಾಡ್ಯಾರೆ ಅವರಿಗೆ ಬುದ್ಧಿ ಕಲಿಸು. ಮತ್ತು ದಕ್ಷ ಪ್ರಜಾಪತಿ ತಲೆ ಕತ್ತರಿಸಿಬಿಡು. ನೋಡ್ರಿ, ಮಾವನ ತಲೆ ಕತ್ತರಿಸು. ನೀವು ನಾ ಹಿಂದೆ ಬರ್ತೀನಿ ನಡಿ ಅಂದರು. ನೋಡ್ರಿ, ನೀವು ಒಬ್ಬನೇ ಹೋಗಬೇಡ, ಪ್ರಮಥ ಗಣಗಳನ್ನು ಕರ್ಕೊಂಡು ಹೋಗು. ಪ್ರಮಥ ಗಣಗಳು ಅಂದರೆ ರುದ್ರದೇವರ ವಾಸ ಎಲ್ಲಿ? ಸ್ಮಶಾನ ವಾಸಿ ಅವನು. ಹೀಗಾಗಿ ಭೂತ ಪೇಶ ಪಿಶಾಚಿ ದೇವ್ ಅವರ ಸೈನಿಕರು ಕರ್ಕೊಂಡ್ಬಂದುಬಿಟ್ರು. ಯಾರು? ವೀರಭದ್ರ ದೇವರು. ಇವರಾಗಲೆಲ್ಲ ಮುಗಿದು ಇನ್ನೇನು ಪೂರ್ಣಾಹುತಿ ಹಾಕಬೇಕು ಅಂತ ಎಲ್ಲ ಎದ್ದು ನಿಂತಿದ್ರು. ಇದ್ದಕ್ಕಿದ್ದಂಗೆ ಆಕಾಶ ಕಪ್ಪು ಮೋಡ ಬಂದಂಗೆ ಆಯ್ತು. ಏನಿದು? ಮಳೆಗಾಲ ಅಲ್ಲ ಅಂದು. ಅಷ್ಟೊತ್ತಿಗೇನೋ ಗದ್ದಲ. ನೋಡ್ತಾರೆ, ಸೂತ್ಲು ಬಂದುಬಿಟ್ರು. ನೋಡ್ರಿ, ವೀರಭದ್ರನ ಸೈನಿಕರು ಒಳಗೆ ಬಂದವರೇ ಹುಯ್ಯಂತ ಬಂದುಬಿಟ್ರು. ದೇವತೆಗಳು ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಏನಿದು? ಹೊಡೆದಾಟ ಶುರುವಾಗಿಬಿಡ್ತು ದೇವತೆಗಳಿಗೂ ಈ ಪ್ರಮಥ ಗಣಗಳಿಗೂ. ದಕ್ಷವನು ವೀರಭದ್ರ ಬಂದವನು ಹಿಂಗೆ ನೋಡ್ದ, ಅಲ್ಲೆಲ್ಲ ಹೋಮಕ್ಕೆ ಕಲಶ ಇಟ್ಟಿರ್ತಾರಲ್ಲ, ಕಾಲೇ ಒದ್ದ. ಅವು ಫುಟ್ಬಾಲ್ ಹಾಡ್ದಾಗ ಹಾರೋದು, ತಮಗೆ ಗಿಮ್ಮಿ ಕಲಶ ಇಟ್ಟಿರ್ತಾರಲ್ಲ. ಈಗ ನೋಡ್ದ, ಭೃಗು ಋಷಿಗಳು ಓಡಿ ಹೋಗ್ತಿದ್ರು. ಹಿಡ್ದ, ಭೃಗು ಋಷಿಗಳೇ, ಅವತ್ತು ರುದ್ರದೇವರಿಗೆ ಬೈಯೋ ಹೊತ್ತಿನಾಗೆ ನೀವು ದೊಡ್ಡ ಋಷಿಗಳು ಅದನ್ನು ತಡೆದು ಬೈಬೇಡ ಅಂತ ಹೇಳೋಬಿಟ್ಟು ಗಡ್ಡನ ಎವರಿಸ್ತಾ ಕೂತಿದ್ರಲ್ಲ, ಅವ್ರ ಗಡ್ಡನ ಕಿತ್ತುಬಿಟ್ಟ. ಅಯ್ಯೋ ವೀರಭದ್ರ, ನಮಗೆ ಋಷಿಗಳಿಗೆ ಗಡ್ಡ ಇರಬೇಕಪ್ಪ, ಇಷ್ಟಕ್ಕೆ ಬಿಟ್ಟಿನ ಹೋಗ್ರಿ ಅಂದ. ಅಷ್ಟೊತ್ತಿಗೆ ಓಡಿ ಹೋಗ್ತಿದ್ದ. ಅಲ್ಲಿ ಭಗ ಮತ್ತು ಪೂಷ ಓಡಿ ಹೋಗ್ತಿದ್ರು. ಹಿಡಿದು ಬಿಟ್ಟ ಪೂಷ. ರುದ್ರದೇವರಿಗೆ ಬೈಯೋ ಹೊತ್ತಿನಾಗೆ ನೀನು ಗಹಗಹಿಸಿ ನಕ್ಕೆಲ್ಲ ಬಾಯಿಗೆ ಹೊಡೆದ. ನೋಡ್ರಿ, ಒಂದು ಹಲ್ಲು ಉಳಿಲಿಲ್ಲ, 32 ಹಲ್ಲು ಬಿದ್ದುಬಿಟ್ರು. ಅಯ್ಯೋ ಏನಪ್ಪ ಅಂದ. ನಡಿ, ಜೀವ ಉಳಿಸಿನ ಹೋಗು ಅಂದ. ಆ ಭಗ ಓಡಿ ಹೋಗ್ತಿದ್ದೆ. ಹೇಳಿದ್ರ ಏನೋ ರುದ್ರದೇವರಿಗೆ ಬೈಯೋ ಹೊತ್ತಿನಾಗೆ ದಕ್ಷ ಪ್ರಜಾಪತಿ ನೀನು ಕಣ್ಣೆರಳಿಸಿ ನೋಡ್ತಿದ್ಯಾ, ಅವನ ಕಣ್ಣೇ ಕಿತ್ತುಬಿಟ್ಟ. ಆಮೇಲೆ ದಕ್ಷ ಪ್ರಜಾಪತಿ ಎಲ್ಲಿಂದ ಹುಡುಕ್ತಾ ಬಂದ. ಈ ಗದ್ದಲ ನೋಡಿ ದಕ್ಷ ಪ್ರಜಾಪತಿ ಒಂದು ಮಂಚದ ಕೆಳಗೆ ಹೋಗಿ ಬಚ್ಚಿಕೊಂಡಿದ್ದ. ಎಲ್ಲಿ ದಕ್ಷ ಪ್ರಜಾಪತಿ ಅಟ್ಲ ನೋಡ್ದ. ಹೊರಗೆ ಬಾ ಅಂದ, ಸಿಗಲಿಲ್ಲ. ಬಗ್ಗೆ ನೋಡ್ದ, ಅಲ್ಲಿ ಕೂತಿದ್ದ. ಹೀಗೆ ಬೆಕ್ಕಿನ ಮರಿ ಎಳ್ದಂಗೆ ಎಳೆದು ಅವನು ಹೊಡೆದುಕೊಳ್ಳೋ ಕೆಳಗೆ ಬಿದ್ದ. ಖಡ್ಗ ತೊಗೊಂಡು ಹೊಡೆದ, ಏನೂ ಆಗಲಿಲ್ಲ ರೀ. ಹಿಂಗೆ ಕೊರೆದ, ಒಂದು ಕಚ್ಚು ಬೀಳಲಿಲ್ಲ. ಏನು ಆಶ್ಚರ್ಯ! ನನಗೆ ಈಶ್ವರ ಹೇಳ್ದೆ ಅವನು ತಲೆ ಕತ್ತರಿಸು ಅಂತ. ಆಗಲಿಲ್ಲ ಅಂತಂದು ಸ್ವಾಮಿ ಮಹಾದೇವ ತಲೆ ಕತ್ತರಿಸ್ಲಿಕ್ಕೆ ಆಗ್ತಿಲ್ಲ ಅಂದಾಗ ತಕ್ಷಣ ಈಶ್ವರ ಪ್ರತ್ಯಕ್ಷ ಆಗಿ ವೀರಭದ್ರನೇ ಸೇರ್ಕೊಂಡ್ಬಿಟ್ಟ. ಹಿಂಗೆ ಅಂದ್ಕೊಳ್ಳಿ ಕತ್ತರಿಸೋತು. ವೀರಭದ್ರ ತಲೆ ತೊಗೊಂಡೋಗಿ ಅಲ್ಲಿ ಹೋಮಕುಂಡ ಅದರ ಹಾಕಿಬಿಟ್ಟ. ಅಲ್ಲಿಗೆ ಹೊಡೆದಾಟ ಆಗಿ ಹಲವರು ಕುಂಟರಾದರು, ಎಲ್ಲ ವಾಪಸ್ ಹೋದರು. ಮತ್ತು ಈಶ್ವರ ಕೈಲಾಸಕ್ಕೆ ಬಂದುಬಿಟ್ಟ. ನೋಡ್ರಿ, ಏವಂ ಕುತ್ವಾನಿ ಕಾರ್ಯಾಣಿ ಧ್ವಂಸಯಿತ್ವಾ ಯಜ್ಞಪೂರ್ವಂ ಶೇಷಾನ್ ದೇವಾನ್ ತದೇವಶ್ಚ ಯಯೌ ಕಂಜಜ ಮಂದಿರಂ
ಅಳದುಳಿದ ದೇವತೆಗಳೆಲ್ಲ ಇನ್ನೇನು ಮಾಡಬೇಕಪ್ಪ, ಎಲ್ಲ ಬ್ರಹ್ಮದೇವ್ರ ಹತ್ರ ಬಂದರು. ಬ್ರಹ್ಮದೇವರೇ ಅವರಂದ್ರು, ಏನರೋ ಕುಂಟ್ರು ಕುರುಡ್ರು ಏನಾಗಿದೆ ನಿಮಗೆಲ್ಲ ದೇವತೆಗಳಿಗೆ ಎಲ್ಲ ಕಥೆ ಹೇಳಿದರು. ಬೈದೇ ಬಿಟ್ಟರು, ನಿಮ್ಮ ಮೂರ್ಖರ, ರುದ್ರ ದೇವರಿಗೆ ಅವಮಾನ ಮಾಡಬಾರ್ದಪ್ಪ, ಅವರು ದ್ವೇಷ ಕಟ್ಕೋಬಾರ್ದು. ಏನು ಮಾಡಬೇಕು, ಅಲ್ಲ ಸರಿ ಮಾಡಿರಿ, ಮತ್ತು ನಮಗೆಲ್ಲ ನಾನು ಮಾಡಲ್ಲ ನೋಡ್ರಿ, ಕೈಲಾಸಕ್ಕೆ ಹೋಗೋಣ. ಅವರೆಲ್ಲ ಎಲ್ಲರು 10 ನಿಮಿಷಕ್ಕೆ ಬಂದರು. ಇಲ್ಲಿ ಒಂದು ನಾವು ತಿಳ್ಕೋಬೇಕು, ಕೈಲಾಸಕ್ಕೆ ಬಂದಾಗ ಈಶ್ವರ ಕೂತಿದ್ದ. ಬ್ರಹ್ಮದೇವರು ಬಂದು ಕೂಡಲೇ ಎದ್ದು ನಿಂತು, ಬ್ರಹ್ಮದೇವರೇ ಇಲ್ಲಿವರೆಗೂ ಬಂದರೆ ಬರೀ ಕೂಡ್ರಿ ನೋಡ್ರಿ ನಗ್ತಾ ಮಾತಾಡಿಸ್ದ. ಆಮೇಲೆ ಅಲ್ಲಪ್ಪ ಈಶ್ವರ ಏನು ವೀರಭದ್ರನ ಕಳಿಸಿ ಇಷ್ಟೆಲ್ಲ ಆಗಿಬಿಟ್ಟದೆ, ಏನು ಮಾಡ್ತೀರಿ, ಇಲ್ಲ ಅದು ಬಂದು ಸರಿ ಮಾಡು, ಬರ್ತೀನಿ ನೋಡ್ರಿ. ಇದು ದೊಡ್ಡ ಸ್ಥಿತಿ. ದ್ವೇಷ ಮನಸ್ಸಿನಾಗ ಇಟ್ಕೋಬಾರ್ದು. ನಂಗೆ ಇಷ್ಟು ಮಾಡ್ಯಾನ, ನಾ ಮಾಡಲ್ಲ ಅನ್ನಲಿಲ್ಲ, ಆಯಿತು ಬರ್ರಿ. ಅದಕ್ಕೆ ರುದ್ರದೇವರು ಅವರು ಭಾಳ ದೊಡ್ಡ ದೇವತೆ. ಒಂದೇ ಮಾತು ಹೇಳಬೇಕು ಅಂದರೆ ಬೇಗ ವರ ಕೊಡೋರು. ಅದಕ್ಕೆ ಅನೇಕ ದಾಸರು ಹೇಳ್ತಾರೆ ನೋಡ್ರಿ, ಎಲ್ಲಿ ಹೇಳ್ತಾರೆ, ಅನೇಕ ಕಡೆ ಹೇಳ್ಯಾರೆ. ನಮ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ, ರಮಾ ರಮಣನಲ್ ಅಮಲ ಭಕುತಿ ಕೊಡು ನಮೋ ವಿಶಾಲಾಕ್ಷ, ಮೃತ್ಯುಂಜಯ ನಿನ್ ಉತ್ತಮ ಪದಯುಗ ಭೃತ್ಯನು ಸರ್ವತ್ರ, ಹತ್ತಿರ ಕರೆದು ಅಪತ್ಯನಂತೆ ಪೊರೆಯತಿರೋ ತ್ರಿನೇತ್ರ, ತೆತ್ತಿಗನಂತೆ ಕಾಯುತ್ತಿಹ ಬಾಣನ ಸಚ್ಚದಿ ಸುಚರಿತ್ರ, ಕರ್ತೃ ಉಡುಪಿ ಸರ್ವೋತ್ತಮ ಕೃಷ್ಣನ ಪೌತ್ರ ಕೃಪಾ ಪಾತ್ರ, ನಮ ಪಾರ್ವತಿ ಪತಿನುತ ಜನಪದ ನಮೋ ವಿರೂಪಾಕ್ಷ. ಎಷ್ಟು ಅರ್ಥ ಇದೆ ಮಾತಿನಲ್ಲಿ. ಅಲ್ಲಿಂದ ಏನಾಯಿತು ನಡ್ರಿ, ಬರ್ತೀನಿ ನಡ್ರಿ ಅಂದರು. ಎಲ್ಲಿ ಹೋದ್ರಪ್ಪ ಎಲ್ಲರೂ ಸೀದಾ ನೋಡ್ರಿ, ಎಲ್ಲರೂ ಕೈಲಾಸಕ್ಕೆ ಬಂದರು. ದಕ್ಷ ಪ್ರಜಾಪತಿ ಬಂದರಿಗೆ, ಬ್ರಹ್ಮದೇವರೇ ನಾ ಏನು ಮಾಡಲಿ, ಏನಿಲ್ಲ, ಮೊದಲಿಗೆ ಯಾರ್ಯಾರಿಗೆ ಏನಾಗಿದೆ ಸರಿ ಮಾಡು. ಅಲ್ಲಿ ಭೃಗು ಋಷಿ ಕೂತಿದ್ರು, ಇವ್ರಿಗೆ ಗಡ್ಡ ಇಲ್ಲಪ್ಪ ಅಂದರು. ರುದ್ರದೇವರಂದರು ಗಡ್ಡ ಮತ್ತು ಬೆಳಿಬೇಕದು, ಅದೇನು ಮಾಡ್ಲಿಕ್ಕೆ ಬರಲ್ಲ. ಭೃಗು ಋಷಿಗಳಂದರು ಇಲ್ಲಪ್ಪ, ಋಷಿಗಳಿಗೆ ಗಡ್ಡ ಮೀಸೆ ಇದ್ದರೆ ಚೆನ್ನಾಗಿ, ಹೌದಾ ತಡೀರಿ ಅಂದರು. ಅಲ್ಲೊಂದು ಹೋತ ಇತ್ತು, ಹೋತ ಅಂದರೆ ಗಂಡು ಆಡು. ಇದು ಯಾಕೆ ಕಟ್ಟಿರಿ ಅಂದರು, ಇದು ಹೋಮ ಮಾಡಿದ್ಮೇಲೆ ಬಲಿ ಕೊಡಲಿಕ್ಕೆ, ಮತ್ತು ಹೋಮ ಆಗಲಿಲ್ಲಲ್ಲ, ಆ ಹೋತದ ಗಡ್ಡನೇ ಕತ್ತರಿಸ್ಕೊಂಬಂದು ತೊಗೊಂಬರ್ರಿ ಎಂದು ಅದನ್ನೇ ಹಿಂಗಿಟ್ಟು ಸಿಕ್ಕೊಂಡ್ಬಿಡ್ತು ಅವ್ರಿಗೆ. ಸದ್ಯಕ್ಕೆ ಇದಿರಲಿ ಹೋತದ ಗಡ್ಡ. ಅದಕ್ಕೆ ಅವರಂದರು, ನಾವಂತೀವಿ ನೋಡ್ರಿ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ಏನೂ ಇಲ್ಲ ಅನ್ನೋಕ್ಕಿಂತ ಸದ್ಯಕ್ಕೆ ಇದಿರಲಿ, ನನಗೆ ಅಷ್ಟೇ ಮರ್ಯಾದೆ ಇರ್ತದೆ. ಆಮೇಲೆ ಪೂಷ, ಇವನಿಗೆ ಹಲ್ಲಿಲ್ಲಪ್ಪ, ಹಲ್ಲು ಏನು ಮಾಡ್ಲಿಕ್ಕೆ ಬರ್ತದೆ ನೋಡಿ, ಏನರ ಮಾಡಿರಿ. ಅವನಂದ, ಮಿತ್ರ ಅಂತ ಒಬ್ಬ ಸೂರ್ಯ ಇದ್ದಾನೆ, ನೀ ಯಾವಾಗ ಅವನ ಜೊತೆಗೇ ಇರು, ಊಟ ಮಾಡಬೇಕಾದ್ರೆ ಅಲ್ಲ, ಅವನು ಬಾಯಲ್ಲಿ ಹಾಕ್ಕೊಂಡು ನುರಿದ್ರೆ ಜಗದ್ರೆ ನಿನ್ನ ಬಾಯಲ್ಲಿ ಸಣ್ಣ ಆಗಲಿ. ಈಗ ಇಬ್ಬರು ಊಟಕ್ಕೆ ಕೂಡ್ರಪ್ಪ, ನೀನು ಮಿತ್ರ, ನೀನು ಅವನು ಚಪಾತಿ ಬಾಯಲ್ಲಿ ಹಾಕ್ಕೊಂಡ, ನೀನು ಒಂದು ತುಂಡು ಹಾಕೋ, ನೀನು ಜಗಿಯೋದು ಬೇಡ, ಅವನು ಬಾಯಲ್ಲಿ ಜಗದ್ರೆ ನಿನ್ನ ಬಾಯಿನಲ್ಲಿ ತಾನಾಗಿ ಸಣ್ಣ ಆಗ್ತದೆ, ನುರಿತದೆ. ಆತು ಬಿಡ್ರಿ ಅಂತ. ಭಗ ಬಂದು ನಮ್ಮ ಕಣ್ಣಿಲ್ರಿ, ಕಣ್ಣು ಕಿತ್ತಾನ ನೋಡು. ಇನ್ಮೇಲೆ ಇನ್ನೊಬ್ಬ ಸೂರ್ಯ ಇದ್ದಾನೆ ಮಿತ್ರ, ಇನ್ನೊಬ್ಬ ಸೂರ್ಯ, ಅವನು ಯಾವುದು ಅಂತಂದರೆ ಮಿತ್ರ ಭಾನು ಒಬ್ಬ ಸೂರ್ಯ ಏನು ನೋಡ್ತಾನೆ ನಿಂಗೆ ಕಾಣಿಸ್ಲಿ, ಅವನ ಜೊತೆಗೆ ಇರು. ಹೀಗೆಲ್ಲ ಆಯಿತು. ಅಲ್ಲಪ್ಪ, ಮತ್ತು ದಕ್ಷ ಪ್ರಜಾಪತಿಯನ್ನು ಬದುಕಿಸಬೇಕು, ಹೌದಾ, ಎಲ್ಲಿದ್ದಾನೆ, ಆ ದೇಹ ಬಿದ್ದಿದೆ ನೋಡ್ದ, ಮತ್ತು ತಲೆ ವೀರಭದ್ರ ಹೋಮಕುಂಡದ ಹಾಕ್ಯಾನೆ, ಮತ್ತು ತಲೆ ಬೇಕಲ್ಲ, ಹೆಂಗೆ ಬದುಕಿಸ್ಬೇಕು, ಅಲ್ಲ ಏನೋ ಉಪಾಯ ಮಾಡಿರಿ. ನೋಡಿರಿ ರುದ್ರದೇವರು ಎಷ್ಟು ಜಾಣರು. ಈ ಹೋತ ಅದಲ್ಲ, ಪ್ರಾಣಿ ಬಲಿ ಕೊಡ್ಲಿಕ್ಕೆ ತಂದಿರಿ ಮತ್ತು ಕೊಡಲಿಲ್ಲಲ್ಲ, ಅಲ್ಲಿ ತಲೆ ಕತ್ತರಿಸಿ ಇಲ್ಲಿ ತೊಗೊಂಬರ್ರಿ ಅನ್ನು ತೊಗೊಂಬಂದು ಇಲ್ಲಿಟ್ಟರು, ಜೀವ ಬಂದ್ಬಿಡ್ತು. ಅದಕ್ಕೆ ನೀವು ಅನೇಕರ ಮನೆಗಳಲ್ಲಿ ನೋಡಿರಿ, ಹಳೆ ಊರಿನಲ್ಲಿ ದುರ್ಗಮ್ಮನ ದೇವಸ್ಥಾನ ಸುತ್ತಮುತ್ತಲು ಯಾರ್ದಾರ ಲಿಂಗಾಯತರು ವೀರಶೈವರ ಮನೆಗೆ ಹೋಗ್ರಿ, ಅಲ್ಲಿ ಆ ಫೋಟೋ ಇದೆ. ಇಲ್ಲಿ ತನಕ ಮನುಷ್ಯನ ದೇಹ, ಮುಖ ಮಾತ್ರ ಹೋತ. ಯಾಕೆ, ಅದು ದಕ್ಷ ಪ್ರಜಾಪತಿ. ನೋಡಿರಿ ಈಗ ನೋಡಿರಿ ಏನಾಯಿತು, ಸಮುತ್ಥಾಯ ಸಾ ನೃಪ ದಕ್ಷೋ ತತ್ರ ಗಚ್ಚತಾಂ, ಪಾದಮೂಲೆ ತಥೋ ಗತ್ವ ನಮಸ್ಕಾರೋಕ್ತಿಪೂರ್ವಕಂ. ಈಗ ಅವನಿಗೆ ಜೀವ ಬಂತಲ್ಲ,
ಈಗ ಮೊದಲಿನ ದಕ್ಷ ಅಲ್ಲ, ಪಶ್ಚಾತ್ತಾಪ ಆಗಿತ್ತು. ಓಡಿ ಬಂದು ಕಾಲು ಹಿಡಿದು ಬಿಟ್ಟ ರುದ್ರದೇವರಿಗೆ, ನನ್ನನ್ನು ಕ್ಷಮಿಸಿ ಬಿಡ್ರಿ, ನಾ ಭಾಳ ತಪ್ಪು ಮಾಡಿದೆ, ನಾನು ಗರ್ವದಿಂದ ನಿಮಗೆ ಮಾಡಬಾರ್ದು ಮಾತಾಡಿದೆ, ಅವಮಾನ ಮಾಡಿದೆ, ನನ್ನನ್ನು ಕ್ಷಮಿಸಬೇಕು. ನೋಡಿ ಎಷ್ಟು ಶಾಂತಮೂರ್ತಿ ರೀ ರುದ್ರದೇವರು. ಮತ್ಯಾರಾದ ದ್ವೇಷ ಮಾಡ್ತಾರೆ. ಮಾವಂದರೆ ನನಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ, ಇರಲಿ ಹೇಳ್ರಿ, ಪಾಪ ಹೋಮೆಲ್ಲ ಅರ್ಧಮರ್ಧ ಆಗಿದೆ, ಸರಿಯಾಗಿ ಮಾಡೋಣ. ಅದಕ್ಕೆ ರುದ್ರದೇವ್ರನ್ನ ಎಷ್ಟು ಕೊಂಡಾಡ್ತಾರೆ ರೀ. ಧವಳ ಗಂಗೆಯ ಗಂಗಾಧರ ಮಹಾಲಿಂಗ, ಮಾಧವನ ತೋರಿಸಯ್ಯ ಗುರುಕೋಲೋತ್ತುಂಗ. ಎಷ್ಟು ಹಾಡಿವೆ. ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ, ಲೇಸಾಗಿ ನೀಸಲವೋ ಸಂತತ ಶರ್ವದೇವ. ಭಾಗವತ ಜನಪ್ರಿಯ ವಿಜಯ ವಿಠ್ಠಲನಂಗ್ರಿ, ಜಾಗು ಮಾಡದೆ ಭಜಿಪ ಭಾಗ್ಯವನ್ನು ಕೊಡು ಶಂಭೋ. ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ಎಷ್ಟು ಹಾಡುಗಳಿವೆ ರುದ್ರದೇವರ ಮೇಲೆ. ಸರಿ ಆಯಿತು, ಎಲ್ಲ ಮುಗೀತು. ಮತ್ತೆಲ್ಲ ಸ್ವಚ್ಛ ಮಾಡಿದರು. ಗೋಮಯದಿಂದ ನೆಲವನ್ನು ಸಾರಿಸಿ ಮತ್ತು ಹೋಮಕುಂಡ ಹಾಕಿ ಸಾತ್ವಿಕವಾದ ಹೋಮ. ಮೊದಲೇ ಮಾಡಿದ ಹೋಮ ತಾಮಸ ಹೋಮ, ಒಬ್ಬರಿಗೆ ಅವಮಾನ ಮಾಡಬೇಕು ಅಂತ. ಈಗ ಭಗವಂತನ ಪ್ರೀತಿಗೆ ಮಾಡಿದಾಗ ಹೋಮ ಮುಗೀತು. ಸಾಕ್ಷಾತ್ ನಾರಾಯಣನೇ ಪ್ರತ್ಯಕ್ಷ ಆಗ್ಬಿಟ್ಟ ಹೋಮದಿಂದ, ಹೋಮಕುಂಡದಿಂದ. ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಿ ಅಂದರು. ಎಲ್ಲರೂ ಬಂದು ಕೈ ಮುಗಿದ್ರು. ಆ ದೇವರು ಹೇಳ್ದ, ನನಗೆಲ್ಲ ಗೊತ್ತದೆ ದಕ್ಷ, ಯಾವಾಗಲೂ ಯಾರ ಮೇಲೂ ಹಾಗೆ ದ್ವೇಷ ಮಾತ್ಸರ್ಯ ಮಾಡಬಾರ್ದಪ್ಪ. ಯಾಕಂದರೆ ನಮಗೆ ದೇವರು ಜನ್ಮ ಕೊಟ್ಟಿದ್ದು ಸಾಧನ ಮಾಡ್ಕೋಬೇಕು, ಕೈಲಾದಷ್ಟು ಪರೋಪಕಾರ ಮಾಡಬೇಕು. ಯಾರೇ ನಮಗೇನೇ ಮಾಡಲಿ ನಾವು ಪ್ರತಿಯಾಗಿ ಮಾಡಲಿಕ್ಕೆ ಹೋಗಬಾರ್ದು. ನಿಮ್ಮದು ಸಾತ್ವಿಕ ಆಗಿದೆ, ಚೆನ್ನಾಗಾಗಿದೆ. ಇಷ್ಟೊತ್ತಿಗೇನಾಯಿತು, ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ ರಾಜ, ಇಲ್ಲೂ ಒಂದು ಘಟನೆ ನಡೆದಿತ್ತು. ಆವಾಗ ಒಬ್ಬ ರಾಕ್ಷಸ ಹುಟ್ಟಿದ್ದ. ಅವನ ಹೆಸರು ತಾರಕಾಸುರ ಅಂತ ನಮ್ಮ ದೇಶದಲ್ಲಿ. ಅವನು ಬ್ರಹ್ಮನ ಕುರು ತಪಸ್ಸು ಮಾಡ್ದ. ಏನು ತಪಸ್ಸು ಮಾಡ್ದ? ನನಗೆ ಮರಣವೇ ಬರಬಾರ್ದು. ಮರಣ ಬರಬಾರ್ದು ಅಲ್ಲಪ್ಪ, ನೀವು ಹುಟ್ಟುಬಿಟ್ಟಿಯಲ್ಲ. ಹೌದು, ನಾನು ಹುಟ್ಟಿನಲ್ಲ, ನೋಡ್ರಿ, ನನಗೆ ರುದ್ರದೇವರ ವೀರ್ಯದಿಂದ ಹುಟ್ಟಿದಂಥ ಮಗನಿಂದ ಅಷ್ಟೇ ಬರಬೇಕು. ಅವನಿಗೆ ಗೊತ್ತಿತ್ತು ಸತೀದೇವಿ ದೇಹತ್ಯಾಗ ಮಾಡ್ಯಾಳೆ, ಕೈಲಾಸದಾಗ ರುದ್ರದೇವರೊಬ್ಬರೇ ಇದ್ದಾರೆ, ಹೆಂಡತಿ ಅಂತೂ ಇಲ್ಲ. ಮತ್ತು ಅಂದಮೇಲೆ ಹೆಂಡತಿ ಇದ್ದಿದ್ರೆ ರುದ್ರದೇವರಿಂದ ಹೆಂಡತಿ ಹೊಟ್ಟೆಯಾಗ ಮಕ್ಕಳು ಹುಟ್ಟಿ ನಾನು ಸಾಯಿಸ್ಬೋದಾಗಿತ್ತು. ಅವರು ಮದುವೆನೂ ಆಗಿಲ್ಲ, ಒಬ್ಬರೇ ಇದ್ದಾರೆ. ಅದಕ್ಕೆ ರುದ್ರದೇವರ ವೀರ್ಯದಿಂದ ಹುಟ್ಟಿದಂಥ ಮಗನಿಂದ ನಾನು ಮರಣ ಆಗಬೇಕು. ತಥಾಸ್ತು ಅಂದುಬಿಟ್ರು ಅವರು. ಸಂತೋಷ ಆಗಿಬಿಡ್ತು ಅವನಿಗೆ. ಓ, ನಂಗೆ ಮರಣವೇ ಇಲ್ಲ, ನಂಗೆ ಸಾವೇ ಇಲ್ಲ, ಯಾಕೆ ರುದ್ರದೇವರ ಮದುವೆನಾಗಿಲ್ಲ. ಸರಿ, ಇಲ್ಲಿ ಸತೀದೇವಿ ದೇಹವನ್ನು ಸುಟ್ಕೊಂಡು ನಾಶ ಆದಮೇಲೆ ದೇವತೆಗಳಲ್ಲಿ ನಿಯಮ ಏನು ಅಂದರೆ, ಮತ್ತೆ ಅವರೇ ಗಂಡ ಹೆಂಡತಿ ಆಗ್ಬೇಕ್ರಿ, ಬೇರೆ ಹೆಂಡತಿ ಬರೋಂಗಿಲ್ಲ. ಅವಳೇ ಮಾಡಿಬಿಟ್ಲು ಸತೀದೇವಿ. ಇಲ್ಲಿ ದೇಹತ್ಯಾಗ ಮಾಡಿ ಪರ್ವತರಾಜನ ಹೆಂಡತಿ ಮೇನೆ ಅಂತ, ಪರ್ವತರಾಜನ ಹೆಂಡತಿ ಮೇನೆಯಲ್ಲಿ ಮತ್ತೆ ಹುಟ್ಟಿದ್ಲು. ಅದಕ್ಕೆ ಪರ್ವತರಾಜನ ಮಗಳಾಗಿದ್ದರಿಂದ ಅವಳಿಗೆ ಪಾರ್ವತಿ ಅಂತ ನಾಮಕರಣ ಮಾಡಿದರು. ಮೇನೆ ಎಂಬ ತಾಯಿಯ ಮಗಳಾಗಿದ್ದರಿಂದ ಮೇನಕಾತ್ಮಜ ಅಂತ ಆಗ್ತದೆ. ನೀವು ಸುವರ್ಣಗೌರಿ ವ್ರತದಲ್ಲಿ ಮಾಡ್ತೀನಿ ನೋಡ್ರಿ, ಮೇನಕಾತ್ಮಜಾಯ ನಮಃ ಸುಗಂಧರಾಜ ಪುಷ್ಪಂ ಸಮರ್ಪಯಾಮಿ ಪಾರ್ವತೇ ನಮಃ ಕೇತಕಿ ಪುಷ್ಪಂ ಸಮರ್ಪಯಾಮಿ ಮಾಡ್ತೀರಿ. ಆಯಿತು. ಮತ್ತು ಪರ್ವತಕ್ಕೆ ಇನ್ನೊಂದು ಹೆಸರು ಗಿರಿ, ಗಿರಿಯ ಮಗಳಾಗಿದ್ದರಿಂದ ಗಿರಿಜಾ. ಆಯಿತಾ? ಆಮೇಲೆ ಎಲ್ಲ ಆಯಿತು, ದೊಡ್ಡವಳಾದಳು. ಅವಳಿಗೆ ಯಾರು ಕೊಟ್ಟು ಮದುವೆ ಮಾಡಬೇಕು ಅಂತ ಅವಳಿಗೆ ಗೊತ್ತಿತ್ತಲ್ಲ. ಹೋದ ಜನ್ಮದಲ್ಲಿ ನಾನು ದಾಕ್ಷಾಯಿನ ಸತಿಯಾಗಿದ್ದೆ, ನನಗೆ ಈಶ್ವರನೇ ಪತಿ ಅಂತಂದು 24 ತಾಸು ಈಶ್ವರನ ಪೂಜಾ ಅವರ ಮನೆ ಎದುರಿಗೆ, ಪರ್ವತರಾಜನ ಮನೆ ಎದುರಿಗೆ, ಪರ್ವತದಲ್ಲಿ ಹಿಮಾಲಯ ಪರ್ವತ, ಅವನೇ ಪರ್ವತರಾಜ ಮನೆ ಎದುರಿಗೆ ಒಂದು ಈಶ್ವರನ ಗುಡಿ ಇತ್ತು. 24 ತಾಸು ಅಲ್ಲೇ ಇರ್ತಿದ್ಲು. ಬೆಳಗ್ಗೆ ಯಾವುದು ಸ್ನಾನ ಮಾಡೋದು, ಈಶ್ವರಂಗೆ ಅಭಿಷೇಕ, ಈಶ್ವರಂಗೆ ಪೂಜಾ, ಬಿಲ್ವಪತ್ರೆ, ಸ್ತೋತ್ರ. ಕೊನೆಗೆ ಇದೆಲ್ಲ ಬೇರೆ ವಿಚಾರದಲ್ಲಿ ಬರ್ತದೆ. ಅಂತೂ ಕೊನೆಗೆ ನಾರದರು ಬಂದು ಹೇಳಿದರು, ಇವಳು ಬೇರೆ ಯಾರೂ ಅಲ್ಲಪ್ಪ, ಈಶ್ವರನ ಪತ್ನಿನೇ, ನೀನು ರುದ್ರದೇವರಿಗೆ ಕೊಟ್ಟು ಬಿಡು ಅಂದಾಗ ಈಶ್ವರನಿಗೂ ಪಾರ್ವತಿಗೂ ಮದುವೆ ಆಯಿತು. ಹಾಗಾದರೆ ಈಗ ಈಶ್ವರನ ಹೆಂಡತಿ ಯಾರೀಗ? ಪಾರ್ವತಿ. ಅದಕ್ಕೆ ಮತ್ತೆ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ಅಂತೀವಿ. ಆಯಿತು, ಮದುವೆ ಆದಮೇಲೆ ಸರಿ, ಮದುವೆ ಆಯಿತು. ನೋಡ್ರಿ, ಈಗೊಂದು 2-3 ವರ್ಷ ಒಬ್ಬನೇ ಇದ್ದ ಈಶ್ವರ. ಅವ್ರಿಗೆ ನಮಗೆ 2-3 ವರ್ಷ, ಅವ್ರಿಗೆ ಅಷ್ಟಕ್ಕೊಂದು ಭಾಳ. ಅವರಿಗೆ ಅಲ್ಲಿಂದ ಮದುವೆ ಮಾಡ್ಕೊಂಡು ಬಂದಳು. ನಿಮ್ಗೆ ಗೊತ್ತಲ್ಲ, 24 ತಾಸು ಜಪ. ಬಂದು ತೊಡೆ ಮೇಲೆ ಕೂತಲು.
ಪಾರ್ವತಿ ಕೂತ್ಕೊಂಬ ಜಾಗ ಯಾವುದ್ರಿ? ವಾಮಾಂಕೆ ಸ್ಥಿತಾ ದೇವಿ, ರುದ್ರದೇವರ ಎಡಗಡೆ ತೊಡೆ ಮೇಲೆ ಬಂದು ಕೂತ್ಲು. ನಮಗೆ ನಿಮ್ಮ ಅನುಭವ ಇದೆ. ಹೆಂಡತಿ ಹೊಸದಾಗಿ ಮದುವೆ ಆದಮೇಲೆ ಗಂಡ ಹೆಂಡತಿ ಯಾವಾಗ ನನ್ನ ರೂಮಿಗೆ ಬರ್ತಾಳೋ ಅಂತ ಕಾಯ್ತಿರ್ತಾರೆ. ಇನ್ನೂ ಬರಲಿಲ್ಲ ಅಂತಿರ್ತಾರೆ. ಬಂದಮೇಲೆ ಎಷ್ಟೊತ್ತು ಅಂತಾನೆ. ಇವಳು ತೊಡೆ ಮೇಲೆ ಬಂದು ಕೂತು ತಿರುಗಿ ನೋಡಲಿಲ್ಲರಿ ರುದ್ರದೇವರು. ಅವಳು ಒಂದು 5 ನಿಮಿಷ ಕೂತ್ಲು, ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ರು. ಒಂದು 10 ನಿಮಿಷ ಆದಮೇಲೆ ಸ್ವಾಮಿ ಅಂದ್ಲು, ಅಂದ್ಲು, ಕಣ್ ತೆಗೆದ. ಅಲ್ಲ ನಾ ಬಂದು ಕೂತೀನಿ, ಕೂತಿಯಲ್ಲ ಆರಾಮ್ ಕೂತ್ಕೊಂಡು ಮತ್ತೆ ಕಣ್ಣು ಮುಚ್ಚಿದ್ರು. ಅಯ್ಯ ಅಲ್ರಿ, ಮತ್ತೆ ಯಾರಾದರೂ ಹೆಂಡತಿ ಯಾವಾಗ ಬರ್ತಾಳೋ ಒಂದು ಕಾಯ್ತಿರ್ತಾರೆ. ನಾ ಬಂದು ತೊಡೆ ಮೇಲೆ ಕೂತರು ನನ್ನ ಕಡೆ ಗಮನ ಇಲ್ಲ. ಮತ್ತೆ 10 ನಿಮಿಷ ಆಯ್ತು. ಅಲ್ರಿ ಅದು ಸುಮ್ಮನೆ ಹಿಂಗೆ ಕೂತ್ರೆ ಹೆಂಗೆ? ಅಲ್ಲ ಏನು ಬೇಕು ನಿನಗೆ ಅಂದರು. ಅಲ್ಲ ಏನು ಬೇಕಲ್ಲ, ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದೀನಿ, ತೊಳೆ ಮೇಲೆ ಕೂತೀನಿ, ಒಂದು ಸ್ವಲ್ಪ ಕೂಡು ಅಂದ್ರೆ ಮತ್ತೆ ಕಣ್ಣು ಮುಚ್ಚಿ ಧ್ಯಾನ ಶುರು ಮಾಡಿದ್ರು. ಅಲ್ಲಿ ಹನಿ ಮಾಡ್ಕೊಂಡ್ರು. ಏನಪ್ಪ ಇವರು ಎಷ್ಟು ವೈರಾಗ್ಯ ಇವರಿಗೆ. ಆದರೆ ದೇವತೆಗಳಿಗೆ ಯೋಚನೆ ಬಿತ್ತು. ರುದ್ರದೇವರು ಪಾರ್ವತಿಯ ಸಂಪರ್ಕ ಆಗಿ ಮಗ ಹುಟ್ಟಬೇಕು. ತಾರಕಾಸುರ ಸಾಯೋದಿಲ್ಲಲ್ಲ. ತಾರಕಾಸುರ ಮಹಾನೀಚ, ದೇಶದಲ್ಲೆಲ್ಲ ಉಪದ್ರವ ಮಾಡಲಿಕ್ಕತ್ತಾನೆ. ಯಜ್ಞ ಯಾಗ ಹವನ ಹೋಮ ಎಲ್ಲ ಕೆಡಿಸ್ತಾ ಇದ್ದಾನೆ. ಎಲ್ಲರಿಗೂ ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಋಷಿ ಮುನಿಗಳಿಗೆ ಆಶ್ರಮಕ್ಕೆ ಹೋಗಿ ಅವರಿಗೆ ತೊಂದರೆ ಮಾಡ್ತಾನೆ. ಹೆಂಗಾದ್ರೆ ಏನು ಮಾಡಬೇಕಪ್ಪ? ಹಾಗಾದ್ರೆ ಪಾರ್ವತಿ ಪರಮೇಶ್ವರರು ಅವ್ರ ಮಿಲನ ಹೆಂಗೆ ಆಗ್ತದೆ? ರುದ್ರದೇವರಿಗೆ ಕಾಮಕತೆ ಹುಡ್ತಾನೇ ಇಲ್ಲ, ಕಾಮೋದ್ರೇಕ ಆಗ್ತಿಲ್ಲ. ಅಂದರೆ ಪಾರ್ವತಿ ಕಡೆ ಗಮನನೇ ಇಲ್ಲ ಅವ್ರಿಗೆ. ವಿಚಾರ ಮಾಡಿದ್ರು ದೇವತೆಗಳು, ತಡೀರಿ ಅಂತಂದು. ನೋಡ್ರಿ, ತೇಷಾಂ ದಿವೌಕಸಾಂ ಪೂರ್ವಂ ಯಯೌ ಕಾಮಶ್ಚ ತದ್ಗ್ರಹಂ. ಕಾಮ ಮನ್ಮಥ ಅವನ ಮನೆಗೆ ಬಂದರು. ಮನ್ಮಥ, ನಿನ್ನ ಒಂದು ಕೆಲಸ ಆಗ್ಬೇಕಪ್ಪ, ನನ್ನಿಂದನೇ ಏನು ಹೇಳ್ತಬ್ಬ, ನಿನ್ನ ಹೆಂಡತಿನ ಕರ್ಕೊಂಬ ಅಂದರು. ಅವನ ಹೆಂಡತಿ ರತಿದೇವಿ, ಕಾಮನ ಹೆಂಡತಿ. ಏನಿಲ್ಲ, ಕೈಲಾಸ ಪರ್ವತದಲ್ಲಿ ರುದ್ರದೇವ್ ತಪಸ್ಸು ಮಾಡಲಿಕ್ಕೆ ಹತ್ತಾರಲ್ಲ, ನೀ ಕೆಳಗೆ ನಿಂತು ಹೂಬಾಣಗಳನ್ನು ಬಿಡು. ಹೂಬಾಣ ಅಂದರೆ ಮೈಗೆ ತಾಕಲ್ಲ, ದೇಹದ ಒಳಗೆ ಹೋಗ್ತಾವಲ್ಲ, ಗೊತ್ತೇ ಆಗಲ್ಲ, ಕಾಮೋದ್ರೇಕ ಆಗ್ತದೆ. ಕಾಮೋದ್ರೇಕ ಅಂದರೆ ನಮ್ಮ ಕಾಮಕತೆ ಒಂದು ನಮೂನಿ. ಯಾವಾಗ ನಾನು ಸ್ತ್ರೀ ಸಂಪರ್ಕ ಮಾಡ್ತೇನೋ ಅಂತದಕ್ಕೆ ಕಾಮದ ಪಿಪಾಸೆ ಶುರುವಾಗ್ತದೆ. ಬ್ಯಾಡ್ರಿ, ರುದ್ರದೇವ್ರನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ. ನಿನಗೆ ಯಾಕಪ್ಪ? ಅಲ್ಲ, ಮತ್ತು ನನಗೇನು ತೊಂದರೆ ಆದರೆ ನಾವಿದ್ದೀವಿ, ನೀ ರತಿಂಗ್ ಕರ್ಕೊಂಡು ಹೋಗು. ಮತ್ತು ಇದು ದೇವ ಕಾರ್ಯ. ಯಾಕೆ ತಾರಕಾಸುರ ಸಾಯಬೇಕಾಗಿದೆ. ಪಾರ್ವತಿ ಪರಮೇಶ್ವರ ಮಿಲನ ಆಗಿ ಅಲ್ಲಿ ರುದ್ರದೇವರ ವೀರದಿಂದ ಮಗ ಹುಟ್ಟಬೇಕು, ನಡಿ ಅಂದರು. ಆಯಿತು, ನೋಡ್ರಿ, ನೀವೇ ನೋಡಬೇಕು ಅಂದರು. ಸರಿ, ಬಂದ. ನೋಡ್ರಿ, ಪುಷ್ಪಬಾಣಂ ತಥೋ ನೀತ್ವ ಕ್ರಮೇಣ ಪೂರ್ತಿತಂ. ನಿಂತ್ಕೊಂಡು ಹಿಂಗೆ ಬಾಣ ಹೊಡೆದ, ಹೂಬಾಣ. ಅದು ಹಿಂಗೆ ಬಂದು ರುದ್ರದೇವ ದೇಹದಾಗ ಹೋಯಿತು. ಅದು ಕಾಣೋದಿಲ್ಲ, ಅದು ಕಾಮಬಾಣ, ಕಾಣದೇ ಇರೋ ಬಾಣ. ರುದ್ರದೇವರು ಒಂಥರ ಆಯಿತು. ತಪಸ್ಸು ಮಾಡೋರಿಗೆ ಮನಸ್ಸಿಗೆ ವಿಚಲತೆ ಆಯಿತು, ಯಾಕೆ ಹಿಂಗಾಯಿತು ಅಂತ. ಇನ್ನೊಂದು ಬಾಣ ಬಿಟ್ಟು ಕೂಡಲೇ ಅವರಿಗೆ ಕಾಮೋದ್ರೇಕ ಆಯಿತು. ಹಿಂಗೆ ಒದ್ದಾಡ್ಲಿಕ್ಕೆ ಹತ್ತಿದ್ರು. 3ನೇ ಸತಿ ಬಿಟ್ಕೊಳ್ಳಿ ಹಿಂಗೆ ಕಣ್ ತೆಗೆದ್ರು. ಯಾಕೆ ಹಿಂಗಾಗ್ತದೆ ಅಂದರು. 4ನೇ ಬಾಣ ಬಿಟ್ಟು ಕೂಡಲೇ ನೋಡ್ರಿ, ಪೂರ್ತಿ ಕಾಮೋದ್ರೇಕ ಆಯಿತು. ಪಾರ್ವತಿ ಕೂತಿದ್ಲು. ಸಮಾಲಿಂಗ್ಯಂ ತಥೋ ಕೃತ್ವ ಸಹೇನ ಪಾರ್ವತಿ ಪೂರ್ವಕಂ. ಪಾರ್ವತಿಯನ್ನು ಗಾಢವಾಗಿ ಆಲಿಂಗನ ಮಾಡ್ಕೊಂಡ್ಬಿಟ್ರು. ಕಾಮೋದ್ರೇಕ ಆಗಿಬಿಡ್ತಲ್ಲ. ಆದ ಕೂಡಲೇ ಪಾರ್ವತಿಯನ್ನು ಯಾವಾಗ ಗಾಢವಾಗಿ ಆಲಿಂಗನ ಮಾಡಿಕೊಂಡ್ರು, ಅವರ ದೇಹದಿಂದ ವೀರ್ಯ ಸ್ಖಲಿತ ಆಗಿಬಿಡ್ತು. ಸ್ಖಲಿತೋ ವೀರ್ಯ ದೇಹಸ್ಯ. ಅದು ಪಾರ್ವತಿಯ ಗರ್ಭವನ್ನು ಸೇರಿಕೊಂತು. ಸ್ವಲ್ಪತ್ತು. ಈಗ ನನಗೆ ಯಾಕೆ ಹಿಂಗಾಯಿತು ನೋಡ್ತಾರೆ. ಕಾಮ ನಿಂತಿದ್ದ, ಸಿಟ್ಟು ಬಂದುಬಿಡ್ತೀರಿ. ತನ್ನ 3ನೇ ಕಣ್ಣು ತೆಗೆದು ಬಿಟ್ಟ ರುದ್ರದೇವರು. ಬೆಂಕಿ ಕಿಡಿಗಳು ಬಂದು ಸುಟ್ಟು ಬೂದಿ ಆಗಿಬಿಟ್ಟ ಕಾಮ. ಏಕೆ ನಾನು ತಪಸ್ಸು ಕೆಡಿಸಿದ ಅಂತ. ಆಗ ತಸ್ಯ ಮರಣಂ ಪರಿವೀಕ್ಷ ರುದಂತಿ ರತಿಮೇವ ಚ ಸಮೀಪೋ ತಥೋ ಗತ್ವ ನಮಸ್ಕಾರೋಕ್ತಿ ಪೂರ್ವಕಂ. ಪಾಪ ಹೆಂಡತಿ ಬಂದ್ರೆ ರತಿ, ನನ್ನ ಗಂಡ ಸುಟ್ಟು ಬೂದಿ ಆದ್ರ ಓಡಿ ಬಂದ್ಲು. ಸ್ವಾಮಿ, ನನ್ನ ಗಂಡನ್ನೇ ಸುಟ್ಟು ಹಾಕಿದ್ರಿ, ಮತ್ತು ನಂಗೆ ತಪಸ್ಸು ಕೆಳಿಸಿದ್ನಲ್ಲ, ನಾವಾಗಿ ಬಂದಿಲ್ಲ, ದೇವತೆಗಳು ಬಂದು ಕೆಲ್ಸದಿಗೆ ಬಂದೀವಿ. ಇಲ್ಲ, ನನ್ನ ಗಂಡನ ಬದುಕಿಸ್ರಿ ಕೇಳಿ ಹತ್ತಿಬಿಟ್ಲು. ಇಲ್ಲ, ಅದು ಸಾಧ್ಯ ಇಲ್ಲಮ್ಮ. ಸುಟ್ಟು ಬೂದಿ ಆದವನು ಬದುಕಕ್ಕೆ ಸಾಧ್ಯ ಇಲ್ಲ. ಕಾಲು ಹಿಡ್ಕೊಂಡ್ಬಿಟ್ಲು, ಒಳ್ಳೆ ಕತ್ತಿಬಿಟ್ಲು. ಇಲ್ಲ, ನಾವಾಗಿ ಬಂದಿಲ್ಲ, ನಮಗೆ ದೇವತೆಗಳು ಕಳಿಸ್ಯಾರೆ, ನೀವು ಬದುಕಿಸ್ಲಿಕ್ಕೆ ಬೇಕು. ಅವಳು ದುಃಖವನ್ನು ನೋಡಿ ಪಾರ್ವತಿ ಜೊತೆಗಿದ್ಲಲ್ಲ, ಇಲ್ಲ, ಅವಳು ಪಾಪ, ಅವಳು ಏನು ತಪ್ಪು ಮಾಡಾಳೆ? ಸುಮ್ಮನೆ ಅವಳಿಗೆ ಯಾಕೆ ವೈಧವ್ಯ ಬರಬೇಕು? ಅವಳು ವಿಧವೆ ಆಗಬಾರ್ದು, ಅವಳು ಮುತ್ತೈದೆ ಆಗಿರಬೇಕು, ಬದುಕಿಸ್ರಿ ಅಂದ್ಲು. ಹೆಂಗೆ ಬದುಕಿಸ್ಬೇಕು ಪಾರ್ವತಿ? ಸತ್ತನ್ನು ಬದುಕಿಸ್ ಬರೋಲ್ಲ. ನಿಮಗೆ ಸಾಧ್ಯ ಇದೆ, ನಿಮಗೇನು ಬೇಕಾದ್ರೂ ಮಾಡ್ಬೋದು.
ಆಯಿತು, ಒಂದು ಕೆಲಸ ಮಾಡೋಣ. ಏನು ಅಂದರೆ, ನಾ ಬದುಕಿಸ್ತೀನಿ. ಅವನು ಕಾಮ ಮತ್ತು ಹುಡ್ತಾನೆ. ಹೆಂಗೆ ಬದುಕ್ತಾನೆ ಅಂದರೆ, ಅವನು ಪ್ರಪಂಚಕ್ಕೆ ಯಾರಿಗೂ ಕಾಣೋದಿಲ್ಲ. ರತಿ ತನ್ನ ಹೆಂಡತಿಗೆ ಮಾತ್ರ ಕಾಣ್ತಾನೆ, ಹೆಂಡತಿ ಮಾತ್ರ ಮುಟ್ಟಬಹುದು. ರತಿ ಅಂದ್ಲು, ಉಳಿದವ್ರಿಗೆ ಕಾಣಲಿ ಬಿಡಲಿ, ನನಗೆ ಮುಟ್ಲಿಕ್ಕೆ ಬಂದರೆ ಸಾಕು, ನಂಗೆ ಕಂಡ್ರೆ ಸಾಕು ಅಂದ್ಲು. ಹಿಂಗಂದ ಎದ್ದ. ಅದಕ್ಕೆ ಇದು ಒಂದು ಕಾರಣ. ನಾವು ಕಾಮದಹನ ಅಂತ ಮಾಡ್ತೀವಿ ನೋಡ್ರಿ. ನಾಳೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಚತುರ್ದಶಿ ಇಲ್ಲಿ ಕಾಮದಹನ ಅಂತ ಬರ್ತದೆ. ಈ ಹುಡುಗರೆಲ್ಲ ಒಂದು ಚಿತ್ರ ಬರೋದು, ಕಾಮಂದು ಹಿಂಗೆ ಬಾಣ ಬಿಡ್ತಾರೋ ಹಂಗೆ, ಈಶ್ವರ ಕಣ್ಣು ಬಿಟ್ಟಂಗೆ ಮಾಡಿ ಕಾಮದಹನ. ಇದು ಒಂದು ಕಾರಣ. ಬೇರೆ ಕಾರಣವೂ ಇದೆ, ಇದು ಒಂದು ಕಾರಣ. ನೋಡಪ್ಪ, ನಿಂಗೆ ದೇಹ ಉಂಟು, ಇನ್ಮೇಲೆ ಹೆಂಡತಿ ಜೊತೆಗಿರು, ಅದನ್ನು ಯಾರಿಗೂ ಕಾಣೋದಿಲ್ಲ. ಅದಕ್ಕೆ ಅವತ್ತಿನಿಂದ ಕಾಮನಿಗೊಂದು ಹೆಸರು ಬಂತು, ಅನಂಗ ಅಂತ. ಅನಂಗ ಅಂದರೆ ದೇಹ ಇಲ್ಲ, ಜೀವ ಇದೆ. ಯಾರು ಹೆಂಡತಿ ಮಾತ್ರ ಕಾಣಿಸ್ತಾನೆ. ರತಿದೇವಿ ಮಾತ್ರ ತನ್ನ ಗಂಡನ ನೋಡ್ಬೋದು, ಮುಟ್ಬೋದು, ಬೇರೆ ಯಾರಿಗೂ ಕಾಣಲ್ಲ. ಅಂತಂದರೆ ಇಂಗ್ಲೀಷ್ನಾಗೆ ಒನ್ ಕೆನಾಟ್ ಸಿ ನಾರ್ ಟಚ್. ಮುಟ್ಲಿಕ್ಕೆ ಬರಲ್ಲ, ನೋಡ್ಲಿಕ್ಕೆ ಬರಲ್ಲ ಉಳಿದವ್ರಿಗೆ. ರತಿಗೆ ಮಾತ್ರ ಕಾಣಿಸ್ತದೆ. ಸರಿ, ಈಗೇನಾಯಿತು? ತಶ್ಚ ದಿನೇ ಸಂಪ್ರಾಪ್ತಶ್ಚ ನ ಶಕ್ಯಂ ರುದ್ರ ವೀರ್ಯತಾಂ. ರುದ್ರದೇವರ ವೀರ್ಯ ಏನು ಪಾರ್ವತಿ ಹೊಟ್ಟೆಗೆ ಹೋಗಿತ್ತು ಗರ್ಭಕ್ಕೆ, ತಡ್ಕೊಳಿಕ್ಕೆ ಆಗ್ತಿಲ್ಲ ಅವಳಿಗೆ. ಅಯ್ಯೋ, ಭಾಳ ತೊಂದರೆ ಆಗ್ಲಿಕ್ಕತ್ತದೆ. ಸ್ವಾಮಿ, ನಿಮ್ಮ ವೀರ್ಯ ಹಿಡ್ಕೊಳಿಕ್ಕೆ ಆಗ್ತಿಲ್ಲ ಅಂದ್ಲು. ಮತ್ತು ಏನು ಮಾಡ್ತೀವಿ? ಇಲ್ಲ, ನಾವು ಹೊರಗೆ ಜಾರಿಸಿಬಿಡ್ತೀನಿ ಅಂದ್ಲು. ಸರಕ್ನೆ ಜಾರಿಸಿಬಿಟ್ಲು. ಆಗ ಅಲ್ಲಿ ಗಂಗಾದೇವಿ ಇದ್ಲು. ಅಕ್ಕ, ನಾ ತಗೋತೀನಿ ಅದನ್ನು, ನೀ ಇಟ್ಕೋ ಅಂತ. ಗಂಗಾ ನದಿ ಒಳಗೆ ಬಿದ್ದು ಬಿಡ್ತದೆ. ಗಂಗಾ ನದಿ ಅಂದರೆ ಗಂಗಾದೇವಿಯ ಹೊಟ್ಟೆ. ಆದರೆ ನ ಶಕ್ಯಂ ಧಾರಯತ್ವಶ್ಚ ಸಸ್ಯವೀರ್ಯಂ ಪ್ರಕೀರ್ತಿತಂ. ಆ ರುದ್ರದೇವರ ವೀರ್ಯವನ್ನು ಗಂಗಾದೇವಿಯನ್ನು ತಳ್ಕೊಳಿಕ್ಕೆ ಆಗಲಿಲ್ಲ, ಪಾರ್ವತಿಗೆ ಆಗಲಿಲ್ಲ. ಗಂಗಾ ಏನು ತಳ್ಕೊತಾಳೆ? ನೀರು ಕುದಿಲಿಕ್ಕೆ ಹತ್ತಿಬಿಡ್ತು, ಎಲ್ಲ ಆವಿಯಾಗಿ ಹೋಗಿ ಬತ್ಲಿಕ್ಕೆ ಬಂದ್ಬಿಡ್ತು. ಗಂಗಾ ಬೇಡಪ್ಪ, ಅವಳು ಜೋರ ಚಿಮ್ಮಿ ಬಿಟ್ಲು. ಅದು ಹೋಗಿ ಆಕಾಶದಲ್ಲಿ ನಿಂತ್ಕೊಳ್ತು. ಆಕಾಶದಾಗಿತ್ತು. ಅಲ್ಲಿ ದೇವತೆಗಳು ನೋಡಿದರು. ಆಕಾಶ ಅಭಿಮಾನಿ ದೇವತೆಗಳು, ಇದಿಲ್ಲಿರಬಾರ್ದು, ಇದರಿಂದ ಒಂದು ಉಪಯೋಗ ಆಗಬೇಕು ಅಂತ ಅದನ್ನು ಒಂದು ಬಣವೆ ಇತ್ತು ತೋಟದಲ್ಲಿ. ಬಣವೆ ಅಂದರೆ ಹುಲ್ಲನ್ನು ಒಟ್ಟಿರ್ತಾರಲ್ಲ, ಬಣವೆ. ಅದು ಶರ ಅಂಬುವಂಥ ಒಂದು ತೋಟ. ಆ ಶರ ಅಂಬೋ ಬಣವೆ ಎಲ್ಲಿ ಬಿದ್ದು ಬಿಡ್ತದೆ, ಅಲ್ಲೇ ಇತ್ತು ಹುಲ್ಲಿನೊಳಗೆ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ದಿನ ಒಂದೊಂದು ನಕ್ಷತ್ರ ಇರ್ತಾವೆ ನೋಡ್ರಿ, ಪಂಚಾಂಗದಲ್ಲಿ ನೋಡ್ತೀವಿ ನಾವು. ಈಗ ಉದಾಹರಣೆಗೆ ಇವತ್ತು ಯಾವ ನಕ್ಷತ್ರ ಅಂತ ಪಂಚಾಂಗ ತೆಗೆದ್ರೆ ಗೊತ್ತಾಗ್ತದೆ. ಉತ್ತರಾಷಾಢ ನಕ್ಷತ್ರ. ಇವತ್ತು ಯಾವ ಯೋಗ, ಯಾವ ಕರ್ಣ ಅಂತ ಇರ್ತದೆ. ಅಂದರೆ ಒಂದು ಪಂಚಾಂಗ ಅಂದರೆ 5 ಇರಬೇಕು: ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ದಿನ ಪಂಚಾಂಗ ನೋಡಬೇಕ್ರಿ, ಬರೀ ಬಿಡೋದಲ್ಲ. ನಾವೇನು ಮಾಡ್ತೀವಿ, ಯುಗಾದಿ ಹಬ್ಬದ ಒಂದು ದಿವಸ ಪಂಚಾಂಗ ಶ್ರವಣ ಮಾಡಿಬಿಡ್ತೀವಿ. ದಿನ ಮಾಡಬೇಕು. ಏಕೆ? ತಿಥಿಶ್ಚ ಶ್ರೇಯಮಾಪ್ನೋತಿ, ವಾರಾದ್ ಆಯುಷ್ಯವರ್ಧನಂ, ನಕ್ಷತ್ರಾದ್ ಹರತೆ ಪಾಪಂ, ಯೋಗಾದ್ ರೋಗ ನಿವಾರಣಂ, ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್, ಪಂಚಾಂಗ ಫಲಮುತ್ತಮಂ. ತಿಥಿ ಯಾವುದು ಅಂತ ತಿಳ್ಕೊಬೋದ್ರಿಂದ ನಮಗೆ ಸಂಪತ್ತು ಬರ್ತದೆ. ತಿಥೆ ಶ್ರಿಯಂ ಆಪ್ನೋತಿ, ವಾರಾದ ಆಯುಷ್ಯವರ್ಧನ. ಯಾವ ವಾರ ಅಂತ ತಿಳ್ಕೊಂಡ್ರೆ ನಮ್ಮ ಆಯುಷ್ಯ ಅಭಿವೃದ್ಧಿ ಆಗ್ತದೆ. ದಿನ ಪಂಚಾಂಗದಾಗ ಇರ್ತದೆ. ನಕ್ಷತ್ರಾದ ಹರತೆ ಪಾಪ. ಇವತ್ತು ಯಾವ ನಕ್ಷತ್ರ ಅಂತ ತಿಳ್ಕೊಂಡ್ರೆ ನಮ್ಮ ಪಾಪ ನಾಶ ಆಗ್ತದೆ. ಯೋಗಾದ ರೋಗ ನಿವಾರಣ. ಇವತ್ತು ಯಾವ ಯೋಗ ಅಂತ ತಿಳ್ಕೊಂಡ್ರೆ ನಮ್ಮ ರೋಗ ವಾಸಿ ಆಗ್ತದೆ. ಕರ್ಣ ಯಾವುದು, ಯಾವ ಕರ್ಣ ಅಂತ ತಿಳ್ಕೊಂಡ್ರೆ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್, ನಮ್ಮ ಕಾರ್ಯಸಿದ್ಧಿ ಆಗ್ತದೆ. ಅದಕ್ಕೆ ಪಂಚಾಂಗಂ ಫಲಂ ಉತ್ತಮಂ. ಇವು 5 ಫಲ ಇದೆ. ಸರಿ ಆಯಿತು. ಅವತ್ತಿನ ದಿವಸ ಬಣಮೇಲಿತ್ತಲ್ಲ, ಸ್ವಲ್ಪ ಮ್ಯಾಲೆ ಬಂದಿತ್ತು ವೀರ್ಯ. ಅವತ್ತು ಒಂದು ನಕ್ಷತ್ರ ಕೃತ್ತಿಕಾ ಎಂಬೋ ನಕ್ಷತ್ರ. ಅವತ್ತು ದಿವಸ ಕೃತ್ತಿಕಾ ನಕ್ಷತ್ರ ಸಾಯಂಕಾಲ ಹುಟ್ಟಿತು ನಕ್ಷತ್ರ. ಅವಳು ನಕ್ಷತ್ರಗಳು 27 ನಕ್ಷತ್ರನೂ ಅವರೆಲ್ಲ ದೇವತೆಗಳು. ಅವ್ರು ಯಾರು ಅಂತ ಭಾಗವತದಲ್ಲಿ ಮುಂದೆ ಬರ್ತದೆ. ಆ ಕೃತ್ತಿಕಾ ನಕ್ಷತ್ರ ಹುಟ್ಟಿದ ಕೂಡಲೇ ಅವಳು ದೇವತೆ ಅಲ್ಲ, ಸ್ತ್ರೀ. ಅವಳ ದೃಷ್ಟಿ ಯಾಕೋ ಆ ಶರ ಬಣವೆಯಲ್ಲಿ ಹಿಂಗೆ ನೋಡಿದ್ಲು. ಸರಕ್ಕನೆ ಒಂದು ಗಂಡು ಕೂಸು ಆಗಿಬಿಡ್ತು. ನನ್ನ ನೋಡಿದ ಕೂಡಲೇ ಇದು ಮಗು ಆತಲ್ಲ, ಏನಿದು ಯಾವುದು ಅಂತ ಅಲ್ಲಿಂದ ಬಂದುಬಿಟ್ಲು ಅವಳು. ಬಂದು ಅಯ್ಯೋ ಎಷ್ಟು ಚೆನ್ನಾಗಿದೆ ಇದು ಗಂಡು ಮಗು, ಎತ್ಕೊಂಡು ಇದಕ್ಕೆ ಎದೆ ಹಾಲು ಕೊಡೋಣ ಅಂತ ತಗೊಂಡ್ಲು. ಆ ಕೃತ್ತಿಕಾ ನಕ್ಷತ್ರ ಇದ್ದಾಳಲ್ಲ, ಅವಳಿಗೆ ಒಂದು ಮುಖ 6 ದೇಹ. ಮುಖ ಒಂದೇ, ದೇಹ 6. ಮಗು ಎತ್ಕೊಂಡ್ಲಲ್ಲ,
ಆ ಮಗು ಎತ್ಕೊಂಡು ಎದೆ ಹಾಲು ಕೊಡಬೇಕು ಅಂತ ತಗೊಂಡ್ಲು. ಅದು ನೋಡ್ರಿ, ಪಾರ್ವತಿ ದೇಹದ ಹೊಟ್ಟೆಗೆ ಸ್ವಲ್ಪ ದಿವಸ, ಗಂಗಾ ನದಿ ಒಳಗೆ ಒಂದು ಸ್ವಲ್ಪ ದಿವಸ, ಆಕಾಶದಾಗ ಸ್ವಲ್ಪ ದಿವಸ, ಆ ಬಣವೆ ಒಳಗೆ ಸ್ವಲ್ಪ ದಿವಸ, ಅದಕ್ಕೆ ಹಸಿವೆ ಆಗಿಬಿಟ್ಟಿತ್ತು. ಎಷ್ಟು ಹಸಿವೆ ಆಗಿತ್ತು ಅಂದರೆ ಅವಳು ಎತ್ಕೊಂಡು ಎದೆ ಹಾಲು ಕೊಡ್ಲಿಕ್ಕೆ ಹೋದ್ಲಲ್ಲ, 6 ದೇಹ ಅಲ್ಲ, ಅದು 6 ಮುಖ ಮಾಡಿಕೊಂಡು ಹಾಲು ಕುಡಿತು. 6 ಮುಖ, ಒಂದಲ್ಲ 6 ಮುಖವನ್ನು ಮಾಡಿಕೊಂಡು ಹಾಲು ಕುಡಿತಾ ಇದೆ. ಅಂದರೆ ನಮಗೇನು ಗೊತ್ತಾಗ್ತದೆ ಅಂದರೆ, ರುದ್ರದೇವರ ಅವನು ಮಗ ವೀರ್ಯ ಕೃತ್ತಿಕಾ ನಕ್ಷತ್ರದಿಂದ 6 ಮುಖ ಮಾಡಿಕೊಂಡು ಹಾಲು ಕುಡಿಯೋದಕ್ಕೆ ಅವನಿಗೆ ಏನು ಹೆಸರು ಬಂತು? ಷಣ್ಮುಖ. ಅದಕ್ಕೆ ನೋಡ್ರಿ, ಷಣ್ಮುಖ. ಈಗ ನಮಗೊಂದು ಹೊಸ ವಿಚಾರ ಗೊತ್ತಾಯ್ತು. ಏನು? ಯಾಕಪ್ಪ ಷಣ್ಮುಖನಿಗೆ ಯಾಕೆ 6 ಮುಖ? ನಮಗೆ ಗೊತ್ತಿದ್ದೀರಿ, ಕಥೆ ಗೊತ್ತಾಯ್ತು ನೋಡ್ರಿ. ಕೃತ್ತಿಕಾಂಬೋ ನಕ್ಷತ್ರ ದೇವತೆಯ 6 ದೇಹಕ್ಕೆ 6 ಮುಖ ಮಾಡಿಕೊಂಡು ಏಕಕಾಲಕ್ಕೆ 6 ಮುಖದಿಂದ ಹಾಲು ಕುಡಿತು. ಅವಳಿಗೆ ಸಂತೋಷ ಆಗ್ಬಿಡ್ತು. ಅವಳಿಗೆ ಗೊತ್ತಾ, ನಾರದರು ಹೇಳಿದರು, ಇಲ್ಲ ರುದ್ರದೇವರು ವೀರ್ಯ ಕರ್ಕೊಂಬಂದರು ಕೈಲಾಸಕ್ಕೆ. ಅವಳು ಕೃತ್ತಿಕ, ಏನು ಕೃತ್ತಿಕಾ ನಕ್ಷತ್ರ ದೇವತೆ ಏನು ಬಂದು? ಇಲ್ಲ, ಇದು ಮಗು ನಿಂಬುದು ಎಲ್ಲ ಕಥೆ ಹೇಳಿದ್ಲು. ಹೌದಾ? ನಿನ್ನ ದೇಹದಿಂದ ಹಾಲು ಕುಡಿತಾ? 6 ದೇಹದಿಂದ ಆಯಿತು, ಇವನು ನಮ್ಮಲ್ಲಿ ಬಿಟ್ಟು ಬಿಡುವಂದ್ಲು. ಅದಕ್ಕೆ ನೋಡ್ರಿ, ಕುಮಾರಸ್ವಾಮಿಗೆ ಎಷ್ಟು ಹೆಸರವೆ. ಒಂದು ಮೊದಲೇ ಹೆಸರೇನು? ಜಾರಿದ ವೀರ್ಯ. ಸಂಸ್ಕೃತದೊಳಗೆ ಜಾರೋದು ಎಂಬುದಕ್ಕೆ ಸ್ಖಲಿತ, ಸ್ಕಂದ. ಸ್ಕಂದ ಅಂದರೆ ರುದ್ರದೇವರ ಮಗ. ಯಾಕೆ? ಜಾರಿದ ವೀರ್ಯದಿಂದ ಹುಟ್ಟಾನೆ, ಸ್ಕಂದ ಅಂತ ಒಂದು ಹೆಸರು. ಎರಡನೇದು, ಅವನು ಇವಳು ಎಲ್ಲಿ ಬಣವೆಯಲ್ಲಿ ಹುಟ್ಟಾನೆ. ಬಣವೆಯಲ್ಲಿ ಶರ ಎಂಬ ಬಣವೆ, ಅದಕ್ಕೆ ಶರವಣ ಅಂತ ಒಂದು ಹೆಸರು. ಶರವಣ ಅಂದರೆ ಅವನೇ. ಮೂರನೇದು, ಯಾರ ಹಾಲು ಕುಡಿದ ಹುಟ್ಟಿದಾಗ ಕೃತ್ತಿಕಾ ನಕ್ಷತ್ರ, ಅದಕ್ಕೆ ಕಾರ್ತಿಕೇಯ ಅವನಿಗೆ. ಆಮೇಲೆ ಅವನು ಚಿಕ್ಕವನೇ ಇರೋದ್ರಿಂದ ಕುಮಾರ. 6 ಮುಖ ಇದ್ದಿದ್ದಕ್ಕೆ ಷಣ್ಮುಖ. ಸರಿ, ಆವಾಗ ದೇವತೆಗಳು ಬಂದರು, ಷಣ್ಮುಖ ದಯವಿಟ್ಟು ಬಾರಪ್ಪ. ಅವನು ತಾರಕಾಸುರ ಹುಟ್ಟಿ ಉಪಟಳ ಮಾಡಲಿಕ್ಕತ್ತಾನೆ. ರುದ್ರದೇವರ ವೀರದಿಂದ ಹುಟ್ಟಿದ ಮಗನಿಂದ ಸಾವು, ನೀನು ನಮ್ಮ ಸೇನಾಪತಿ ಆಗು. ಒಂದು ಸೇನಾಪತಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಯುದ್ಧ ಮಾಡಿ ತಾರಕಾಸುರನ್ನು ಸಂಹಾರ ಮಾಡಿಬಿಡ್ತಾರೆ. ನೋಡಿ, ಏತಾನಿ ಸರ್ವ ವಿಷಯಾನಿ ತತ್ರೈವ ನಿರೂಪಿತಂ. ಇದೆಲ್ಲ ಶುಕಾಚಾರ್ಯ ಹೇಳಿದ ಮೇಲೆ ಪಾಪ ಕಣ್ಣ ನೀರು ಬಂತು ಅವನಿಗೆ. ಎಷ್ಟು ವಿಚಾರ ಹೇಳಿದ್ರಿ ಶುಕಾಚಾರ್ಯ. ಹಾಗಾದರೆ ನನಗೆ ನೀವೀಗ ಇಬ್ಬರು ಗಂಡು ಮಕ್ಕಳಿದ್ರಲ್ಲ, ಅವ್ರ ವಿಚಾರ ಏನು? ಅವ್ರ ವಿಚಾರ ಏನು ಅಂದರೆ, ನೋಡಪ್ಪ, ದೊಡ್ಡವನು ಪ್ರಿಯವ್ರತ, ಚಿಕ್ಕ ಮಗ ಉತ್ತಾನಪಾದ ಸ್ವಯಂಭುವಿಗೆ. ಪ್ರಿಯವ್ರತನ ಕೇಳ್ದ, ಪ್ರಿಯವ್ರತ ಮದುವೆ ಮಾಡ್ಕೋಬೇಕ ನೀನು? ಅಪ್ಪ ನನಗೀಗ ಬೇಡ. ಈಗ ಬೇಡ? ಮತ್ತು ಯಾವಾಗ ಮಾಡ್ಕೋತಿದ್ದಿ? ನಾ ಮುಂದೆ ಮಾಡ್ತೀನಿ. ಅಲ್ಲೋ, ನಿಂಗೆ ತಮ್ಮಂಗೆ ಮದುವೆ ಮಾಡಬೇಕು, ಅವನಿಗೆ ಮಾಡಿಬಿಡ್ರಿ. ಅಲ್ಲಪ್ಪ, ಅಣ್ಣನ ಬಿಟ್ಟು ತಮ್ಮಂಗೆ ಹೆಂಗೆ ಮಾಡಬೇಕು? ಇಲ್ಲ, ಅಲ್ಲಪ್ಪ ನೀವು ಮದುವೆ ಬೇಡೋ, ಈಗ ಬೇಡೋ? ನಮಗೆ ಈಗ ಬೇಡ್ರಿ. ಅಲ್ಲೋ, ಈಗ ಬೇಡ ಅಂತಂಗೆ ಬಿಟ್ಕೊಳ್ತಾ ಹೋದ್ರೆ ಯಾವಾಗ ಮಾಡ್ಕೋತಿದ್ದಿ? ವಯಸ್ಸಾದಮೇಲೆ ಈಗ ಕೆಲವ್ರು ಏನು ಮಾಡ್ತಾರೆ, ಈ ಚಿಕ್ಕ ವಯಸ್ಸಿನಾಗ ಮದುವೆ ಬೇಡ ಅಂದ್ಬಿಟ್ಟು ಬಿಡ್ತಾರೆ. ಬಿಟ್ಟು 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 ಹಂಗೆ ವಯಸ್ಸಾಗ್ತದೆ. ಮುಂದೆ 60 70 ವರ್ಷ, 75 ವರ್ಷ ಆದಮೇಲೆ ನಾ ಮದುವೆ ಮಾಡ್ಕೋಬೇಕಾಗಿತ್ತು ಅಂದರೆ 75 ವರ್ಷದ ವ್ಯಕ್ತಿ ಮದುವೆ ಮಾಡ್ಕೋಬೇಕು ಅಂದ್ರೆ 70 ವರ್ಷದ ಕನ್ಯಾ ಬೇಕಲ್ರಿ. ಎಲ್ಲಿ ಸಿಗ್ತಾರೆ? ಇದು ಹೆಂಗಸ್ರಿಗೂ ಸಂಬಂಧ. ಹೆಣ್ಮಕ್ಳು ನಾವು ಮದುವೆ ಬೇಡ ಅಂದ್ಬಿಟ್ಟಿರ್ತಾರಪ್ಪ. ಮುಂದೆ ವಯಸ್ಸಾದಮೇಲೆ ನಾ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತಿತ್ತು, ನನಗೂ ಮಕ್ಕಳು ಇದನ್ನು ನೋಡ್ಕೋತಿದ್ರು ಅಂತಂದು 70-75 ವರ್ಷದ ಅಜ್ಜಿ ನಾ ಮದುವೆ ಮಾಡ್ಕೋಬೇಕು ಅಂದರೆ 80 ವರ್ಷದ ವರ ಬೇಕಲ್ರಿ. ಸಮಸ್ಯೆ ಆಗ್ತದೆ. ಅದಕ್ಕೆ ಪ್ರಿಯವ್ರತ, ನೀವು ಸರಿಯಾಗಿ ಹೇಳು, ಯಾವಾಗ ಮಾಡ್ಕೋತಿದ್ದೆ? ಅಪ್ಪ ಈಗ ಮೊದಲು ತಮ್ಮಂಗೆ ಮಾಡಿಬಿಡು, ನಾ ಮುಂದೆ ನೋಡ್ಕೊಳ್ತೇನೆ. ಆಗ ತಮ್ಮನಿಗೆ ಮೊದಲು ಮದುವೆ ಮಾಡಿದರು. ಆ ತಮ್ಮನಿಗೆ 2 ಹೆಂಡತಿಯರಾದರು, ಸುನೀತಿ ಸುರುಚಿ. ಉತ್ತಾನಪಾದ 2ನೇ ಮಗ, ಸುನೀತಿ ಸುರುಚಿ. ಹಾಗೆ ಇದ್ದರು. ಸುನೀತಿ ಒಳ್ಳೆ ನೀತಿ ಉಳ್ಳವಳು, ದೊಡ್ಡ ಹೆಂಡತಿ. ಬರೇ ದಿನ ರುಚಿಯಾದ ಪದಾರ್ಥ, ರುಚಿಯಾದ ವಸ್ತುಗಳನ್ನು ತೊಗೊಂಬೋಳು ಸುರುಚಿ. ಸುರುಚಿಗೆ ಸ್ವಲ್ಪ ಗರ್ವ, ನಾನು ಭಾಳ ಚೆನ್ನಾಗಿದ್ದೀನಿ ಅಂತ. ಮುಂದೆ ನೋಡಿ, ಕಾಲಾಂತರೇ ಸಾಧ್ವೋ ಪುತ್ರೋ ತತ್ರ ಪ್ರಭೂತತವು. ಮುಂದೆ ಇಬ್ಬರಿಗೂ ಮಕ್ಕಳಾದರು. ಮೊದಲಿಗೆ ಸುನೀತಿಗೆ ಒಬ್ಬ ಮಗ ಹುಟ್ಟಿದ, ಅವನ ಹೆಸರು ಧ್ರುವ ಅಂತ. ಆಮೇಲೆ ಸುರುಚಿಗೆ ಒಬ್ಬ ಹುಟ್ಟಿದ 6 ತಿಂಗಳ ಮೇಲೆ, ಅವನು ಉತ್ತಮ ಅಂತ. ಧ್ರುವ ಉತ್ತಮ. ಇಬ್ಬರು 4-5 ವರ್ಷದವರಾದರು. ಒಂದು ದಿವಸ ಬೆಳಗ್ಗೆ ಎದ್ದು ಸಿಂಹಾಸನ ಮೇಲೆ ಕೂತಿದ್ದ ಉತ್ತಾನಪಾದ. ಆಗ ಜೊತೆಗೆ ಸುರುಚಿ ಇದ್ಲು. ಇನ್ನು 6 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಉತ್ತಮ ಬಂದ, ಅಲ್ಲಿಗೆ ಎದ್ದು ಬಂದ. ಅಪ್ಪ ಅಂದ. ಅವರಮ್ಮ ಸುರುಚಿ ಇದ್ಲಲ್ಲ, ಉತ್ತಮ ಬಾ
ಅಪ್ಪನ ತೊಡೆ ಮೇಲೆ ಕೂಡು ಅಂದ್ಲು. ಅಲ್ಲಿ ಬಂದು ಆ ಮೆಟ್ಲು ಹತ್ತಿ ಆ ಸಿಂಹಾಸನ ಮೇಲೆ ಇನ್ನೂ ಆಸ್ಥಾನ ಶುರುವಾಗಿದ್ದೆಲ್ಲ ಬಾಗಲು ಹಾಕಿತ್ತು. ತೊಡೆ ಮೇಲೆ ಕೂತ ಮಗು ಈಗೆದ್ದ ಅಂದ. ಅಷ್ಟೊತ್ತು ಧ್ರುವ ಬಂದ. ನೋಡ್ರಿ, ಸ್ಥಿತೋ ಸಮ್ಯಕ್ ಪಿತೃ ಅಂಕೆ ಸ್ವಭಾತೃ ಪರಿವೀಕ್ಷತಾಂ. ತನ್ನ ತಮ್ಮನಾದ ಅಂದ ಚಿಕ್ಕಮ್ಮನ ಮಗ ಸುರುಚಿಯ ಮಗ ಉತ್ತಮ ತಂದೆ ತಲೆ ಮೇಲೆ ಕೂತಿದ್ದು ನೋಡಿ ಮಕ್ಕಳು ಸ್ವಭಾವ ಏನು ಗೊತ್ತೇನ್ರಿ? ಒಂದು ಮಗು ಹೆಂಗೆ ಮಾಡ್ತದೆ, ಇನ್ನೊಂದು ಹಂಗೆ ಮಾಡ್ತದೆ. ಈಗ 2 ಮಕ್ಕಳು ಕೂತಿರ್ತವೆ, ನಾವು ಒಂದಕ್ಕೆ ಮಾವಿನ ಹಣ್ಣು ಕೊಟ್ಟು ಇನ್ನೊಂದಕ್ಕೆ ಸೇಬು ಹಣ್ಣು ಕೊಟ್ಟರು ಒಪ್ಪಲ್ಲ, ನನಗೂ ಅದೇ ಬೇಕು ಅಂತವೆ. ಒಬ್ರಿಗೆ ಏನು ಕೊಡ್ತೀವಿ, ಇನ್ನೊಬ್ರಿಗೆ ಅದೇ ಬೇಕು. ಅದರಂತೆ ಧ್ರುವ ನೋಡ್ದ, ನಾನು ಅಪ್ಪನ ತೊಡೆ ಮೇಲೆ ಕೂಡ್ತೀನಿ ಅಂತ ಬಂದು, ಅಪ್ಪ ನಾನು ಎತ್ತಗೋ ಅಂದ. ಅಂದ ಕೂಡಲೇ ಅವನು ಸೂರ್ಯ ನಿಂತಿದ್ದಾಳೆ. ಸೂರ್ಯ ನೋಡ್ದ, ಸೊನ್ನೆ ಮಾಡಿದ್ಲು, ಬೇಡ. ಅವ್ನು ಸುನೀತಿ ಮಗ, ಅವಳೇನ್ರಿ ದರಿದ್ರ, ಬೇಡ ಅಂದ್ಲು. ಅಲ್ಲ ಅಪ್ಪ ಎತ್ಕೋ ಅಂದ. ಅಪ್ಪ ಈ ಸುರುಚಿಗೆ ಹೆದರಿ ಎತ್ಕೊಳ್ಳಿಲ್ಲ. ಆದರೂ ಆ ಮಗು ಏನು ಮಾಡ್ತು, ಒಂದೊಂದೇ ಮೆಟ್ಲು ಹಂಗೆ ಹತ್ತಿತ್ತು. 5-6 ವರ್ಷದ ಧ್ರುವ, ಅಪ್ಪ ನನ್ನ ತೊಳೆ ಮೇಲೆ ಕೂಡಿಸ್ಕೊ ಅಪ್ಪ ಅಂದ್ಲು. ನೋಡಿರಿ ಪಾಪ ಇನ್ನೇ ಎತ್ಕೋಬೇಕು ಅಂತಿದ್ದ. ಸುರುಚಿ ಮತ್ತೆ ಸುಮ್ಮನೆ ರೀ, ಅವನೇ ಎತ್ಕೋತೀರಿ, ನನ್ನ ಮಗ ಕೂತ್ಕೊಂಡಾನೆ, ಅವನೇನು ಆ ಸುನೀತಿ ದರಿದ್ರ ಮಗ, ನನ್ನ ಮಗ ಕೂಡಲಿ, ಅವನು ಬೇಡ ಅಂದ್ಲು. ಆದರೂ ಮಗು ಮೇಲೆ ಬಂತು, ಇನ್ನೊಂದು ಹೆಜ್ಜೆ ಮೇಲೆ ಬಂದು ಅಪ್ಪ ಅಂತಂತು. ಆಗ ನೋಡ್ರಿ, ಗೃಹೀತ್ವಾನ್ ಪಾಣಿನಂ ಪಾಣಿಹಿ ಸುರುಚಿ ವಾಕ್ಯಮಬ್ರವಿ. ಅವನು ಹಿಂಗೆ ರಟ್ಟಿ ಹಿಡಿದು ಎತ್ತಿ, ಅಪ್ಪನ ಸಿಂಹಾಸನ ಬೇಕು, ತೊಳೆ ಬೇಕು ಅವನಿಗೆ, ಅಪ್ಪನ ಸಿಂಹಾಸನ ಮೇಲೆ ಕೂಡ್ತೀಯ, ದರಿದ್ರ ಹೊಟ್ಟೆಯಾಗ ಹುಟ್ಟಿಯ, ಸುನೀತಿ ಹೊಟ್ಟೆಗೆ. ನೀನು ಹೋಗಿ ತಪಸ್ಸು ಮಾಡಿ ದೇವರ ಅನುಗ್ರಹ ಸಂಪಾದನೆ ಮಾಡಿ ಇನ್ನೊಂದು ಜನ್ಮದಲ್ಲಿ ನನ್ನ ಹೊಟ್ಟೆಯಾಗ ಹುಟ್ಟುವ, ಆಗ ಸಿಂಹಾಸನ ನಡಿ ಅಂತ ಅದನ್ನೇ ಒಗೆದು ಬಿಟ್ರು. ಗುಡುಗುಡುಗಳು ಬಿದ್ದು ಬಿಡ್ತೀರಿ ಕೆಳಗದು. ಹುಡುಗ ಕೆಳ ಬಿದ್ದು, ಅವನಿಗೆ ಬಿದ್ದಿದ್ದಕ್ಕೆ ಮೈ ನೋವಾಗಲಿಲ್ಲ ರೀ, ಆದರೂ ಅವನು ದುಃಖ ಇಲ್ಲ. ನನ್ನ ಚಿಕ್ಕಮ್ಮ ಸುರುಚಿ ನನ್ನನ್ನು ಕೆಳಗೆ ಎಸ್ದಾಗ ಇವರ ಅಪ್ಪ ಉತ್ತಾನ ಪಾದ, ಯಾಕೆ ಹಂಗೆ ಮಾಡ್ತೀನಿ ಅಂತ ನೋಡ್ಬೇಕು ಬೇಡ್ರಿ, ತಲೆ ತೆಗೆಸ್ಕೊಂಡು ಕೂತಿದ್ದ. ಈ ಸುರುಚಿಗೆ ಹೆದರ್ಕೊಂಡು ಅವನ ಕಡೆ ತಿರುಗಿ ನೋಡಲಿಲ್ಲ, ಎತ್ಕೊಳ್ಳಿಲ್ಲ. ಅವನು ಅಪ್ಪ ಅಪ್ಪ ಅಂದ. ಪಾಪ ದುಃಖ ಆಯಿತು. ಸ್ವಮಾತ್ರಶ್ಚ ತಥೋ ಗತ್ವ ತತ್ರೈವ ಸರ್ವಂ ನಿರೂಪ್ಯತಾಂ ಗತ. ತಾಯಿ ಹತ್ರ ಬಂದ. ಅವಳು ಬೆಳಗ್ಗೆ ಬೇಗ ಎದ್ದು ತುಳಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡ್ತಿದ್ಳು. ಆಗತಂ ಸ್ವಪುತ್ರಂ ವೀಕ್ಷ ರುದಂತಂ ಬಾಲಕಂ ಗತ. ಅಳ್ತಾ ಬಂದಲ್ಲ, ಯಾಕಪ್ಪ ಧ್ರುವ ಎಲ್ಲರ ಬಿದ್ದೆನು ಎಲ್ಲ ಸುದ್ದಿ ಹೇಳ್ದ. ನೋಡ್ರಿ, ಭಾಗವತ ಎಚ್ಚರಿಕೆ ಕೊಡ್ತದೆ. ಇವತ್ತು ಮನೆ ಒಳಗೆ ಅಕ್ಕಂಗೆಂದರು ಅಥವಾ ಸವತಿಯರ ಮಕ್ಕಳಿದ್ದಾಗ ಒಂದು ಮಗುಗೆ ಸವತಿ ಏನರ ಹಿಂಗೆ ಮಾಡಿದರೆ, ಎಸೆದ್ರೆ, ನೋವು ಮಾಡಿದರೆ, ಇನ್ನೊಬ್ಬ ತಾಯಿ ಸುಮ್ಮನೆ ತಾಯಿ ಕೋಲ್ ತೊಗೊಂಡು ಹೋಗ್ತಾಳೆ ಜಗಳಾಡಲಿಕ್ಕೆ, ಹೊಡೆದಾಡಲಿಕ್ಕೆ. ಸುನೀತಿ ಅವಂಥ ನೀತಿ ಉಳ್ಳವಳು, ಎಷ್ಟು ಒಳ್ಳೆಯವಳು. ಧ್ರುವ, ನಿನ್ನನ್ನು ಚಿಕ್ಕಮ್ಮ ಎಸ್ಲ ನೋಡು, ಒಬ್ಬರು ಯಾರಾದರೂ ನಮಗೆ ಬೈದು ಏನರ ಹೇಳಿದಾಗ, ಬೈದು ಹೇಳಿದವರು ಬುದ್ಧಿ ಹೇಳಿದ್ರು ಅಂತ ಒಂದು ಶಾಸ್ತ್ರ ಇದೆ. ಅವಳೇನಂದ್ಲಪ್ಪ, ನಿನಗೆ ಅಪ್ಪನ ಸಿಂಹಾಸನ ತೊಡೆ ಮೇಲೆ ಕೂಡಬೇಕು ಅಂದರೆ ದೇವರನ್ನು ಕುರಿತು ತಪಸ್ಸು ಮಾಡಿ ನನ್ನ ಹೊಟ್ಟೆಯಾಗಿ ಹುಟ್ಟಿ ಬಾ ಅಂದ್ಲಲ್ಲ, ಅವೆಲ್ಲ ಬಿಟ್ಟುಬಿಡು. ತಪಸ್ಸು ಮಾಡು ಅಂದಲ್ಲ, ಅಷ್ಟೇ ಮಾಡು. ಅವಳ ಹೊಟ್ಟೆಯಾಗಿ ಹುಟ್ಟೋದು ಸಿಂಹಾಸನ ಫಲ ಬೇಡ. ಅವಳು ಹೇಳಿದ್ದು ಒಳ್ಳೆ ಮಾತು, ದೇವರನ್ನು ಕುರಿತು ತಪಸ್ಸು ಮಾಡು, ಅದನ್ನು ಮಾಡು. ಅಮ್ಮ ನಾನು ತಪಸ್ಸು ಮಾಡ್ಬೋದಾ? ಅಗತ್ಯವಾಗಿ. ಸರಿ, ಯಾವಾಗ? ಇವತ್ತಲ್ಲ, ಈಗಲೇ ಹೋಗ್ಬೋದು ನೀನು. ಹೌದಾ? ಹಾಗಾದ್ರೆ ನಾನು ಹೊರಡ್ತೀನಿ ಅಂದ. ನೋಡಿ ಎಷ್ಟು ದೃಢತೆ ಕ್ಷತ್ರಿಯರಿಗೆ. ಹಿಂಗೆ ಹೋಗಬೇಡ, ಇದು ರಾಜಕುಮಾರ ವೇಷ ಅಲ್ಲ, ಬಾ ಅಲ್ಲ. ಒಂದು ಚಿಕ್ಕ ಪಂಚೆ ಉಡಿಸಿದ್ಲು, ಒಂದು ಶಲ್ಯ ಹೊಚ್ಚಿದ್ಲು, ಒಂದು ತುಳಸಿ ಮಣಿ, ಇಂಥ ತುಳಸಿ ಮಣಿ ಹಾಕಿದ್ಲು, ಕೈಯಾಗ ಒಂದು ಸಣ್ಣ ಕಮಂಡಲ ಕೊಟ್ಟರು. ಹೊರಟೇ ಬಿಡು. ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಪ್ಪನಿಗೆ ಮತ್ತು ಸುರುಚಿ ಕೈ ಮುಗಿದು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಹೋಗು. ತಾನು ಆಶೀರ್ವಾದ ಮಾಡಿಬಿಟ್ಲು, ನಿನ್ನ ತಪಸ್ಸು ಬೇಗ ಫಲಪೂರ್ತಿ ಆಗಲಿ ಅಂತ. ನೋಡ್ರಿ, ಇದು ದೃಢತೆ. ತಾಯಿಯಲ್ಲಿ ಈ ಗುಣ ಇರಬೇಕ್ರಿ. ಇವತ್ತು ಪ್ರಪಂಚದಲ್ಲಿ ನಾವು ನೋಡ್ತೀವಿ, ತಂದೆ ಅಥವಾ ತಾಯಿ ಮಕ್ಕಳ ಮೇಲೆ ಅಪಾರವಾದ ವಾತ್ಸಲ್ಯ ಮಮತೆ ಇರ್ತದೆ. ಅದು ಇರಬಾರ್ದು ಅಂತಲ್ಲ, ಅದು ಒಂದು ಲಿಮಿಟ್ ಇರ್ಬೇಕ್ರಿ. ಈಗ ಮಗು ಇದ್ದದ್ದು, ಚಿಕ್ಕ ಮಗು 5 ವರ್ಷ 6 ವರ್ಷ, ಒಂದು ಬಲ್ಪ್ ಹೊಡೆದು ಬಿಡ್ತದೆ. ಹೊಡೆದಾಗ ಆವಾಗಲೇ ತಕ್ಷಣ ಅವರಿಗೆ ಬುದ್ಧಿ ಹೇಳಿ ಶಿಕ್ಷೆ ಕೊಡಬೇಕು. ನೋಡಿ ನಮ್ಮ ಮಗು ಎಷ್ಟು ಚೆನ್ನಾಗಿ ಬಲ್ಪ್ ಹೊಡೀತು, ಇರ್ಲಿ ಬಿಡು ಮಗು, ಇನ್ನೊಂದು ತಂದು ಹಾಕೋಣ ಅನ್ನಬಾರ್ದ್ರಿ. ಇಲ್ಲದೆ ಈಗ ನಾಳೆ ಇದು ಹೊಡಿತದೆ, ನಾಳೆ ಇನ್ನೊಂದು ಹೊಡಿತದೆ. ಹಂಗಲ್ಲ, ತಪ್ಪು ಮಾಡ್ದೆ ತಿದ್ದಬೇಕು, ಅದು ಜಾಣತನ. ಮತ್ತು ಇವತ್ತು ನಾನು ಓದೋದಿಲ್ಲ ಅಂತ ಮಕ್ಕಳು, ಹೆಣ್ಣಿರಲಿ ಗಂಡಿರಲಿ, ಇವತ್ತು ನಾವು ಓದಲ್ಲ, ಹೌದಾ, ನಾಳೆ ಓದು ಅಂದ್ಬಿಡು, ಊಟ ಮಾಡು ಅನ್ನಬಾರ್ದು. ಇವತ್ತು ನೀವು ಓದಿದರೆ ನಾವು ಊಟ ಹಾಕೋದು ನಿನಗೆ. ಈಗ ನನಗೆ ಒಂದು ನೆನಪಾತು, ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ
ಒಂದು 7-8 ವರ್ಷ ಇರ್ಬೋದು, ಅಥವಾ 6 ವರ್ಷ 7 ವರ್ಷ ಇರ್ಬೇಕು ನನಗೆ. ನಮ್ಮ ಅಣ್ಣಂದ್ರಿಗೆ ಒಂದು 10-11 ವರ್ಷ. ನಮ್ಮ ತಂದೆಯವರು ನಮ್ಮನ್ನು ಬೆಳಗ್ಗೆ 5 ಗಂಟೆಗೆ ಎಬ್ಸೋರು ಮಂತ್ರ ಹೇಳ್ಕೊಡ್ಲಿಕ್ಕೆ. ಚಳಿ ಇರಲಿ ಮಳೆ ಇರಲಿ ಕೇಳ್ತಿದ್ದಿಲ್ಲ, ನಾವು ಥರ ನಡುಗ್ತಿದ್ವಿ. ಆವಾಗ ನಮ್ಮ ತಂದೆಯವರ ತಾಯಿ ಒಬ್ಬರಿದ್ದರು, ಅಜ್ಜಿ. ಅವರು ನಮ್ಮ ಅಪ್ಪಂಗೆ ಹೇಳೋರು, ನಮ್ಮ ಹೆಸರು ನಾರಾಯಣ, ಈ ಹುಡುಗನ ಈಗ ಯಾಕೆ ಎಬ್ಸಿ, ಅವ್ರಿಗೆ ಮಂತ್ರ ಹೇಳ್ಕೊಡ್ತೀನಿ. ಬೇಡಪ್ಪ, ಚಳಿ ಬೀಳ್ಲಿಕ್ಕತ್ತದ ಹೊರಗೆ, ಇಷ್ಟು ಬೆಳಗ್ಗೆ ಬೇಗ ಎಬ್ಬಿಸ್ಬೇಡ, 7 ಗಂಟೆ ಮೇಲೆ ಹೇಳ್ಕೊಡು. ಅವ್ವ ಈ ಹೊತ್ತಿನಾಗ ಕಲ್ತ್ರೆ ಬಾಯಿಲೆ ಬರೋದು. ಅವರೇನು ನಂಗೆ ಶತ್ರುಗಳ? ನಮಗೆ ಒಂದು ಸಣ್ಣ ಪಂಚ ಕೂಡಿಸೋರಿ ನನಗೆ, ನಮ್ಮ ಅಣ್ಣನಿಗೆ. ನಮಗೆ ಎಲೆಕ್ಟ್ರಿಕ್ ದೀಪ ಇದ್ದಿಲ್ಲ, ಒಂದು ನೀಲಾಂಜನ ಹಚ್ಚಿಡೋರು, ದೂರ ಕೂಡಿಸೋಂಬರು. ನಾ ಹೇಳ್ದಂಗೆ ಹೇಳ್ರಿ ಅಂತಂದು ಅವರು ಹೇಳ್ಕೊಡೋರು. ಉದಾಹರಣೆಗೆ ಈಗ ವಿಷ್ಣು ಸಹಸ್ರನಾಮ ಶ್ರೀ ಗುರುಭ್ಯೋ ನಮಃ, ವಿಶ್ವಂ ವಿಷ್ಣುರುವ ಷಟ್ಕಾರೋ ಅಂತ ನೋಡ್ರಿ. ನಾವು 10 ಸತಿ ಅನ್ಬೇಕು ಬಾಯಿಲೆ, ಯಾಕಂದ್ರೆ ನಮ್ಮನ್ನು ಶಾಲೆಗೆ ಹೋಗ್ತಿದ್ದಿಲ್ಲ, ಪುಸ್ತಕ ಓದಲಿಕ್ಕೆ ಬರೋಲ್ಲಲ್ಲ. ಹೀಗೆ ದಿನ ಬೆಳಗ್ಗೆದ್ದು ಹೇಳಿಕೊಟ್ಟು 50 ಸ್ತೋತ್ರಗಳನ್ನು ಪುಸ್ತಕದಲ್ಲಿ ಹೇಳ್ಬೋದು ರೀ ನಾವು. 15 ವರ್ಷದ ಒಳಗೆ ಎಲ್ಲ ಮಂತ್ರ ಕಲಿಸಿಬಿಟ್ರು. ಆಮೇಲೆ ಸ್ವಲ್ಪ ನಾವು ದೊಡ್ಡದಾದಮೇಲೆ ಹೈಸ್ಕೂಲ್ಗೆ ಬಂದ ಮೇಲೆ ಏನು ಮಾಡಿದರು, ಬೆಳಗ್ಗೆ ಹೇಳ್ಕೊಡ್ತಿದ್ದಿಲ್ಲ, ನಮ್ಮ ಟೈಮ್ ಇದ್ದಾಗ ನಾವು ಸ್ಕೂಲ್ ಇದ್ದಾಗ ಹೇಳ್ಕೊಡೋರು. ಅಂತೂ ಬರೇ ಒಂದು ಮಂತ್ರ ಅಲ್ಲ, ವೇದ ಉಪನಿಷತ್ತು ಮಂತ್ರ ಶಾಸ್ತ್ರ. ಅವ್ರು ಇಂಗ್ಲೀಷ್ನಾಗೂ ಭಾರಿ ಪರ್ಫೆಕ್ಟು ಇಂಗ್ಲೀಷು. ಆಮೇಲೆ ಇಷ್ಟಕ್ಕೆ ಬಿಡಲಿಲ್ಲ ರೀ, ಪೂಜಾ ಪೌರೋಹಿತ್ಯದೆಲ್ಲ ಕಲಿಸಿದ್ರು, ಶಾಸ್ತ್ರ ಕಲಿಸಿದ್ರು, ದೊಡ್ಡ ದೊಡ್ಡ ಪಂಡಿತರ ಕಲಿಸಿ ವೇದಾಧ್ಯಯನ ಮಾಡಿಸಿದ್ರು, ಡಬಲ್ ಗ್ರ್ಯಾಜುಯೇಟ್ ಮಾಡಿಸಿದ್ರು. 100 ಜನ ಕೂತರು ಇಂಗ್ಲೀಷ್ನ ಸ್ಪೀಚ್ ಮಾಡ್ಬೋದು. ನಾನು ಎಷ್ಟೋ ಕಡೆಗೆ ಇಂಗ್ಲೀಷ್ನಲ್ಲಿ ಭಾಗವತ, ಹಿಂದಿಯಲ್ಲಿ ಭಾಗವತ ಹೇಳೀನಿ, ಅದು ಪ್ರಸಂಗ ಬಂದಿಲ್ಲ, ಹೇಳಿಲ್ಲ. ಯಾಕೆ ಹೇಳೀನಿ ಅಂದರೆ ಇದು ಕಾರಣ ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ. ಅವರು ಅವತ್ತು ನಾನು ಹೇಳಲ್ಲ, ನಾ ಮಲ್ಕೋತೀನಿ ಹೇಳಲ್ಲ ಅಂದ್ಬಿಟ್ಟಿದ್ರೆ ನಾವು ದಂಡರಾಗಿಬಿಡ್ತಿದ್ವಿ ಅಲ್ರಿ. ಇನ್ನೂ ಒಂದು ನೆನಪಾಯ್ತು ನನಗೆ. ಒಂದು ಸಾರಿ ನಾನು ಮಂತ್ರ ಹೇಳ್ಕೊಳ್ಳಿಕ್ಕೆ ಬರಲಿಲ್ಲ, ಎಲ್ಲ ಆಟ ಆಡ್ಲಿಕ್ಕೆ ಹೋಗಿದ್ದೆ. ನಮ್ಮ ತಂದೆಗೆ ಸಿಟ್ಟು ಬಂದುಬಿಡ್ತು. 6:30 ಆಗಿತ್ತು. ಎಲ್ಲಿ ಹೋಗ್ಯಾನೆ ಅಂತ ಕೇಳಿದ್ರು. ಅವರೇ ಹುಡುಕೊಂಬಂದು ಕರ್ಕೊಂಬಂದರು ಮನೆಗೆ. ನಾನೀಗ ಮಡಿಯಿಂದ ಪೂಜೆ ಮಾಡ್ತಿದ್ದೀನಿ, ನೀನು ಮುಟ್ಟಲ್ಲ ಬಾಯಿಲಿ ಅಂದರು. ಗ್ವಾಡಿಗೆ ನಿಲ್ಲಿಸಿ, ಗ್ವಾಡಿ ಬಿಟ್ಟು ಒಂದು ಕಾಲ ಮೇಲೆ ನಿಲ್ಲಿಸಿದ್ರು. ಕೈ ಕಟ್ಟಿ ನಿಲ್ಲಬೇಕು, ಒಂದು ಕಾಲ ಮೇಲೆ ಹೇಳ್ಕೊಟ್ರು. ನನ್ನ ಕಣ್ಣ ನೀರು ಬರ್ತಿತ್ತು. ಅಂದ್ಕೊಂಡೆ ಎಷ್ಟು ಶಿಕ್ಷೆ ಕೊಡ್ತಾರೆ, ಒಂದು ದಿವಸ ಮಂತ್ರ ತಪ್ಪಿಸಿದ್ರೆ ಏನಾಗ್ತದೆ ಅಂತ. ಆಮೇಲೆ ನಮ್ಮ ತಾಯಿ ಅಂದರು, ಇಲ್ಲಪ್ಪ ಇವತ್ತು ಯಾಕೆ ನಿಂಗೆ ಅವರು ಪನಿಷ್ಮೆಂಟು ಶಿಕ್ಷೆ ಯಾಕೆ ಕೊಟ್ಟಾರೆ ಗೊತ್ತಾ? ಅಕಸ್ಮಾತು ಈಗ ನಿಂಗೆ ಬೇಡ ಬೇಡ ಅಂತಂದರೆ ನೀ ಏನು ಮಾಡ್ತಿದ್ದಿ, ನಾಳೆನೂ ತಪ್ಪಿಸ್ತಿದ್ದಿ. ನಮ್ಮಪ್ಪ ಏನು ಮಾಡಲ್ಲ ಅಂತ. ಈಗ ನಿನಗೆ ಅಪ್ಪ ಶಿಕ್ಷೆ ಕೊಡ್ತಾರೆ ಅಂತಾಗಿ ನೀನು ಎಂದೂ ತಪ್ಪಿಸಲ್ಲ ಇನ್ನು. ಆವಾಗ ನಾವು ಬೈಕೋತಿದ್ವಿ, ಏನಪ್ಪ ಎಷ್ಟು ಕ್ರೂರಿ ಅಂತ. ಈಗ ಊಟ ಮಾಡಬೇಕಾದ್ರೆ ಅವ್ರನ್ನ ಜ್ಞಾಪಿಸ್ಕೊಂಡು ಊಟ ಮಾಡ್ತೀವಿ. ಎಷ್ಟು ನಮಗೆ ಉನ್ನತ ಸ್ಥಾನ ಕೊಟ್ಟಾರೆ. ಅವರ ಆಶೀರ್ವಾದದಿಂದ ಎಲ್ಲ ವಿದ್ಯೆಗಳನ್ನು ಕಲಿಸ್ಯಾರೆ, ಎಲ್ಲ ಇಂಗ್ಲೀಷ್ ಕಲಿಸ್ಯಾರೆ, ಎಲ್ಲ ದೊಡ್ಡ ಶಾಸ್ತ್ರ ಓದಿಸ್ಯಾರೆ. ಇವತ್ತು ನೋಡಿರಿ, ಇವ್ರ ಮನೆಯಿಂದ ಇದ್ದ ನಾನೇ ಬಂದು ಪೂಜೆ ಮಾಡ್ಲಿಕ್ಕೆ ಬಂದಿರ್ತೀನಿ. ನಿಮ್ಮ ಗುರುಗಳ ಮನೆಗೆ ಪುರಾಣ ಹೇಳಿಕ್ಕೆ ಬಂದೀನಿ. ಕೆಲವು ಕಡೆಗೆ ಇಂಗ್ಲೀಷ್ನಾಗೆಲ್ಲ ಇದಿರ್ತವೆ, ಅಲ್ಲಿ ಹೋಗಿರ್ತೀನಿ. ಅಂದರೆ ನನ್ನ ದೊಡ್ಡಷ್ಟಿಗೆ ಅಲ್ಲ, ನಮ್ಮ ತಂದೆಯವರ ಆಶೀರ್ವಾದ, ಅವರ ಸಫಲ ಪ್ರಯತ್ನ. ಬರೀ ಅದಕ್ಕೆ ಹಂಗಂದ್ರೆ ನಮ್ಮ ತಂದೆ ಕೆಟ್ಟವರಲ್ರಿ, ಭಾರಿ ಸ್ಟ್ರಿಕ್ಟ್ ಅವರು, ಭಾಳ ಒಳ್ಳೆಯವರು. ಇಷ್ಟು ಸ್ಟ್ರಿಕ್ಟ್ ಇದ್ರಲ್ಲ, ಊಟಕ್ಕೆ ಕೂತಾಗ ಮಾತ್ರ ನಮ್ಮಿಬ್ಬರು ನನ್ನ ಅಣ್ಣ ನಮಗೆ ಕೂಡಿಸ್ಕೊಂಡು ಊಟ ಮಾಡು, ಕೋಳಿ ಮಾಡ್ದಂಗೆ ಮಾಡ್ತೀಯಲ್ವ ನಮ್ಮ ತಾಯಿಗೆ ಹೇಳೋರು. ಅವನಿಗೆ ಚಪಾತಿ ಹಾಕಿ ತುಪ್ಪ ಹಾಕು, ಸಕ್ಕರೆ ಹಾಕು, ನಾನೇ ತಿನ್ನಿಸ್ತೀನಿ ನೋಡೀಗ, ಚೆನ್ನಾಗಿ ಊಟ ಮಾಡ್ಬೇಕಪ್ಪ ಅಂತ ಭಾಳ ಪ್ರೀತಿಯಿಂದ ಊಟ ಮಾಡಿಸೋರು. ಊಟ ಆದಕೊಳ್ಳೆ ಮತ್ತು ಸಿಂಹ ಸ್ವಪ್ನ ಭಾರಿ ಜೋರು. ಅಂದರೆ ನಮಗೇನು ಗೊತ್ತಾಗ್ತದೆ, ಅದು ಒಂದು ಕಲೆ ರೀ. ಮಕ್ಕಳನ್ನ ಬೆಳೆಸೋ ಅಂಥ ಒಂದು ಪದ್ಧತಿ ಅದು. ಅದಕ್ಕೆ ಅವರು ಕೊನೆವರೆಗೂ, ಅದಕ್ಕೆ ನೋಡಿರಿ, ಕೊನೆಗೆ ಅವ್ರಿನ ಸಾಯೋ ಟೈಮು, ನಾಳೆ ಬೆಳಗ್ಗೆ ತೀರ್ಕೊಂಬೋರಿದ್ದರು, ಅವ್ರಿಗೆ ಆರಾಮಿದ್ದಿಲ್ಲ, ಮಲಗಿದ್ರು. ನಾವು 5 ಜನ ಅಣ್ತಮ್ಮಂದರು ನಮ್ಮನ್ನು ಕರೆದ್ರು, ಸುತ್ತಲೂ ಬಂದು ನಿಂತ್ವಿ. ಅಪ್ಪ ಏನು ಅಂದರು, ನೀವು ಕೊನೆಯವರೆಗೂ ನನ್ನ ಮಾತು ಕೇಳಿದ್ರಪ್ಪ, ಕೊನೆಯವರೆಗೂ ನನಗೆ ಎದುರು ಮಾತಾಡಲಿಲ್ಲ, ಕೊನೆಯವರೆಗೂ ನನ್ನ ಮಾತು ಕೇಳಿದ್ರಿ, ನಿಮ್ಮ ದೇವರು ಒಳ್ಳೇದು ಮಾಡ್ತಾನಪ್ಪ. ಇದೇ ಕೊನೆ ಮಾತಾಡಿದ್ರಿ ಅವರು. ಬೆಳಗ್ಗೆ ಎದ್ದಾಗ ಅವರು, ನಾವು ಹೇಳೋಕ್ಕಿಂತ ಮುಂಚೆ ಅವ್ರ ಪ್ರಾಣ ಹೋಗಿತ್ತು. ಅದಕ್ಕೆ ಇಲ್ಲಿ ನಮಗೆ ಗೊತ್ತಾಗ್ತದೆ. ಯದ್ಯಪಿ ಸುನೀತಿ ಏನು ಮಾಡಬಹುದಾಗಿತ್ತು, ಸುರುಚೇತ್ರ ಬಂದು ಹೊಡೆದಾಡ್ಬೋದಾಗಿತ್ತು. ನನ್ನ ಮಗನ ಹೆಂಗೆ ಎಸ್ದೆ ನೀನು, ಅವನಿಗೂ ಸಿಂಹ ಕೂಡ್ತಾ ಇದ್ದ, ಏನು ನೀವೊಬ್ಬಳೇ, ನಿಮ್ಮ ಮಗನ ಒಬ್ಬಳೇನು ಅಂತ ಅನ್ಬೋದು. ಅನ್ನಲಿಲ್ಲ, ತಪಸ್ಸು ಮಾಡುವಂತ ಕಳಿಸಿದ್ಲು. ಇದು ನಿಜವಾದ ತಾಯಿ ನೋಡ್ರಿ. ಅವನು ಹೊರಟೇ ಬಿಟ್ಟ. ಬಂದ ಅಪ್ಪನ ಹತ್ರ ಬಂದು, ಅಪ್ಪ ಅನುಜ್ಞಾತ ತುಮರಸಿ ನೋಡ್ರಿ, ಗತವಾನ್ ಪೂರ್ವಮೇ ವಶ್ಚ ತಪಶ್ಚಾಂ ನಿರಂತರಂ, ನಾ ತಪಸ್ಸಿಗೆ ಹೋಗ್ತಿದ್ದೀನಿ, ಅನುಗ್ರಹ ಮಾಡ್ರಿ, ಆಶೀರ್ವಾದ. ಸುರುಚಿ ಅವರು ಉತ್ತಾನಪಾದ ಅಂತ, ಸುರುಚಿ ಈಗ ನೀನು ಮಾಡಿ ಕಳಿಸಿದ್ದಲ್ಲ, ನೀ ತಪಸ್ಸು ಮಾಡು ಅಂದಲ್ಲ,
ಈಗ ಆಗಲಿ ತಪಸ್ಸು ಮಾಡೋ ವೇಷ ಬಂದಾನಂತೆ. ಅಲ್ಲೋ ಎಲ್ಲಿ ಹೋಗ್ತೀಯೋ? ಅವನೇನು ಹೋಗ್ತಾನೆ ರೀ, ನಾವು ಒಂದಿದ್ದಕ್ಕೆ ಸುಮ್ಮನೆ ನಮ್ಗೆ ಹೆದರಿಸ್ಲಿಕ್ಕೆ ಬಂದಾನೆ. ಆತಪ್ಪ ಹೋಗು ಅಂದ್ಲು. ಅವಳು ಸುಳ್ಳು ಅಂತ ತಿಳ್ಕೊಂಡ್ಬಿಟ್ಲು. ನೋಡ್ರಿ, ತಕ್ವಾ ತದೇವ ತದ್ಗ್ರಾಮೆ, ಬಂದೇ ಬಿಟ್ಟ. ಬೆಳಗಿನ ಜಾವ ಇನ್ನೂ 7 ಗಂಟೆ ಕಟ್ಲಿ ಬರಬೇಕಾದರೆ ಊರು ದಾಟಿತು, ಕಾಡ ದಾರಿಯಲ್ಲಿ ನಾರದರು ಹೋಗ್ತಿತ್ತು. ತಸ್ಮಿನ್ ಕಾಲೇ ಮುನಿಶ್ರೇಷ್ಠೋ ನಾರದೋ ಮುನಿಪುಂಗವ. ನಾರದರು ನೋಡಿದರು, ಇವನು ಉತ್ತಾನಪಾದನ ಮಗ ಧ್ರುವ ಎಲ್ಲಿ ಹೋಗ್ತಾನೆ ಅಂತ ಕೆಳಗೆ ಬಂದು, ಕ್ವಾ ಅನುಗಚ್ಚಸಿ ಹೇ ಪುತ್ರ, ಎಲ್ಲಿ ಹೋಗ್ಲಿಕ್ಕತ್ತಿಯಪ್ಪ? ಇಲ್ಲ, ಸೂಕ್ಷ್ಮ ಹೇಳ್ದ, ನಮ್ಮ ತಾಯಿ ಸುನೀತಿ ನಂಗೆ ತಪಸ್ಸು ಮಾಡ್ಕೊಂಬ ಅಂದಾಳೆ. ನೀನ ಅಲ್ಲೋ ಹುಚ್ಚ, 6 ವರ್ಷದ ಹುಡುಗ, ನೀ ಏನು ತಪಸ್ಸು ಮಾಡ್ತೀವೋ? ತಪಸ್ಸು ಸುಲಭೇನೋ ಕಾಡಿನಲ್ಲಿ? ಇಲ್ಲ, ನಾ ಮಾಡ್ತೀನಿ. ಗುರುಗಳೇ, ಹೆಂಗಿದ್ರೂ ನೀವು ಸಿಕ್ಕಿರಿ, ನನಗೆ ನೀವು ಅನುಗ್ರಹ ಮಾಡಬೇಕು. ಅಲ್ಲಪ್ಪ, ಯಾಕೆ ಒದ್ದಾಡ್ತಿ? ಬಾ, ನಿಮ್ಮಪ್ಪನ ಕರ್ಕೊಂಡು ಹೋಗಿ ನಾನು ನಿನ್ನನ್ನು ಇದ್ರ ಮೇಲೆ ಕೂಡಿಸ್ತೀನಿ, ಅಪ್ಪನ ತೊಳೆ ಮೇಲೆ ಸಿಂಹಾಸನ ಮೇಲೆ ಕೂಡಿಸ್ತೀನಿ ಅಂದು ಕೂಡಲೇ ಅವನಂದ, ನಾವು ಇನ್ನೊಬ್ಬರಿಂದ ಕೊಡಲ್ಪಟ್ಟಂಥ ಅಧಿಕಾರ ಬೇಡ. ನಾವು ಕ್ಷತ್ರಿಯರು ಸಾಮರ್ಥ್ಯದಿಂದ ಗಳಿಸಬೇಕು. ಬ್ರಾಹ್ಮಣರು ಬೇಕಾದ್ರೆ ನೀವು ದಾನ ಕೊಡ್ರಿ. ಬ್ರಾಹ್ಮಣರಾದ್ರೆ ಏನು ಮಾಡ್ತಾರೆ? ಅವ್ರು ಕಷ್ಟಪಡಲಿಕ್ಕೆ ಬಲ್ಲರಿ ಅವರು. ಹೌದಾ, ಬರ್ರಪ್ಪ, ಹಂಗಾರೆ ನೀವೇ ಕೊಡಿಸಿಬಿಡ್ರಿ ಅಂತಂದ್ಬಿಡ್ತಾರೆ. ಕೆಲಸ ಅಂದರೆ ಎಲ್ಲರೂ ಅಲ್ಲ, ಕಷ್ಟಪಡುವಂಥವ್ರು ಒಂದು ಕ್ಷತ್ರಿಯರು. ಆಯಿತು, ನೀವು ಕೊಡಿಸೋದು ಬೇಡ, ನಾನೇ ಸಂಪಾದನೆ ಮಾಡ್ತೀನಿ. ನನಗೆ ದಯವಿಟ್ಟು, ನಂಗೆ ತಪಸ್ಸು ಅಂದ್ರೆ ಏನೂ ಗೊತ್ತಿಲ್ಲ, ಹೆಂಗೆ ತಪಸ್ಸು ಮಾಡಬೇಕು, ಏನು ಮಾಡಬೇಕು ಅಂದಾಗ ಅವ್ರು ಹೇಳ್ತಾರೆ, ನಾರದರು ಬಾ ಇಲ್ಲಿ ಅಂದರು. ಅಲ್ಲೊಂದು ನದಿ ಹರಿತಿತ್ತು, ಮಧು ಎಂಬ ನದಿ. ಅಲ್ಲಿ ಸ್ನಾನ ಮಾಡಿಸಿ ಅವನಿಗೆ ಸ್ವಲ್ಪ ಮುಂದೆ ಕರ್ಕೊಂಬಂದು, ಅಲ್ಲಿ ಮಧುವನ ಅಂತ ಒಂದು ಕಾಡು. ನೋಡಪ್ಪ, ಈ ಮರದ ಕೆಳಗೆ ಕೂತ್ಕೋ. ಹೆಂಗೆ ಕೂತ್ಕೋಬೇಕು? ನೇರವಾಗಿ ಕೂತ್ಕೋಬೇಕು. ಈಗೆಲ್ಲ ಯೋಗದಲ್ಲಿ ಹೇಳ್ತಾರಲ್ಲ, ಪದ್ಮಾಸೀನ ಕೂತಿರಬೇಕು, ಕಣ್ಣು ಎದುರಿಗಿರಬೇಕು, ಕೈ ಸೀದಾ ಇರಬೇಕು, ಇತ್ಲಾಗಿ ದೃಷ್ಟಿ ಹೋಗಬಾರ್ದು, ಏಕತ್ರ ದೃಷ್ಟಿ ಇರಬೇಕು. ಮನಸ್ಸಿನಲ್ಲಿ ಆ ಭಗವಂತನ ರೂಪ ಇಟ್ಕೋಬೇಕು. ನಿನಗೊಂದು ಮಂತ್ರ ಹೇಳ್ತೀನಿ, ಅದನ್ನು ಜಪ ಮಾಡು. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನೋಡು, ನೀ ತಪಸ್ಸು ಮಾಡಬೇಕಾದರೆ ದೇವತೆಗಳು ಬಂದು ನಿಂಗೆ ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಿಂಗೆ ಪರೀಕ್ಷೆ ಮಾಡ್ತಾರೆ. ಮಳೆ ಬಂದಂಗೆ ಮಾಡ್ತಾರೆ, ಮೈ ಮೇಲೆ ಹಾವು ಬಂದಂಗೆ ತೋರಿಸ್ತಾರೆ, ಬೆಂಕಿ ಬಿದ್ದಂಗೆ ಆಗ್ತದೆ. ಕಂಟಿಗೆ ಬೇಡ, ಆ ದೇವರ ರೂಪವನ್ನು ಹೃದಯದಲ್ಲಿ ಇಟ್ಕೊಂಡ್ಬಿಡು. ದೇವರ ರೂಪ ಹೇಗಿದೆ ಹೇಳಿದ್ರು ನೋಡ್ರಿ. ನೋಡ್ರಿ, ಧೃತಶಂಕ ಚಕ್ರ, ರಕ್ತವರ್ಣ, ಶ್ವೇತವರ್ಣ, ಕಿರೀಟಿ, ಹಾರಿ, ಹಿರಣ್ಮಯ ವಪುಹು, ಧೃತ ಶಂಖಚಕ್ರ. ದೇವರು ಶಂಖಚಕ್ರ ಗದಾ ಪದ್ಮ ಧರಿಸಿದ್ದಾನೆ. ನಾರಾಯಣ ವಾಸುದೇವ ಅಂತ ಅವನ ಹೆಸರು. ಪೀತಾಂಬರಧಾರಿ. ಸರಿ ಆಯಿತು ಅಂತ, ಹಿಂಗೆ ಮಾಡಪ್ಪ ನೀನು ಅಂತಂದು ಅವನಿಗೆ ತಪಸ್ಸು ಶುರು ಮಾಡಿಸಿದ ಮೇಲೆ ಅವನು ಬಂದು ಸ್ನಾನ ಮಾಡಿ ಶುರು ಮಾಡ್ದ. ಹೇಗೆ ಮಾಡಿದನ್ರಿ ನೋಡ್ರಿ, ಸ್ವಲ್ಪ ವಿಚಾರ ಮಾಡಿದ್ರೆ ಭಯ ಆಗ್ತದೆ. ಹಗಲೇನೋ ಮಾಡಿಬಿಡ್ಬೋದು, ರಾತ್ರಿ ದಟ್ಟವಾದ ಕಾಡು, ಹುಲಿ, ಸಿಂಹ, ಚಿರತೆ, ಹಾವುಗಳೆಲ್ಲ ಓಡಾಡ್ತಿರ್ತವೆ. ಆದರೆ ನಿಜವಾದ ನಮ್ಮಲ್ಲಿ ಭಕ್ತಿ ಇತ್ತು ಅಂದರೆ ಯಾವ ಪ್ರಾಣಿ ನಮ್ಮಲ್ಲಿ ಬರ್ತಿದ್ವಿ? ಪ್ರಾಣಿಗಳು ಬರ್ತಿದ್ವು, ಅವ್ನು ನೋಡ್ತಿದ್ದು, ಅವನು ಜಪ ಮಾಡೋದು ನೋಡಿ ಒಂಥರ ಬೆಂಕಿ ಇದ್ದಂಗೆ ಹಿಂಸರಿದು ಬಿಡ್ತಿತ್ತು. ದೇವತೆಗಳು ಪರೀಕ್ಷೆ ಮಾಡಲಿಕ್ಕೆ ರಪ ಮಳೆ ಸುರಿಸಿದ್ರು. ಇಷ್ಟು ನೀರು ನಿಂತುಬಿಡ್ತು ಅವನ ಸುತ್ತಲೂ, ಕಣ್ ತೆಗಿಲಿಲ್ಲ ಅವನು. ದೇವರೊಂದು ಎಲ್ಲಪ್ಪ ಎಲ್ಲ ನೀರು ಹೋಯಿತು. ಬೆಂಕಿ ಬೀಳಲಿಕ್ಕೆ ಹತ್ತು, ಹೆದರಲಿಲ್ಲ. ಮರಗಳು ಬಿದ್ದಂಗೆ ಅದು, ಹೆದರಲಿಲ್ಲ. ಹಾವುಗಳೆಲ್ಲ ಮೈ ಹತ್ತಿದ್ವು, ಕೊನೆ ದೇವತೆಗಳು ಓಡಿ ಹೋದರು. ಸ್ವಾಮಿ, ಅವನು ಧ್ರುವ ಭಾಳ ಉಗ್ರ ತಪಸ್ಸು ಮಾಡ್ಲಿಕ್ಕತ್ತಾನೆ, ಅವನಿಗೆ ಅನುಗ್ರಹ ಮಾಡಬೇಕು ಅಂತ ನಂಗೆ ಗೊತ್ತದಪ್ಪ. ಅವನಿಗೆ 6 ತಿಂಗಳು ಮಾತ್ರ ಬಾಕಿ ಇತ್ತು, ಹೋದ ಜನ್ಮದಲ್ಲೇ ಪುಣ್ಯ ಇದೆ, ಆದ್ದರಿಂದ ಬರ್ತೀನಿ ನೋಡ್ರಿ. ಕೊನೆಗೆ ಅವತ್ತಿನ ದಿವಸ ತಪಸ್ಸು ಮಾಡ್ತಾ ಕೂತಿದ್ದ. ಪುರತೋ ಪ್ರತ್ಯಕ್ಷತೋ ದೇವ ಸಶಂಕ ಗದಾ ಪದ್ಮಂ ದರಾಶ್ಚಿಂತ ಚತುರ್ಭುಜಂ. ತಕ್ಷಣ ದೇವರು ಪ್ರತ್ಯಕ್ಷ ಆದ ಮುಂದೆ. ಆದ ಕೂಡಲೇ ಹೃದಯದಲ್ಲಿ ರೂಪ ಮಾಯ ಆಯಿತು. ಅವನು ಭಯದಿಂದ ಯಾಕೆಂದು ಹಿಂಗೆ ನೋಡ್ದ, ಅದೇ ದೇವರು. ಯಾವ ರೂಪವನ್ನು ಹೃದಯದಲ್ಲಿ ಚಿಂತನೆ ಮಾಡ್ತಿದ್ದ ಅದೇ ರೂಪ ಎದ್ದು ನಿಂತ. ನೋಡ್ರಿ, ನೋಡ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಬರಲಿಕ್ಕೆ ಅವನಿಗೆ. ಯಾಕೆ? ಅವನು ಶಾಲೆಗೆ ಹೋಗಿಲ್ಲ ನೋಡ್ರಿ. ದೇವರಿಗೆ ಏನಂತ ಹೇಳಬೇಕು? ಒಂದು ವಾಕ್ಯ ರಚನೆ ಮಾಡಬೇಕಲ್ಲ, ನಿನಗೆ ನಮಸ್ಕರಿಸ್ತೀನಿ ಅಥವಾ ಏನಾರ ಹೇಳಬೇಕಲ್ಲ. ದೇವರು ನೋಡ್ತಾ ಇದ್ದಾನೆ, ಕಣ್ಣ ನೀರು ಬರ್ತಾ ಇದೆ. ಪರಮಾತ್ಮ ಅಂತಂದ. ದೇವರು ನೋಡ್ದ. ನೋಡಿ, ಸ್ಪರ್ಶಯಿತ್ವಾ ಸೇವಶ್ಚ ಶಂಕಂ ಆದೃತಮೇವಚಂ. ಅವನ ಬಲಗಡೆ ಕೆನ್ನೆಗೆ ದೇವರು ತನ್ನ ಶಂಕ ಮುಟ್ಟಿಸಿಬಿಟ್ಟ. ನೋಡ್ರಿ, ಶಂಕ ಅಂದ್ರೆ ಲಕ್ಷ್ಮೀದೇವಿ, ಸಕಲ ವೇದಾಭಿಮಾನಿ,
ಅವನಿಗೆ ವೇದ ಜ್ಞಾನ ತುಂಬಿ ತುಳಿಕೋತು. ತಕ್ಷಣ ಅವನ ಬಾಯಿಂದ ಒಂದು ಶ್ಲೋಕ ಬಂತು. ಯೋಂತ ಪ್ರವಿಶ್ಯ ಮಮಾಚ ಮೀಮಾಂಸ ಪುಸ್ತಾಂ ಸಂಜೀವಯದ್ದಖಿಲ ಶಕ್ತಿಧರ ಸ್ವಧಾಮ್ನಾಂ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮ, ನೀನು ಒಳಗೆ ಇಂದ್ರಿಯಗಳಿಗೆ ಪ್ರಚೋದನೆ ಮಾಡಿ ನಿನ್ನ ಜಪವನ್ನು ಮಾಡುವಂತೆ ಪ್ರೇರಣೆ ಮಾಡಿ ನನಗೆ ಅನುಗ್ರಹ ಮಾಡಿ ದರ್ಶನ ಕೊಟ್ಟೀಯ. ನಿನ್ನ ಪ್ರೇರಣೆ ಇಲ್ಲದೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟ. ದೇವರಂದ, ನಾರಾಯಣ, ಧ್ರುವ, ತವ ಸದೃಶ್ಯಂ ತಪಪೂರ್ವಂ, ನಿನ್ನಷ್ಟು ಭಕ್ತಿಯಿಂದ ಇಷ್ಟು ಬೇಗ ಇದುವರೆಗೂ ಯಾರೂ ತಪಸ್ಸು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನನ್ನ ಮಾತು ಗಮನ ಕೊಟ್ಟು ಕೇಳು. ನೀನು ಸೀದಾ ನಿಮ್ಮ ರಾಜ್ಯಕ್ಕೆ ಹೋಗು. ನಿನಗೆ ನಿಷ್ಕಂಟಕವಾದ ರಾಜ್ಯ ಆಗ್ತದೆ. ಮುಂದೆ ನೀನು 30,000 ವರ್ಷ ರಾಜ್ಯ ಆಳ್ತೀಯ. ನೋಡು, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ನಿನಗಾಗಿ ಒಂದು ಲೋಕವನ್ನೇ ತಯಾರು ಮಾಡಿಬಿಡ್ತೀನಿ. ನಿನ್ನ ಹೆಸರಿಂದ ಧ್ರುವಲೋಕ ಅಂತ. ನಿನಗೆ 30,000 ವರ್ಷ ಆದಮೇಲೆ ಅಲ್ಲಿಗೆ ಬಾ, ಅಲ್ಲಿರು. ನಿನ್ನ ಜೊತೆಗೆ ನಿನ್ನ ಲೋಕ ಹೆಂಗಿದೆ ಅಂದರೆ ಧ್ರುವಲೋಕ ಒಂದು 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 ಲೋಕ. ಅದು ನಿನ್ನ ಲೋಕಕ್ಕೆ ನಂದೊಂದು ಲೋಕ ಇದೆ, ಶಿಂಶುಮಾರು ಲೋಕ ಅಂತ. ನಂದಕ್ಕೆ ಹಿಂಗೆ ಹುಕ್ಕಿಗೆ ಹಿಂಗೆ ಸಿಕ್ಕೊಂಡಂಗೆ ನನ್ನ ಲೋಕಕ್ಕೆ ನಿನ್ನ ಲೋಕ ಜ್ಯೋತಿ ಬಿದ್ದಿರ್ತದೆ. ನೀನು ಶಾಶ್ವತವಾಗಿ ಅಲ್ಲಿದ್ದು ಬಿಡು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ಇದನ್ನು ಹೈಸ್ಕೂಲು ಕಾಲೇಜಿನಲ್ಲಿ ಓದೋರಿಗೆ ಗೊತ್ತಿದೆ. ಈ ನ್ಯಾವಿಗೇಟರ್ಸ್ ದೋಣಿ ಒಳಗೆ ಸಮುದ್ರದಾಗ ಹೋಗ್ತಾರಲ್ಲ, ಸ್ಟೀಮರ್ಸು ದೋಣಿ ಒಳಗೆ, ಅವ್ರಿಗೆ ದಿಕ್ಕು ಹೆಂಗೆ ಗೊತ್ತಾಗ್ತದೆ? ರಾತ್ರಿ ಹೊತ್ತಿನಾಗೆ, ಹಗಲೊತ್ತಿನಾಗೇನೋ ಸೂರ್ಯನ ನೋಡ್ತಾರೆ. ಸೂರ್ಯ ಹುಟ್ಟನೆ ಪೂರ್ವ. ರಾತ್ರಿ ಹೊತ್ತಿನಾಗೆ ದೋಣಿ ಹೋಗ್ಬೇಕಾದ್ರೆ ಹಿಂಗೆ ತಿರುಗ್ತದೆ ಹಲಗು. ಅದಕ್ಕೆ ಧ್ರುವ ನಕ್ಷತ್ರ, ಇಂಗ್ಲೀಷ್ನಾಗೆ ಪೋಲ್ ಸ್ಟಾರ್, ಅದು ಯಾವಾಗಲೂ ಉತ್ತರಕ್ಕೆ ಇರ್ತದೆ. ಅದು ಎಂದೆಂದೂ ದಿಕ್ಕು ಬದಲಿಸೋದಿಲ್ಲ. ಇದು ಪೂರ್ವ, ಆದರೆ ಇದು ಉತ್ತರ. ಯಾವಾಗಲೂ ಉತ್ತರದಲ್ಲೇ ಇರೋದು ಧ್ರುವ ನಕ್ಷತ್ರ. ಅವ್ರು ನೋಡ್ತಾರೆ, ಓ ಧ್ರುವ ನಕ್ಷತ್ರ ಇದೆ ಅಂದಮೇಲೆ ಇದು ಉತ್ತರ, ನಾವು ಪೂರ್ವಕ್ಕೆ ಹೋಗ್ತಿರೋ ಸರಿ ಇದೆ. ದಿಕ್ಕು ತಪ್ಪಿದರೆ ಇಲ್ಲ, ಇದು ಧ್ರುವ ನಕ್ಷತ್ರ ಇತ್ಲಾಗಿದೆ ಅಂದಮೇಲೆ ಇದು ಉತ್ತರ, ಇದು ಪೂರ್ವ, ಹಿಂಗೆ. ಅದಕ್ಕೆ ಇವತ್ತೂ ಕೂಡ ಧ್ರುವ ಅಲ್ಲಿದ್ದಾರೆ. ಇಷ್ಟಾದ ಮೇಲೆ ನೋಡ್ರಿ, ಮುಂದೆ ಅವನಂದ ದೇವರು ಮಾಯ ಆಗಿಬಿಟ್ಟ. ಅಯ್ಯೋ ಪರಮಾತ್ಮ, ನಿನ್ನ ದರ್ಶನ ಆದ ಮೇಲೆ ನನಗೆ ರಾಜ್ಯ ಕೋಶ ಏನೂ ಬೇಡಾಗಿತ್ತು, ನಾ ಹೀಗೆ ಧ್ರುವಲೋಕಕ್ಕೆ ಹೋಗಿಬಿಡ್ತಿದ್ದೆ ಅಂದ. ಆಗ ಇರಲಿ, ಮತ್ತು ದೇವರ ಇಚ್ಛಾ ಅಂತಂದು ಬಂದ. ಇಷ್ಟೊತ್ತಿಗೆ ನಾರದರು ಬಂದು ಹೇಳಿದರು, ನಿನ್ನ ಮಗನಿಗೆ ನೀನು ಭಾಳ ತಪ್ಪು ಮಾಡಿದೆ ಉತ್ಥಾನಪಾದ. ಆ ಸುರುಚಿ ಮಾತು ಕೇಳಿ ಪಾಪ ಚಿಕ್ಕ ಹುಡುಗನಿಗೆ, ಇಲ್ಲ ನಂದು ಭಾಳ ಅಪರಾಧ ಆಗಿದೆ, ಎಲ್ಲಿದ್ದಾನೆ, ತಪಸ್ಸು ಮಾಡ್ತಾನೆ, ಕರ್ಕೊಂಬರಲ್ಲ, ಬೇಡ, ಅವನು ತಪಸ್ಸನ್ನು ಸಿದ್ಧಿ ಮಾಡಿಕೊಂಡೇ ಬರ್ತಾನೆ ಅಂತ ಮತ್ತೆ ಬಂದು ಇವತ್ತು ಬರಲಿಕ್ಕತ್ತಾನೆ. ನೀನು ನಿಬ್ಬರಿ ಹೆಂಡತಿರು ಸುರುಚಿ ಸುನೀತಿನ ಕರ್ಕೊಂಡು ಹೋಗಿ ಅವನಿಗೆ ಸ್ವಾಗತ ಮಾಡಿರಿ ಅಂದಾಗ ಎಲ್ಲ ಊರು ಹೊರಗೆ ಬಂದು ನಿಂತಿದ್ದರು. ನೋಡ್ರಿ, ಇಷ್ಟು ತಪಸ್ಸು ಮಾಡಿದರೆ ಅವನು ಬರೀ ಹೆಂಗೆ ಮಾಡ್ತಿದ್ದ? ಬರೀ ನೀರು ಕುಡಿದು ಬರೀ ತರಗೆಲೆ ತಿಂದು ತಪಸ್ಸು ಮಾಡ್ತಿದ್ದ. ಕೃಷ ಆಗಿದ್ದ. ದೇವರ ದರ್ಶನ ಆದಮೇಲೆ ಮೊದಲಿನಂಗೆ ಆಗಿಬಿಟ್ಟ. ಮತ್ತೆ ದುಡಕಾಯಿನಾಗಿ ಬರ್ತಿದ್ದ. ದೂರಿಂದ ನೋಡ್ದ ಸುನೀತಿ, ಸುರುಚಿ, ಉತ್ಥಾನಪಾದ. ಪಾಪ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವರಿಗೆ. ಎಷ್ಟು ದೊಡ್ಡ ಕೆಲಸ ಮಾಡ್ದ. ನಾರದರು ಹೇಳಿದ್ರು, ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾನೆ. ಧ್ರುವ ಹತ್ತಿರ ಬಂದ. ತಂದೆ ಇತ್ಲಾಗೆ ತಾಯಿ ಸುನೀತಿ, ಇತ್ಲಾಗೆ ಸುರುಚಿ. ಯಾರಿಗೆ ಮೊದಲು ನಮಸ್ಕಾರ ಮಾಡಿದಿಲ್ರಿ? ಓಡಿ ಬಂದು ಸುರುಚಿ ಕಾಲು ಹಿಡ್ಕೊಂಡ. ಅಮ್ಮ, ಎಂಥ ನನಗೆ ಉಪಕಾರ ಮಾಡ್ದಮ್ಮ. ಅವಳು ಹಳ್ಳಿ ಕತ್ತಿಬಿಟ್ಲು, ನನ್ನನ್ನು ಕ್ಷಮಿಸಿಬಿಡು ಧ್ರುವ, ನಾ ಭಾಳ ತಪ್ಪು ಮಾಡಿಬಿಟ್ಟೆ. ಇಲ್ಲವ್ವ, ನಿನ್ನ ಜನ್ಮದಲ್ಲೂ ನಿನ್ನ ಮರೆಯೋದಿಲ್ಲ. ನೀನು ನನಗೆ ಹೇಳಿದ್ದಕ್ಕೆ ನಾ ದೇವರು ಕಂಡೆ. ನೀನು ನನಗೆ ಎಬ್ಬಿಸಿ ಅಪ್ಪನ ತೊಡೆ ಮೇಲೆ ಕೂಡಿಸಿಬಿಟ್ಟಿದ್ರೆ ನನಗೆ ದೇವ್ರ ದರ್ಶನ ಆಗ್ತಿದ್ದಿಲ್ಲ. ನೀ ಅವತ್ತು ನನಗೆ ಹೇಳಿದ್ದು ಒಳ್ಳೆಯದೇ ಆಯಿತು. ಇಲ್ಲಪ್ಪ, ನೀನು ಭಾಳ ಒಳ್ಳೆಯ ಹುಡುಗ. ಆಮೇಲೆ ತಾಯಿಗೆ, ಸುನೀತಿಗೆ, ತಂದೆಗೆ ನಮಸ್ಕಾರ ಮಾಡಿ ಊರಿಗೆ ಕರ್ಕೊಂಬರ್ತಾರೆ. ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ರಾಜ್ಯವನ್ನು ಒಪ್ಪಿಸಿ, ಉತ್ಥಾನಪಾದ, ಧ್ರುವ ನೀನು ನಿಷ್ಕಂಟಕವಾದ ರಾಜ್ಯವನ್ನು ಆಳು ಅಂಥೇಳಿ ರಾಜ್ಯವನ್ನು ಒಪ್ಪಿಸಿ ಸ್ವಲ್ಪ ದಿವಸ ಆದ ಮೇಲೆ ಅವನಿಗೆ ಮದುವೆ ಮಾಡ್ತಾರೆ. ಯಾರೇ ಅವನ ಮದುವೆ, ಯಾರು ಅವ್ರ ಹೆಂಡತಿ ಅಂದರೆ ಅವನಿಗೆ ಶಿಂಶುಮಾರ ರೂಪಿ ನಾರಾಯಣನ ಮಕ್ಕಳೇ ಇಬ್ಬರು ಹೆಂಡತಿಯರು. ಒಬ್ಬಳು ಭ್ರಮಿ ಅಂತ, ಒಬ್ಬಳು ಇಳ ಅಂತ, ಒಬ್ಬರು ಇಳಾ ಭ್ರಮಿ ಇಬ್ಬರು. ಅವರ ಜೊತೆಗೆ 30,000 ವರ್ಷ ರಾಜ್ಯಭಾರ ಮಾಡ್ತಾನೆ. ಅಷ್ಟೊತ್ತಿಗೆ ದೇವತೆಗಳು ಬರ್ತಾರೆ. ಧ್ರುವರಾಜರೇ, ವೈಕುಂಠದಿಂದ ನಾವು ಬಂದೀವಿ, ನಿಮಗೆ ಧ್ರುವಲೋಕ ಕರ್ಕೊಂಡು ಹೋಗ್ತೀವಿ, ಹತ್ತಿರಿ ವಿಮಾನ, ನೀವು ನಿಮ್ಮ ಹೆಂಡತಿಯೆಲ್ಲ ಹತ್ತಿರಿ ಅಂದ. ಹತ್ತಿದ. 30,000 ವರ್ಷ ಆಯ್ತಲ್ಲ, ನನ್ನ ಮಕ್ಕಳಿಗೆ ರಾಜ್ಯ ಕೊಟ್ಟ. ಅವನಿಗೆ
ಅವನಿಗೆ ಕಲ್ಪ ಮತ್ತು ವತ್ಸರ ಅಂತ ಇಬ್ಬರು ಮಕ್ಕಳು ಹುಟ್ಟಿದ್ರು. ಆ ಕಲ್ಪ ಮತ್ತು ವತ್ಸರರಿಗೆ ರಾಜ್ಯವನ್ನು ಕೊಟ್ಟು ಅವರಿಗೆ ಪಟ್ಟಾಭಿಷೇಕ ಮಾಡಿ ವಿಮಾನದ ಕೂತ. ಇನ್ನೇನು ವಿಮಾನ ಹೊರಡ್ತಿತ್ತು, ಸ್ವಲ್ಪ ತಡೀರಿ ನಾ ಬರಲ್ಲ ಅಂದ. ನೋಡ್ರಿ, ನಾ ಆಗಮಿಷ್ಯಾಮಿ ತವಸ್ಸಾಕಂ. ಯಾಕಪ್ಪ? ಅಲ್ಲ, ನಮ್ಮದೊಂದು ನಿಯಮ ಅದ ರೀ. ಏನು? ನಮ್ಮ ತಾಯಿನ ಕರ್ಕೊಂಬಂದ್ರೆ ಬರ್ತೀನಿ, ನಮ್ಮ ಅಮ್ಮನ ಕರ್ಕೊಂಬರ್ಬೇಕು. ಇದನ್ನು ಕೇಳಿದ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟೋ ಜನ ಅಪ್ಪ ಅಮ್ಮ ಮನೆಯಾಗಿದ್ದರೆ ಸರಿ ಹೋಗಲ್ಲ ಅಂತಂದು ಹೆಂಡತಿ ಮಾತು ಕೇಳಿಕೊಂಡು ಅಥವಾ ಮತ್ತೊಬ್ಬರ ಮಾತು ಕೇಳಿ ಅಪ್ಪ ಅಮ್ಮ ನೀವು ಅಲ್ಲಿರ್ರಿ, ನಾವು ಬೇರೆ ಮನೆಯಾಗಿರ್ತೀವಿ. ಅಲ್ಲ, ಅಪ್ಪ ಅಮ್ಮನ ಬಿಟ್ಟಿರೋರೇ ಭಾಳ ಪ್ರಪಂಚದಲ್ಲಿ. ಅವನಂದ ನಮ್ಮ ಅಪ್ಪನೂ ನನ್ನ ಜೊತೆಗೆ ಧ್ರುವಲೋಕಕ್ಕೆ ನಮ್ಮ ಅಮ್ಮನ ಕರ್ಕೊಂಬರಬೇಕು. ನಮ್ಮ ಅಪ್ಪ ತಪಸ್ಸಿಗೆ ಹೋಗಾರೆ, ನಮ್ಮ ತಾಯಿ ಅವರಂದರು, ತವ ಸದೃಶಂ ಪುತ್ರಮೇವಶ್ಚ ಕಸ್ಮಾನ್ ತಾಂ ತಕ್ತು ಮರ್ಹತಾಂ. ಅಲ್ಲಪ್ಪ, ನಿನ್ನಂಥ ಉತ್ತಮನಾದ ಮಗ ಇದ್ದಾಗ ನಿನ್ನ ತಾಯಿಗೆ ಸಿಗಲ್ಲನೋ? ಆ ವಿಮಾನದಾಗ ಅವಳು ಕೂತಾಳೆ, ಅವಳೇ ಹೇಳಲು ಮಗನೂ ಕರೆದು ಬಿಡ್ರಿ ಅಂತ. ಹಂಗಾರೆ ಬರ್ತೀನಿ ಅಂತಂದು ಇವತ್ತು ಕೂಡ ಧ್ರುವಲೋಕದಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿದ್ದಾನೆ. ಅಲ್ಲಿ ಹೋದವರಿಗೆ ಸಾವು ಇಲ್ಲೇ ಇಲ್ಲ, ಅದು ಮೋಕ್ಷ ಇದ್ದಂಗೆ. ಇತ್ಲ ಮುಂದೆ ಅವನ ವಂಶದಲ್ಲಿ ಕಲ್ಪಾವತ್ಸರ, ಆ ವತ್ಸರ ಅಂಬೋನು ಮಗ. ಅವನ ವಂಶದಲ್ಲಿ ಮುಂದೆ ಅಂಗರಾಜ ಅಂತ ಬಂದ. ಅವನಿಗೆ ಸಂತೋಷ, ನಾನು ಧ್ರುವನ ವಂಶದವನು. ಆದರೆ ಅಂಗರಾಜನಿಗೆ ಬೇಗ ಮಕ್ಕಳಾಗಲಿಲ್ಲ. ಸರಿ, ಒಂದು ಯಜ್ಞ ಮಾಡಲಿಕ್ಕೆ ಕೂತ. ಅಂಗರಾಜನ ಹೆಂಡತಿ ಸುನೀತಿ ಅಂತ. ಆ ಸುನೀತಿಗೆ ಒಬ್ಬ ಅಣ್ಣ ಇದ್ದ. ಅವನು ಒಬ್ಬ ರಾಕ್ಷಸನ ಮಗ. ಅವನು ಇರ್ಬೋದು, ಏನು ತಪ್ಪಿಲ್ಲ. ಯಾಕೆ ಕಶ್ಯಪರ ಮಕ್ಕಳೇ ಎಲ್ಲರೂ. ಅವನು ಬಂದು ತನ್ನ ಸುನೀತಿಯ ಅಣ್ಣ, ಅವನು ರಾಕ್ಷಸ, ತಂಗಿ ಏನು ಮಾಡ್ಲಿಕ್ಕತ್ತೀರಿ? ಇಲ್ಲ, ನಮ್ಮ ಮಕ್ಕಳಾಗಿಲ್ಲ, ಅದಕ್ಕೆ ನಮ್ಮ ಮನೆಯವರು ಅಂಗರಾಜರು ಇದು ಮಾಡ್ಲಿಕ್ಕತ್ತಾರೆ ಹೋಮ. ನನ್ನ ಕೇಳಿದ್ರೆ ನಾನೇ ಸಂತಾನ ಕೊಡ್ತಿದ್ದೆ. ನಾವೊಂದು ಪಾಯಸ ಕೊಡ್ತೀನಿ, ಅದು ಕುಡಿ, ನಿಂಗೆ ಸಂತಾನ ಆಗ್ತದೆ. ಪಾಯಸ ತಂದು ಕೊಟ್ಟುಬಿಟ್ಟ. ಅವಳು ಹೋಮಕ್ಕೆ ಕೂತವಳಿತ್ತು, ತಿರುಗಿ ಪಾಯಸ ಕೊಡೋದ್ಲಪ್ಪ. ಹೋಮಕ್ಕೆ ಕೂತಾಗ ತಿನ್ನೋದು ಕುಡಿಯೋದು ಮಾಡಬಾರ್ದು. ಸರಿ, ಹೋಮ ಮುಗೀತು. ನೋಡ್ರಿ, ಈ ಹೋಮದ ಫಲ ಆಗಲಿಲ್ಲ. ಅವನು ಕೊಟ್ಟಂಥ ಪಾಯಸವನ್ನು ಕುಡಿದ್ರಿಂದ ಅವಳು ಗರ್ಭಿಣಿ ಆದಳು. ಆ ರಾಕ್ಷಸ ಕೊಟ್ಟು ಪಾಯಸ ಆಗಿದ್ದರಿಂದ ಹುಟ್ಟೋ ಮಗನು ನೀಚ ಹುಟ್ಟುಬಿಟ್ಟ. ವೇನ ಅಂತ ಅವನ ಹೆಸರು, ಮಹಾನೀಚ. ಅವನದೆಲ್ಲ ವಿಚಾರ ಭಾಳ ಇದೆ, ಇರಲಿ. ಅವನು ವೇನ ಎಷ್ಟು ಕೆಟ್ಟವನಿದ್ದ ಅಂದರೆ ಬೆಳೆದಂಗೆ ಕ್ರೂರಿ ಆಗ್ತಾ ಹೋದ. ಸ್ನೇಹಿತರಿಗೆ ಕಣ್ಣ ಮಣ್ಣು ಹಾಕೋದು ಅಥವಾ ಕೋಲೆ ಹೊಡೆಯೋದು. ಒಂದು 8-10 ವರ್ಷದವನಾದ. ಬರೇ ಎಲ್ಲರ ಜೊತೆ ಜಗಳ. ಯಾರು ಏನರ ಮಾಡಿದ್ರೆ ಅವನು ಪರಿಚಯ ಹಾಕಿಬಿಡ್ತಿದ್ದ, ಇಲ್ಲ ಎತ್ತು ತೆಗ್ಗಿನಾಗ ಒಗಿತಿದ್ದ, ಬಾವ್ಯಾಗ ಹಾಕ್ತಿದ್ದ. ಎಲ್ಲ ಬಂದು ಹೇಳಿದ್ರು, ಅಂಗರಾಜರೇ ನಿಮ್ಮ ಮಗ ಭಾಳ ಕೆಟ್ಟವನಾಗ್ಯಾನೆ, ಎಲ್ಲರಿಗೂ ತೊಂದರೆ ಮಾಡ್ಲಿಕ್ಕತ್ತಾನೆ, ಸ್ವಲ್ಪ ಬುದ್ಧಿ ಹೇಳ್ರಿ. ಕರೆದ ಅಪ್ಪ. ಏನೋ ಅವನ ಹೆಸರು ವೇನಂಗಂದ. ಏನು ಇಷ್ಟೆಲ್ಲ ಹಾವಳಿ ಮಾಡ್ಲಿಕ್ಕತ್ತೀಯ? ಅಪ್ಪ, ನನಗೆ ನೀ ಏನೂ ಹೇಳಬೇಡ, ನಾ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ಅಂತ. ಏನೋ ಮೂರ್ಖ, ನಿಂಗೆ ಶಿಕ್ಷಾ ಕೊಡ್ತೀನಿ, ಕೊಡು ನೋಡು, ನಾನು ನಿಂಗೆ ಶಿಕ್ಷಾ ಕೊಡ್ತೀನಿ ಅಂತ ಅಪ್ಪಗೆ. ಏನಪ್ಪ ಇಂಥ ಮಗ ಹುಟ್ಟಿದ? ಛೆ, ಯಾಕಂದ್ರೆ ಹಿಂಗಾತು. ಇನ್ನೊಂದು ಸ್ವಲ್ಪ ದೊಡ್ಡವನಾದ, ದಾರಿ ಬಿಟ್ಟುಬಿಟ್ಟ. ಮದ್ಯಪಾನ, ಮಾಂಸ ಭಕ್ಷಣ, ಅಲ್ಲಿಂದ ಕಂಡು ಹೆಂಗಸರು ಸವಾಸ ಮಾಡ್ಲಿಕ್ಕತ್ತಿದ. ಅದನ್ನು ನೋಡಿ ಅಂಗರಾಜನಿಗೆ ದುಃಖ ಆಗಿಬಿಡ್ತು. ಅಯ್ಯೋ, ನಾನು ಧ್ರುವನ ವಂಶದಲ್ಲಿ ಎಂಥ ನೀಚ ಮಗ ಹುಟ್ಟಿದ, ಬೇಡ, ನಾನು ರಾಜ್ಯ ಬೇಡ ಅಂತಂದು ಹೆಂಡತಿಗೆ ಹೇಳ್ದ ಸುನೀತಿಗೆ. ಸುನೀತಿ, ನನಗೆ ರಾಜ್ಯ ಸಾಕು, ನಾನು ವಾನಪ್ರಸ್ಥ ತಪಸ್ಸಿಗೆ ಹೋಗ್ಬಿಡ್ತೀನಿ, ನನ್ನ ಜೊತೆ ಬಂದುಬಿಡು. ಅವಳಂದ್ಲು, ಚಿಕ್ಕ ಹುಡುಗ ಸರಿ ಹೋಗ್ತಾನೆ, ನಾವನಿಗೆ ಬುದ್ಧಿ ಹೇಳ್ತೀನಿ, ನೀವು ಕಾಡಿನಾಗಿರ್ರಿ ಆಶ್ರಮದಲ್ಲಿ, ನಾ ಬರ್ತೀನಿ ಅಂತ ಗಂಡನ ಕಳಿಸಿದ್ಲು. ನೋಡ್ರಿ, ಅಪ್ಪ ಹೋದ ಮೇಲೆ ಇವನು ಒಂಥರ ಇದಾಗಿಬಿಟ್ಟ, ಸ್ವತಂತ್ರ ಆಗಿಬಿಟ್ನಲ್ಲ. ಅಮ್ಮ ಎಲ್ಲಿವೆ? ಕೋಶಾಗಾರ ಎಲ್ಲಿದೆ ಅಂದರೆ ಟ್ರೆಷರಿ ಎಲ್ಲಿದೆ? ಬಿಗಿದ ಕೈ ಕೊಡು. ಇಲ್ಲಪ್ಪ, ನಾ ಬಿಗಿದ ಕೈ ಕೊಡೋದಿಲ್ಲ. ಅವಳು ಯಾಕಂದರೆ ಈಗಲೇ ನಮ್ಮೆದುರಿಗೇನೆ ನೀನು ಮದ್ಯಪಾನ ಮಾಡ್ತೀಯ, ಕೆಟ್ಟ ಹೆಂಗಸರನ್ನೆಲ್ಲ ಇಟ್ಕೊಂಡೀಯ. ಇಲ್ಲಪ್ಪ, ನಿನ್ನಂತೂ ನೀವು ಕೊಡಲ್ಲ ಅಂದ್ಲು. ಅಮ್ಮ ಒಳ್ಳೆ ಮಾತನ್ನ ಬಿಗಿದ ಕೈ ಕೊಡ್ತೀಯೋ ಇಲ್ಲೋ ಅಂದ. ಎಲ್ಲ ಟ್ರೆಷರಿ ಬಿಗಿದ ಕೈ, ಕೋಶಾಗಾರದ್ದು. ಇಲ್ಲಪ್ಪ, ಅವ್ನು ಹಿಂಗೆ ಕೂತಿದ್ದ ಕುರ್ಚಿ ಮೇಲೆ, ತಾಯಿ ನಿಂತಿದ್ಲು. ಇನ್ನೊಂದು ಸರಿ ಕೇಳ್ತೀನಿ, ಕೊಡ್ತೀಯೋ ಇಲ್ಲೋ ಅಂದ್ಲು. ಇಲ್ಲಪ್ಪ, ನಿನಗೆ ಕೊಡಲ್ಲ, ಕೊಟ್ಟರು ನೀನು ರಾಜ್ಯವನ್ನೇ ಹಾಳು ಮಾಡ್ತೀಯ ಅಂದ. ನೋಡ್ರಿ, ತತ್ತಾಳಿತಂ ಪಾದಮೂಲಶ್ಚ ಸಮಾತ್ರ ಹೃದಯಸ್ತತಃ. ಕೂತಲ್ಲೇ 2 ಕಾಲಿಂದ ಎದೆಗೆ ಒದ್ದ. ಅಮ್ಮನಿಗೆ ಉಳ್ಳಿ ಬಿದ್ದುಬಿಟ್ಲು. ಅಬ್ಬಾ, ಸದ್ಯ ತಲೆ ತಿರುಗ್ತಿತ್ತು ಅವಳಿಗೆ. ತಗೋ ಬಿಗಿದ ಕೈನ, ನಿನ್ನಂಥ ಮಗನ ಜೊತೆ ಇರೋಕ್ಕಿಂತ ನಾನು ನಮ್ಮ ಮನೆಯವರು ಅದಕ್ಕೆ ಹೇಳಿದ್ರು ಬಾ ಅಂತ, ನಾನು ಹೋಗ್ತೀನಿ ನೀರು ಅಂದರು. ನೋಡ್ರಿ, ಸ್ವೇಚ್ಛೆ ಆಗಿಬಿಟ್ಟ, ಉದ್ದಟ ಆಗಿಬಿಟ್ಟ. ಅವನು ಕೆಟ್ಟವನಲ್ಲ, ಆಜ್ಞಾ ಮಾಡ್ದ. ಯಾವ ದೇವಸ್ಥಾನ ಬಾಗಿಲು ತೆಗೆಯೋಂಗಿಲ್ಲ. ದೇವಸ್ಥಾನದಲ್ಲಿ ಯಾರು ಪೂಜಾ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ಯಜ್ಞ ಯಾಗಾದಿಗಳನ್ನು ಮಾಡಿದರೆ ಆನೆ ಕಾಲಲ್ಲಿ ತುಳಿಸ್ಬಿಡ್ತೀನಿ.
ನೋಡ್ರಿ, ದೇಶದಲ್ಲಿ ಅಧರ್ಮ ತಾಂಡ ಆಡ್ಲಿಕ್ಕೆ ಹತ್ತಿಬಿಡ್ತು. ಆಗ ಒಂದು ದಿವಸ ಅವ್ರ ಮನೆಗೆ ಸಪ್ತ ಋಷಿಗಳು ಬಂದರು. ಸಪ್ತ ಋಷಿಗಳು ಅಂದರೆ ನಾನು ಮೊನ್ನೆ ನಿಮ್ಗೆ ಹೇಳಿದ್ದಲ್ಲ, ಅತ್ರಿ, ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಭರದ್ವಾಜರು, ಆಮೇಲೆ ಜಮದಗ್ನಿಗಳು, ಇವರೆಲ್ಲ ಬಂದರು. ಇವರು ಇದ್ದಿದ್ದಿಲ್ಲ ಮನೆಗೆ, ಬಂದೆಲ್ಲ ಕೂತರು. ಕೇಳಿದ್ರು ಮಂತ್ರಿಗಳಿಗೆ, ಎಲ್ಲಪ್ಪ ಧ್ರುವ ಇಲ್ಲರಿ? ಧ್ರುವ ಇಲ್ಲಲ್ಲ. ಅಂಗರಾಜ ಇಲ್ಲಿ ಇಲ್ಲ, ಅವ್ರು ತಪಸ್ಸಿಗೆ ಹೋಗ್ಯಾರ್ರಿ. ಅವ್ರ ಹೆಂಡತಿ ಅವರೆಲ್ಲ ಹೋಗ್ಯಾರ. ಮತ್ತು ಯಾರು? ಅವ್ರ ಮಗ ವೇನ ಎಲ್ಲಿದ್ದಾನೆ? ಎಲ್ಲೋ ಹೋಗ್ಯಾರೆ, ಬರ್ಬೋದು, ಅಷ್ಟೊತ್ತಿಗೆ ಬಂದು ಯಾರು ನೀವೆಲ್ಲ ಅಂದ. ಇಲ್ಲಪ್ಪ ನಾವು ಸಪ್ತ ಋಷಿಗಳು. ಖಡ್ಗ ತೆಗೆದು ಬಿಟ್ಟ. ಯಾರನ್ನ ಕೇಳಿ ಒಳ ಬಂದ್ರಿ, ನಿಮ್ಮ ಸರಚ್ಛೇದನ ಮಾಡಿಬಿಡ್ತೀನಿ ಅಂತ ಅವರಿಗೆ. ಅವರು ಎದ್ದು ನಿಂತರು. ಏನಪ್ಪ ಎಂಥ ಇವನು, ನಾವು ಬಂದರೆ ಇವ್ರ ತಂದೆ ಇವ್ರ ಅಜ್ಜಂದರು ನಮಗೆ ಎಷ್ಟು ಗೌರವ ಕೊಡೋರು. ಅಲ್ಲಪ್ಪ ಯಾಕೆ ಹಿಂಗಾಗಿಯ? ನೀವು ಒಳಗೆ ಬಂದಿದ್ದೆ ತಪ್ಪು, ಇನ್ನೊಂದು ನಿಮಿಷ ಇಲ್ಲಿದ್ದರೆ ನಿಮ್ಮನ್ನು ಸಾಯಿಸಿಬಿಡ್ತೀನಿ ಅಂದ. ಅವರು ವಿಚಾರ ಮಾಡಿದರು, ಇಂಥ ವ್ಯಕ್ತಿ ರಾಜ್ಯದಲ್ಲಿದ್ದರೆ ದೇಶಕ್ಕೆ ತೊಂದರೆ ಆಗ್ತದೆ, ಇವನು ಸಾಯಿಸೇ ಬಿಡಬೇಕು ಅಂತ ವಿಚಾರ ಮಾಡಿ ಭೃಗು ಋಷಿ ಬಂದಿದ್ದರು. ಭೃಗುಗಳೇ ನೋಡ್ರಿ ಅಂದರು. ಅವ್ರು ಏನೂ ಮಾಡಲಿಲ್ಲ. ಹುಂಕಾರೇಣೈವ ಸಂಗೃಶ್ಚ ಸ ಏವ ಮರಣಂಗತ. ಅಂತ ಹುಂಕಾರ ಮಾಡಿದರು. ಸತ್ತ ಬಿದ್ದುಬಿಟ್ಟ ಅವನು ವೇನ. ಅಂದರೆ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಶಕ್ತಿ ಎಷ್ಟಿತ್ತು ನೋಡ್ರಿ ಋಷಿಗಳಿಗೆ. ಅವ್ರೇನು ಹೊಡಿಲಿಲ್ಲ, ಬಡಿಲಿಲ್ಲ, ಅಂದರು, ಸತ್ತ ಬಿದ್ದ. ಆಗ ಅವ್ರ ಸಂಬಂಧಿಕರು ಇದ್ದವರು, ಅಲ್ಲ ಅವನನ್ನೇನೋ ಸತ್ತಿದ್ದ, ಮತ್ತು ರಾಜ್ಯಕ್ಕೆ ರಾಜರಿಲ್ಲ, ತಡೀರಿ ಅಂತಂದು ಅವನ ಕಾಲನ್ನು ಉಜ್ಜಿದರು. ಒಬ್ಬ ಪುರುಷ ಬಂದ, ಅವನು ಗಿಡ್ಡಾಗಿದ್ದ, ಬೇಡ ಅಂತ ಕೈ ಹಿಂಗೆ ಉಜ್ಜಿದರು. ಅವನ ಕೈನೇ ಸರಕ್ನ ಇಬ್ಬರು ಪ್ರತ್ಯಕ್ಷ ಆದರು. ಒಬ್ಬ ಪುರುಷ, ಒಬ್ಬ ಸ್ತ್ರೀ. ನೋಡಿ, ದೇವತೆಗಳಿಗೆ ಋಷಿಗಳಿಗೆ ಶಕ್ತಿ ಅಷ್ಟು. ಸತ್ತಂಥ ವ್ಯಕ್ತಿ ಕೈ ಹಿಂಗೆ ತಿಕ್ಕಿದ ಕೂಡಲೇ ಬಲಗಡೆ ಕೈಯಿಂದ ಒಬ್ಬ ಪುರುಷ, ಎಡಗೈಯಿಂದ ಒಬ್ಬಳು ಸ್ತ್ರೀ. ಆ ಬಂದವನೇ ಪೃಥು ಚಕ್ರವರ್ತಿ ಅಂತವನೇ ಮುಂದೆ. ಅವನಿಂದಲೇ ಅವನು ಧರ್ಮದಿಂದ ರಾಜ್ಯ ಆಳ್ತಾನೆ. ಅವನ ಹೆಂಡತಿ ಅರ್ಚಿದೇವಿ. ಪೃಥು ಚಕ್ರವರ್ತಿ ಅರ್ಚಿದೇವಿ, ಅವರಿಂದಲೇ ನಮ್ಮ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂತು. ಇರಲಿ, ಅವನು ಧರ್ಮದಿಂದ ರಾಜ್ಯ ಆಳ್ದ. ಆ ಪೃಥು ಚಕ್ರವರ್ತಿಯ ಮಕ್ಕಳು ಪ್ರಾಚೀನ ಬರಿಹಿ ಅಂತ ಬಂದ. ಸ್ವಲ್ಪ ದಿವಸ ಅವನ ರಾಜ್ಯ ಆಳ್ದ. ಅವನಿಗೆ 10 ಜನ ಮಕ್ಕಳು ಪ್ರಚೇತಸರು ಅಂತ. ಇವನು ಪ್ರಾಚೀನ ಬರಿಯ ಮಕ್ಕಳು ಪ್ರಚೇತಸರು. ಅಪ್ಪಂದ, ನೋಡಪ್ಪ, ನಮ್ಮ ವಂಶದಲ್ಲಿ ತಪಸ್ಸು ಮಾಡಿ ಎಲ್ಲ ಸಾಧನ ಮಾಡಿಕೊಂಡಿದ್ದು, ನೀವು 10 ಜನ ಬೇಗ ಹೋಗಿ ತಪಸ್ಸು ಮಾಡ್ಕೊಂಬರ್ರಿ, ನಿಮಗೆ ನಾನು ಮದುವೆ ಮಾಡಿಕೊಟ್ಟು ನಾವು ಮತ್ತೆ ವಾನಪ್ರಸ್ಥಕ್ಕೆ ಹೋಗ್ತೀವಿ ಅಂದರು. ಯಾರು? ಪ್ರಾಚೀನ ಬರಿ ಅಂತ ರಾಜ. ತಪಸ್ಸಿ ಬಂದು ಕೂತರು. ಅದು ಕೃತಯುಗ, ಒಂದು 100 ವರ್ಷ ತಪಸ್ಸು ಮುಗೀತು. ಎದ್ದರು, ನೋಡಿದರು, ಅವರು ತಪಸ್ಸು ಮಾಡೋ ಜಗದಲ್ಲಿ ಎಲ್ಲ ಕಡೆ ಕಾಡು ಬೆಳೆದು ಬಿಟ್ಟಿತ್ತು. ಇಲ್ಲೊಂದು ಮರ, ಅದು ಹೊರ ಬರೋದು ಹೆಂಗೆ? ಸುತ್ತಲೂ ಮರಗಳಾದರೆ ದಾಟ್ಕೊಂಡ್ಬರೋದು ಹೆಂಗೆ? 10 ಜನ ಅಲ್ಲೊಬ್ಬರು ಕೂತಿದ್ರು. ತಪಸ್ಸು ಮುಗೀತಲ್ಲ, ಹೆಂಗೆ? ಇಲ್ಲ, ಬರಲಿಕ್ಕೆ ಆಗ್ತಿಲ್ಲ, ಎಲ್ಲ ಮರ ಅವೆ. ಹೌದಾ, ಒಂದು ಕೆಲಸ ಮಾಡೋಣಂತೆ, ನಮ್ಮ ತಪಶ್ಶಕ್ತಿಯಿಂದ ಈ ಮರವನ್ನು ಸುಟ್ಟು ಬಿಡೋಣ ಅಂತಂದು ಹೀಗೆ ಕಣ್ಣು ಬಿಟ್ಟು ನೋಡಿದರು. ಒಂದೊಂದೇ ಮರ ಸುಟ್ಟು ಬೂದಿ ಆಗಲಿಕ್ಕೆ ಹತ್ತು. 100 ಮರ ಸುಟ್ಟು ಹೋದವು. ತಕ್ಷಣ ಚಂದ್ರ ಪ್ರತ್ಯಕ್ಷ ಆದ. ತಸ್ಮಿನ್ ಕಾಲೇ ಸಯೇವಶ್ಚ ಸೋಮದೇವೋ ಪರತೋ ಪ್ರತ್ಯಕ್ಷಾಂಗತಃ. ಪ್ರಚೇತಸರೇ, ಮರ ಸುಡಬಾಡ್ರಪ್ಪ, ಕಾಡು ಉಳಿಸಬೇಕೆ ಹೊರತಾಗಿ ಕಾಡು ನಾಶ ಮಾಡಬಾರ್ದು. ಮತ್ತು ನಮಗೆ ಜಾಗ ಇಲ್ಲಲ್ರಿ, ನಾನು ನಿಮ್ಮ ಜಾಗ ಕೊಡ್ತೀನಿ, ಬರ್ರಿ. ಯಾರು ನೀವೆಲ್ಲ? ನಾವು ಪ್ರಾಚೀನ ಬರಿಯ ಮಕ್ಕಳು, ನಮ್ಮಪ್ಪ ತಪಸ್ಸು ಮಾಡಿ ಬರ್ರಿ, ನಾನು ನಿಮಗೆ ಮದುವೆ ಮಾಡಿ ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿದ್ರು. ನಿಮ್ಮ ತಪಸ್ಸು ಸಾರ್ಥಕ ಆಗಿದೆ, ಬರ್ರಿ. ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಅಪ್ಪ ಮದುವೆ ಮಾಡ್ತೀನಿ ಅಂದ್ರಲ್ಲ, ನಾನೇ ನಿಮಗೊಂದು ಕನ್ಯಾ ನೋಡಿಟ್ಟಿನಿ, ಹೌದಾ? ಬರ್ರಿ. ಅಲ್ಲಿ ಮಾರಿಷ ಅಂತ ಒಬ್ಬ ಹುಡುಗಿ, ಅವಳು ಕಂಡು ಅಂತ ಋಷಿಗಳಿಂದ ಪ್ಲಮೋಚ ಎಂಬ ಅಪ್ಸರೆಯಲ್ಲಿ ಹುಟ್ಟಿದ್ಲು. ಅವಳನ್ನು ಚಂದ್ರ ಸಾಕ್ತಾ ಇದ್ದ. ಯಾಕೆ ಅವ್ರ ತಂದೆ ತಾಯಿ ಸ್ವರ್ಗಕ್ಕೆ ಹೋಗಿದ್ದರು. ಈ ಪ್ಲಮೋಚನ್ ಮಾರಿಷನ್ ಮದುವೆ ಮಾಡ್ಕೋಬೇಕು. ಸರಿ, ಆ ಮಾರಿಷನ್ ಕೊಟ್ಟು ಮದುವೆ ಮಾಡಿ ಕರ್ಕೊಂಡು ಬಂದರು. ನಾರದರು ಬಂದು ಹೇಳ್ತಾರೆ, ಪ್ರಾಚೀನ ಬರೀ ನಿನ್ನ ಮಕ್ಕಳು ತಪಸ್ಸು ಸಾರ್ಥಕ ಆಗಿದೆ, ನೀನು ಮಾಡುವ ಮದುವೆ ನಾನೇ ಮಾಡೀನಿ, ಇವರನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ, ಭಾಳ ಸಂತೋಷ ಅಂತಂದು ಸ್ವಲ್ಪ ದಿವಸ ಆದಮೇಲೆ ಆ ಪ್ರಾಚೀನ ಬರೀ ಈ ಪ್ರಚೇತಸರಿಗೆ ರಾಜ್ಯವನ್ನು ಕೊಟ್ಟು ಅವನು ಮುಂದಿನ ಲೋಕಕ್ಕೆ ಹೋಗ್ತಾರೆ. ನೋಡಿ, ಕ್ವಚಿತ್ ಸಮಯ ಮಾಪನ್ನಂ, ಸ್ವಲ್ಪ ದಿವಸ ಆದಮೇಲೆ ಈ ಪ್ರಚೇತಸರಿಗೆ ಒಬ್ಬ ಮಗ ಹುಡ್ತಾನೆ. ಯಾರ್ರೀ ಅವನು ಹಿಂದೆ ದಕ್ಷ ಪ್ರಜಾಪತಿ ಆಗಿದ್ದು ನೋಡ್ರಿ. ಅಲ್ಲಿ ತಲೆ ಕತ್ತರಿಸಿದ ಮೇಲೆ ಹೋತ ತಲೆ ಇಟ್ಟಿದ್ರಲ್ಲ, ಅವನೇ ಮತ್ತು ಹುಟ್ಟಿ ಬಂದ. ಅವನು ಮತ್ತು ನೋಡ್ರಿ, ದೈವವಶಾತ್ ಅವನಿಗೆ ಮತ್ತು ದಕ್ಷ ಅಂತ ಹೆಸರಿಟ್ಟಾರೆ. ಮತ್ತು ದಕ್ಷ ಈಗ ಪ್ರಜಾಪತಿ ಅಲ್ಲ, ದಕ್ಷ ಒಬ್ಬ ಋಷಿ ಇದ್ದಂಗೆ. ಅವನ ಹೆಂಡತಿ ಅಸಿಕ್ನಿ ಅಂತ. ದಕ್ಷ ಅಸಿಕ್ನಿ
ಅವರಂದರು, ನಾವು ನಮಗೆ ದೇವರ ಅನುಗ್ರಹದಿಂದ ಮತ್ತು ನಾವು ಬಂದೀವಿ ಅಂತ. ಸರಿ, ದಕ್ಷ ನೋಡ್ರಿ, ದಕ್ಷನಿಗೆ ಅನೇಕ ಜನ ಮಕ್ಕಳು ಹುಟ್ಟಿದರು. ಅವರಲ್ಲಿ ಪದ್ಧತಿ, ತಪಸ್ಸು ಮಾಡಿ ಬರ್ರಿ, ನಿಮ್ಮ ಮದುವೆ ಮಾಡಿ ವಾನಪ್ರಸ್ಥಕ್ಕೆ ಹೋಗ್ತೀವಿ. ಅವರು ತಪಸ್ಸಿಗೆ ಬಂದಾಗ ನಾರದರು ಬಂದು ಅವರಿಗೆ ಉಪದೇಶ ಮಾಡಿ ಎಲ್ಲರನ್ನೂ ಸನ್ಯಾಸಿಗಳನ್ನು ಮಾಡಿಬಿಟ್ರು. ಮನೆಗೆ ಬರಲೇ ಇಲ್ಲ. ಅಪ್ಪ ಹೋಗಿ ನೋಡ್ತಾನೆ, ಸನ್ಯಾಸಿಗಳಾಗಿದ್ದರು. ಯಾಕೋ ಇಲ್ಲಪ್ಪ, ನಾರದರು ಹಿಂಗೆ ಮಾಡ್ಯಾರೆ. ನಿಮ್ಮ ಮತ್ತು ನೋಡಿ, ತಮ್ಮ ತಪಶಕ್ತಿಯಿಂದ ಅಸಿಕ್ನಿಯಲ್ಲಿ ಮತ್ತೆಷ್ಟೋ ಜನ ಮಕ್ಕಳು ಹುಟ್ಟಿದರು. ಅವ್ರಿಗೂ ಹಂಗೆ ತಪಸ್ಸು ಮಾಡಿ ಬರ್ರಿ, ನೀವು ಮದುವೆ ಮಾಡಿ ಹೋಗ್ತೀನಿ. ಅವರು ಬಂದರು, ಅವ್ರಿಗೂ ನಾರದರು ಕೂತಿದ್ರು, ಅವ್ರಿಗೂ ಅಷ್ಟೇ ಉಪದೇಶ ಮಾಡಿ ಅದು ಇದು ಹೇಳಿ ಸಂಸಾರ ಉಪಯೋಗ ಇಲ್ಲಪ್ಪ, ಬರೀ ದುಃಖ, ಅವ್ರನ್ನೂ ಸನ್ಯಾಸಿಗಳನ್ನು ಮಾಡಿಬಿಟ್ರು. ಎಂಥ ಕೆಲಸ ಆಯ್ತು. ಹೋದರು, ಮತ್ತೆ ದಕ್ಷ ಹೋದ ಅಸಿಂಕ ಕರ್ಕೊಂಡು. ಏನು ನಾರದರು ಕೂತಿದ್ರು. ಅಲ್ಲಪ್ಪ ನಾರದ, ನಿನ್ನ ಕೆಲಸ ಇಲ್ಲ ಬಗಸಿಲ್ಲ, ನಮ್ಮ ಮಕ್ಕಳನ್ನೆಲ್ಲ ಸ್ವಾಮಿಗಳನ್ನು ಮಾಡ್ಲಿಕ್ಕತ್ತಿಯಲ್ಲ, ನಮ್ಮ ವಂಶ ಬೆಳಿಬೇಕೋ ಬೇಡೋ, ನನಗನ್ನಿಸ್ತದೆ ಒಂದು ಕಡೆ ಸುಮ್ಮನೆ ಕೂತ್ರೆ ಈ ಕಿತಾಪತಿ ಮಾಡ್ತೀಯ, ಇನ್ಮೇಲೆ ಒಂದು ಕಡೆ ಕೂಡೇ ಬೇಡ, ನೀ ಸಂಚಾರ ಮಾಡ್ತಾ ಇದ್ದುಬಿಡು ಒಂದು ಶಾಪ ಕೊಟ್ಟುಬಿಟ್ಟ. ಅವನಂದ, ಆದ ಸ್ವಾಮಿ ಅಂದ, ಈಗಾಗಲೇ ಎಷ್ಟೋ ಜನ ಶಾಪ ಕೊಟ್ಟಾರೆ, ನಿಮ್ಮದು ಒಂದು. ಅದಕ್ಕೆ ನೋಡ್ರಿ, ಯದ್ಯಪಿ ನಾರದರು ಬ್ರಹ್ಮದೇವರ ಮಕ್ಕಳು, ಅವರು ಬ್ರಹ್ಮಲೋಕದಾಗೆ ಇರುವುದಿಲ್ಲ, ತ್ರಿಲೋಕ ಸಂಚಾರಿ. ಆ ಲೋಕಕ್ಕೆ ಹೋದೆ, ಈ ಲೋಕಕ್ಕೆ ಹೋದೆ ಹೋಗ್ತಾರೆ. ಮನೆಗೆ ಬಂದು ವಿಚಾರ ಮಾಡ್ದ ಒಂದು ದಕ್ಷ, ಅಸಿಕ್ನಿ, ಗಂಡು ಮಕ್ಕಳು ಉಪಯೋಗ ಇಲ್ಲ ನೋಡು, ಎಲ್ಲ ಸನ್ಯಾಸಿಗಳಾಗ್ಬಿಟ್ರು. ಈ ಸತಿ ಹೆಣ್ಣು ಮಕ್ಕಳನ್ನು ಹುಟ್ಟಿಸೋಣ ಅಂತ ತಮ್ಮ ತಪಶಕ್ತಿಯಿಂದ 60 ಜನ ಮಕ್ಕಳನ್ನು ಹುಟ್ಟಿಸ್ತಾನವನು. ಅವ್ರು ನೋಡ್ರಿ, ಅವ್ರು ದೇವತೆಗಳವರಲ್ಲ. ದಕ್ಷನಿಂದ ಅಸಿಕ್ನಿಯಲ್ಲಿ 60 ಜನ ಹೆಣ್ಣು ಮಕ್ಕಳು. ಆ 60 ಜನರಲ್ಲಿ 27 ಜನರೇ ನಕ್ಷತ್ರಗಳು, ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ. ದಕ್ಷನಿಂದ ಅಸಿಕ್ನಿಯಲ್ಲಿ ಹುಟ್ಟಿದ 60 ಜನರಲ್ಲಿ 20 ಜೋಳ ನಕ್ಷತ್ರ, 27 ಜನ ಹೆಣ್ಣುಮಕ್ಕಳನ್ನು ಚಂದ್ರನಿಗೆ ಕೊಟ್ಟರು. ಇವರೆಲ್ಲ ಚಂದ್ರನ ಹೆಂಡತಿಯರು ಅಲ್ಲ, ಅದಕ್ಕೆ ತಾರಾ ಚಂದ್ರ, ತಾರೆಯರು ಚಂದ್ರ, ಅಶ್ವಿನಿ, ಭರಣಿ. 13 ಜನನ ಕಶ್ಯಪರಿಗೆ ಕೊಟ್ಟರು. 13 ಜನ ಕಶ್ಯಪರಿಗೆ ಕೊಟ್ಟರಲ್ಲ, ಪ್ರಪಂಚದಾಗ ಎಲ್ಲರಿಂದ ಅವರೇ ಹುಟ್ಟಿದ್ರಿ. ಯಾರು? ದಿತಿ, ಅದಿತಿ, ನಾಗವಾನ್, ಕರ್ದ್ರು, ಕೀಕಸ, ಅಲ್ಲಿಂದ ಸುರಭಿ. ಅಂದರೆ ದಿತಿಯಿಂದ ದೈತ್ಯರು ಹುಟ್ಟಿದರು, ಕಶ್ಯಪರ ಹೆಂಡತಿ ದಿತಿಯಿಂದ. ಅದಿತಿಯಿಂದ ದೇವತೆಗಳು, ನಾಗವಾನಿಂದ ಸರ್ಪಗಳು, ಕರ್ದ್ರುವಿಂದ ವಿಷಪ್ರಾಣಿಗಳು, ಯಾತುದ ಮತ್ತು ಇದು ದಾನವರು. ಅಲ್ಲಿ ಬರ್ತಾರೆ ದಿತೇತ ತತಪೂರ್ವಂ ಯಾತು ದಾನರು ಅಂದರೆ ದಾನವರು. ಸುರಭಿಯಿಂದ ಎಲ್ಲ ಆಕಳು, ಎಮ್ಮೆ ಅವೆಲ್ಲ ಎಲ್ಲ ಆದಮೇಲೆ ಅಲ್ಲಿಗೆ 27, 13, 40 ಆಯಿತು. 10 ಜನ ಇವ್ರನ್ನ ಮತ್ತು ಯಮಧರ್ಮರಾಜರಿಗೆ ಕೊಟ್ಟರು. ಇನ್ನು 10 ಜನ ಬೇರೆ ಬೇರೆ ಋಷಿಗಳು ಕೌಂಡಿನ್ಯಗೆಲ್ಲ ಕೊಟ್ಟರು. ಅವರಿಂದ ಪ್ರಪಂಚ ಎಲ್ಲ ತುಂಬ ಹೋಯಿತು. ಹೋದ ಮೇಲೆ ಕೇಳ್ತಾರೆ ಪರೀಕ್ಷಿತ, ಕೊನೆಗೆ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದಾರೆ. ಶುಕಾಚಾರ್ಯಂದು, ಪರೀಕ್ಷಿತ ರಾಜ, ಹೆಂಗಪ್ಪ ಭಾಳ ನಿಮ್ಮದು ಹೇಳ್ತಾ ಕೂತ್ರೆ ನಂಗೆ ಕೇಳಲಿಕ್ಕೆ ಸಮಯ ಗೊತ್ತಾಗ್ತಿಲ್ಲ, ಎಷ್ಟು ವಿಚಾರ ಹೇಳಿದ್ರಿ. ಹಾಗಾದರೆ ಇನ್ನೊಬ್ಬ ಮಗ ಇದ್ನಲ್ಲ ಪ್ರಿಯವ್ರತ, ಅವನ ವಿಚಾರ ಸ್ವಲ್ಪ ಹೇಳ್ರಿ. ನೋಡಪ್ಪ, ಮೊದಲು ಮದುವೆ ಒಲ್ಲೆ ಅಂದಿದ್ದ ಅಪ್ಪನಿಗೆ, ಈಗ ಒಪ್ಪಿಕೊಂಡ, ಆಯಿತು ಅಂತ. ಕೊನೆಗೆ ಆ ಪ್ರಿಯವರ್ತನಿಗೆ ಮದುವೆ. ನೋಡ್ರಿ, ಅವನಿಗೆ ಯಾರಪ್ಪ ಮಗಳು ಅಂದರೆ ಬರ್ಹಿಷ್ಮತಿ. ತಸ್ಯ ಪತ್ನಿ ಬಭೂತ್ಪೂರ್ವಂ ಬರ್ಹಿಷ್ಮತಿ ಇತಿ ಸ್ಮೃತ. ಆ ಯಾರ ಮಗಳವಳು ಅಂದರೆ ವಿಶ್ವಕರ್ಮ ಅಂತ ದೇವತೆಗಳಲ್ಲಿ ಕಾರ್ಪೆಂಟ್ರ್. ಆ ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ, ಅವಳನ್ನು ಮದುವೆ ಮಾಡಿಕೊಂಡ ಪ್ರಿಯವರ್ತ. ಅವಳ ಹೊಟ್ಟೆಯಲ್ಲಿ 10 ಜನ ಮಕ್ಕಳು ಹುಡ್ತಾರೆ. ಯಾರು ಅಂದರೆ ಇದು ಅವರು ಅಗ್ನೀಂದ್ರ, ಯಜ್ಞಬಾಹು, ಯಜ್ಞಜಿಹ್ವ ಇತ್ಯಾದಿಗಳು. ಅದರಲ್ಲಿ ಅಗ್ನೀಂದ್ರ ಅಂಬ ದೊಡ್ಡ ಮಗ. ಅಗ್ನೀಂದ್ರನ ಮಗ ಯಾರು? ನಾಭಿರಾಜ ಅಂತ. ನಿಮಗೆ ಗೊತ್ತಿದೆ, ನಾಭಿರಾಜ ಅವನ ಹೆಂಡತಿ ಮೇರು ದೇವಿ ಅಂತ, ಮೇರು ಪರ್ವತದ ಮಗಳು. ಆ ನಾಭಿರಾಜನಿಂದ ಮೇರು ದೇವಿಯಲ್ಲಿ ವೃಷಭ ಅಂತ ಹುಡ್ತಾನೆ ಮಗ. ವೃಷಭ ಅವನು ನಾಭಿರಾಜ ಇದ್ದಾನಲ್ಲ, ಅವನಿಂದ ಜೈನ ಮತ ಪ್ರವೃತ್ತಿ ಆಯಿತು. ಅದಕ್ಕೆ ನೀವು ಜೈನರಲ್ಲಿ ನೋಡ್ರಿ, ಹೆಸರು ಹಿಂಗೆ ಇರ್ತದೆ, ನಾಭಿರಾಜ್, ವೃಷಭರಾಜ್ ಹಿಂಗೆ ಇರ್ತದೆ. ವೃಷಭಾಂಬು ನಾರಾಯಣನೇ ಅವತಾರ ಮಾಡಿಬಿಟ್ಟ ನಾಭಿರಾಜ್ನಲ್ಲಿ. ಯಾಕೆ ಅವನು ದಿನ ಕೇಳ್ತಿದ್ದ, ಪರಮಾತ್ಮ ನೀನು ಮಗ ಹುಟ್ಟಿದ ಮೇಲೆ ನಾಭಿರಾಜ ಅಂಬುವನು ಇವರು ಮಗ. ನಾಭಿರಾಜನ ಮಗ ವೃಷಭ ದೇವರು ನಾರಾಯಣ. ಆ ವೃಷಭನ ಹೆಂಡತಿ ಜಯಂತಿ ಅಂತ ಲಕ್ಷ್ಮೀ ದೇವಿನೇ, ಯಾಕೆ ನಾರಾಯಣನಿಗೆ ಲಕ್ಷ್ಮಿನೇ ಆಗಬೇಕು. ವೃಷಭ ಜಯಂತಿ. ಆ ವೃಷಭ ದೇವರು ಸ್ವಲ್ಪ ದಿವಸ ಆದಮೇಲೆ ಅನೇಕ ಮಕ್ಕಳು ಹುಡ್ತಾರೆ. ದೊಡ್ಡ ಮಗನೇ ಭರತ. ಇನ್ನು ಉಳಿದ ವಿಚಾರ ನಾಳೆ ಬರ್ತದೆ. ಒಂದು ದಿವಸ ಮಕ್ಕಳನ್ನೆಲ್ಲ ಕೂಡಿಸಿ
ಋಷಭದೇವರು, ಮಕ್ಕಳೇ, ನಾನು ನಿಮ್ಮ ತಂದೆಯಾಗಿ ನಿಮಗೆ ಉಪದೇಶ ಮಾಡ್ತೀನಿ. ನನ್ನ ಉಪದೇಶವನ್ನು ನೀವು ಪಾಲಿಸಿದರೆ ನೀವು ಭಾಳ ಪ್ರಖ್ಯಾತಿ ಆಗ್ತೀರಪ್ಪ. ಮುಂದೆ ಮೋಕ್ಷಾದಿ ದೊಡ್ಡ ಉತ್ತಮ ಲೋಕ ಸಿಗ್ತದೆ. ಅಪ್ಪ ಹೇಳು. ಋಷಭದೇವರು ತಮ್ಮೆಲ್ಲ ಮಕ್ಕಳನ್ನು ಕೂಡಿಸಿ, ಪ್ರಜೆಗಳನ್ನು ಕೂಡಿಸಿ, ದೊಡ್ಡ ಮಗನಾದ ಭರತನ್ನು ಕೂಡಿಸಿ ಉಪದೇಶ ಮಾಡಿದ್ದು ಯಾವುದ್ರಿ? ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ಸ್ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಂತಂತೆ ತತ್ರ ಏವೇ. ಅಂದರೆ ನಾವು ಮೋಕ್ಷ ಬೇಕಾದರೆ ಉತ್ತಮರ ಸಹವಾಸ ಮಾಡಬೇಕು. ದುಷ್ಟರ ಸಹವಾಸ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ. ಉತ್ತಮರ ಸಹವಾಸ ಅಂದರೆ ಮಹತ್ ಸೇವಾ. ಮಹತ್ ಅಂದರೆ ದೊಡ್ಡವರು ಅಂತ ಬರೀ ವಯಸ್ಸಿನಾಗಲ್ಲ, ಜ್ಞಾನಿಗಳು, ತಿಳಿದವರು, ಬುದ್ಧಿವಂತರು, ಧಾರ್ಮಿಕರ ಸಂಭಾವ ಮಾಡಬೇಕು. ಇಲ್ಲಪ್ಪ ನಾವು ಕೆಟ್ಟವರು ಸಹವಾಸ. ಯೋಷಿತಾಂ ಅಂದರೆ ನೀಚರು. ಯೋಷಿತಾಂ ಸಂಗಿ ಸಂಗಂ ತಮೋದ್ವಾರಂ. ತಮೋ ಅಂದರೆ ನರಕ. ನರಕಕ್ಕೆ ಯಾವಾಗ ಹೋಗ್ತೀವಿ? ಕೆಟ್ಟವರ ಸಹವಾಸ. ನೋಡಿರಿ, ಒಬ್ಬ ವ್ಯಕ್ತಿ ಒಳ್ಳೆಯವನಿದ್ದರೆ 100 ಜನ ಉದ್ಧಾರ ಆಗ್ತಾರೆ. ಕೆಟ್ಟವನು ಒಬ್ಬನಿದ್ದರೆ ಎಲ್ಲರೂ ಕೆಡಿಸಿಬಿಡ್ತಾನೆ. ಅದಕ್ಕೋಸ್ಕರ ಇದು ಬಂಗಾರದ ಅಕ್ಷರ ಬರ್ಕೋಬೇಕು. ಅದಕ್ಕೆ ಅನೇಕ ದಾಸರು ಹೇಳ್ತಾರೆ ನೋಡ್ರಿ, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಯಾಹಿ ಸಜ್ಜನ ಸಂಗತಿ, ಸಜ್ಜನರ ಸಹವಾಸ ಆಗಬೇಕು ನಮಗೆ. ಸಜ್ಜನರ ಸಹವಾಸ ಹೆಂಗೆ? ಸಜ್ಜನರು ಹೆಂಗೆ? ನಮ್ಮನ್ನೇ ಹೇಳಿದೆ. ಸಜ್ಜನರು ಹೆಂಗಪ್ಪ? ಅವ್ರು ಹೆಂಗಿರ್ತಾರೆ? ಕಂಡಲ್ಲಿ ವಿಶ್ವರೂಪ ಕಾಂಬರು, ಉಂಡು ಉಳಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು, ಬಂಡುಣಿ ಅಂದದಿ ನಾಮಾಮೃತವ ಸವೆವರು, ಹೆಂಡರು ಮಕ್ಕಳು ನಿನ್ನ ತೊಂಡರೆಂಬರು, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ಜಗನ್ನಾಥದಾಸ ಹೇಳ್ತಾರೆ ನನಗೆ ಅವ್ರು ಹೆಂಗಿರ್ತಾರೆ? ಏನು ನೋಡಿದ್ರು ದೇವ್ರ ಮಹಿಮೆ. ಏನಪ್ಪ ಒಂದು ನೀಲಿ ಹೂ, ಒಂದು ಕೆಂಪು ಹೂ, ಏನು ದೇವ್ರ ಸೃಷ್ಟಿ. ಇದೇ ಜಗ. ಮಾವಿನ ಮರದಲ್ಲಿ ಸಿಹಿ ಹಣ್ಣು, ಮಗ್ಲಲ್ಲಿ ಬೇವಿನ ಮರದಲ್ಲಿ ಕಹಿ ಹಣ್ಣು. ಏನು ದೇವ್ರ ಲೀಲೆ ಅಲ್ಲ? ಮತ್ತು ದೇವ್ರ ಸೃಷ್ಟಿ ಹೆಂಗಿದೆ? ಅದಕ್ಕೆ ಎಲ್ಲೆಲ್ಲಿ ನೋಡಿದ್ರು ದೇವರ ವಿಶ್ವರೂಪ. ಕಂಡಲ್ಲಿ ವಿಶ್ವರೂಪ ಕಾಂಬರು. ಅವರೇನು ಊಟ ಮಾಡಲಿ ತಿನ್ನಲಿ, ಇದು ದೇವರ ಒಂದು ಪ್ರಸಾದ ಅನ್ಕೋತಾರೆ. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ, ಇದೇ ಯಜ್ಞ. ಆಮೇಲೆ ಭಗವಂತನ ನಾಮಸ್ಮರಣೆ ಯಾವಾಗಲೂ ಮಾಡ್ತಿರ್ತಾರೆ. ಮತ್ತು ಅಂದ್ಕೊಳ್ತಿರ್ತಾರೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ದೇವರು ಕೊಟ್ಟಂಥ ಪರಿವಾರ, ಅವ್ರಿಗೆ ಸೇವಾ ಮಾಡೋದು ದೇವರ ಸೇವಾ. ಇಂಥ ಸಜ್ಜನರ ಸಹವಾಸ ಮಾಡು ಅಂತೆಲ್ಲ ಹೇಳಿದ ಮೇಲೆ ಭಾಳ ಸಂತೋಷ ಆಯಿತು ಮಕ್ಕಳಿಗೆ. ಅಪ್ಪ ನೀ ಹೇಳ್ದಂಗೆ ಮಾಡ್ತೀವಿ ಎಂದು. ಮುಂದೆ ವೃಷಭದೇವರು ತನ್ನ ಮಗನಾದ ಭರತನಿಗೆ ರಾಜ್ಯವನ್ನು ಕೊಟ್ಟು ತಾವು ತಪಸ್ಸಿಗೆ ಹೋಗ್ತಾರೆ. ಅಂದರೆ ನಾರಾಯಣನ ಅವತಾರ ಅವರು. ಹಾಗಾದರೆ ನಾಳೆ ನಮಗೆ ಮುಂದುವರಿತದೆ. ಭರತ ಚಕ್ರವರ್ತಿ ರಾಜ್ಯವನ್ನು ಹೇಗೆ ಪಾಲನೆ ಮಾಡ್ದ, ಭರತ ಚಕ್ರವರ್ತಿಯ ವಿಚಾರ ಏನು, ಆ ಭರತ ಚಕ್ರವರ್ತಿಯಲ್ಲಿ ಮುಂದೆ ಏನೇನಾಯಿತು, ಅನೇಕ ವಿಚಾರಗಳು. ಆಮೇಲೆ ನರಕದ ವಿಚಾರ ಎಲ್ಲ ಬರ್ತದೆ. ನರಕ ಅಂದರೆ ಎಲ್ಲಿದೆ, ನರಕಕ್ಕೆ ಯಾರು ಹೋಗ್ತಾರೆ, ನಾವು ನರಕಕ್ಕೆ ಹೋಗಬಾರ್ದು, ನಮಗೆ ಶಿಕ್ಷೆ ಆಗಬಾರ್ದು ಅಂದರೆ ಏನು ಮಾಡಬೇಕು, ಇದೆಲ್ಲ ವಿಚಾರ ನಾಳಿನ ಕಥೆಯಲ್ಲಿ ಒರೆಸ್ತೀವಿ ಅಂತಂದು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದ್ದೇನೆ. ಸೂತರು ಶೌನಕರಿಗೆ ಹೇಳಿದರು ಎಂಬಲ್ಲಿಗೆ ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಚತುರ್ಥ ಸ್ಕಂದೆ ಋಷಭ ಅವತಾರ ಪೂರ್ವ ಚರಿತಂ ನಾಮ ವಿಂಶೋಧ್ಯಾಯ. ಸವಾಗ್ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿಶ್ಲೋಕಮಬದ್ಯವತ್ಯಪಿ ನಾಮಾನ್ನನಂತಶ್ಚ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಶ್ರೀಕೃಷ್ಣಾರ್ಪಣಮಸ್ತು. ನೀವು ಇದ್ದಲ್ಲಿಗೆ ಮಂಗಳಾರತಿ ಬರ್ತದೆ, ಅಲ್ಲೇ ಇರಿ. ಮಂಗಳಾರತಿ ತಗೊಂಡು ಆದ್ಮೇಲೆ ಭಜನಾ ಮಂಡಳಿ ನೀವು ಇದ್ದಲ್ಲಿಗೆ ಮಂಗಳಾರತಿ ಬರ್ತದೆ.
ಅಲ್ಲೇ ಇರಿ. ಅದಾದ್ಮೇಲೆ ಯಾರು ಮಂಗಳಾರತಿ ತಗೊಂಡಿದ್ದೀರಾ ನಿಧಾನವಾಗಿ ಒಬ್ಬೊಬ್ಬರೇ ಗುರುಗಳ ಹತ್ರ ಬನ್ನಿ, ಪೂಜ್ಯರ ಹತ್ರ ಆಶೀರ್ವಾದ ಪಡ್ಕೊಳ್ಳಿ. ನಂತರ ಪ್ರಸಾದ ವಿನಿಯೋಗ ಇರುತ್ತೆ, ಅಲ್ಲಿ